ಈಗ ಆರಂಭವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಇವತ್ತಿನ ನಮ್ಮ ಅತಿಥಿ ಎಂಥ ನಾಯಕ ಅಂತಂದ್ರೆ, ಇವರು ಇಲ್ಲಿವರೆಗೂ ಬೇರೆಯವರಿಗೆ ಚುನಾವಣೆಗೆ ಸಹಾಯ ಮಾಡಿದ್ದಾರೆ. ಇವರು ಸರ್ಕಾರಗಳನ್ನ ರಚಿಸಿದ್ದಾರೆ, ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ. ಈಗ ತಮ್ಮದೇ ಒಂದು ಪಕ್ಷವನ್ನ ಕಟ್ಟಿದ್ದಾರೆ. ಈಗ ಬಿಹಾರದಲ್ಲಿ ಎಲ್ಲಾ ಸೀಟ್ಗಳಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಹೇಳ್ತಾರೆ, ನಾನು ಪಾರ್ಟಿಯ ಅಧ್ಯಕ್ಷ ಆಗೋದಿಲ್ಲ, ಮುಖ್ಯಮಂತ್ರಿ ಕೂಡ ಆಗೋದಿಲ್ಲ ಅಂತ. ಹೀಗೆ ಹೇಳುವಂತ ವ್ಯಕ್ತಿ ಯಾರಿರ್ಬೋದು? ಸೊ ಪ್ಲೀಸ್ ವೆಲ್ಕಮ್ ಪ್ರಶಾಂತ್ ಕಿಶೋರ್. ಮತ್ತೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಬಹಳ ವಿಶೇಷವಾದವರು, ಬಹಳ ಅನುಭವಿ ಪತ್ರಕರ್ತರು. ಯಾವಾಗ ನಾನು ಪತ್ರಕರ್ತನಾಗಿ ನನ್ನ ಕೆಲಸ ಶುರು ಮಾಡಿದ್ನೋ, ರಿಪೋರ್ಟಿಂಗ್ ಶುರು ಮಾಡಿದ್ನೋ, ಆ ಸಮಯದಲ್ಲಿ ಜಗತ್ತಿನಾದ್ಯಂತ ಇವರ ರಿಪೋರ್ಟ್ ಬಗ್ಗೆ ಮಾತುಕತೆ ಆಗ್ತಿತ್ತು. ಇವತ್ತು ಕೂಡ ಇವರ ಧೈರ್ಯದ ಬಗ್ಗೆ ಎಲ್ಲರೂ ಮೆಚ್ಕೊಳ್ತಾರೆ. ಪ್ಲೀಸ್ ವೆಲ್ಕಮ್ ತವ್ಲೀನ್ ಸಿಂಗ್. ತವ್ಲೀನ್ ಸಿಂಗ್ ಅವ್ರ ಬಗ್ಗೆ ಈ ವಿಚಾರ ಕೂಡ ಹೇಳಲೇಬೇಕು. ನಾನು ಇವ್ರ ಜೊತೆ ತುಂಬಾ ಅಪಾಯಕಾರಿ ಸ್ಥಳಗಳಿಗೆ ಹೋಗಿ ರಿಪೋರ್ಟಿಂಗ್ ಅನ್ನ ಮಾಡಿದ್ದೀನಿ. ಮತ್ತೆ ಇವರನ್ನ ಡೇರ್ ಡೆವಿಲ್ ರಿಪೋರ್ಟರ್ ಅಂತ ಕರೀತಾರೆ. ಇವರೊಟ್ಟಿಗೆ ಕೆಲಸ ಮಾಡಿ ನಾನು ಸಾಕಷ್ಟು ಕಲ್ತಿದ್ದೀನಿ. 30 ವರ್ಷಗಳ ಹಿಂದೆ ಆಪ್ಕಿ ಅದಾಲತ್ನಲ್ಲಿ KPS ಗಿಲ್ ಅವರ ಕಾರ್ಯಕ್ರಮ ಮಾಡಿದಾಗ ಇವರು ಜಡ್ಜ್ ಆಗಿ ಬಂದಿದ್ರು. ಈಗ 30 ವರ್ಷಗಳ ನಂತರ ಬಂದಿದ್ದಾರೆ. ಇವರಿಗೆ ಸ್ವಾಗತ ಕೋರೋಣ. ವಿಚಾರಣೆ ಶುರು ಆಗ್ಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಮೊದಲ ಆರೋಪ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಎಲೆಕ್ಷನ್ ಎಕ್ಸ್ಪರ್ಟ್ ಪ್ರಶಾಂತ್ ಕಿಶೋರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಜನಗಳನ್ನು ದಾರಿ ತಪ್ಪಿಸಿದ್ದಾರೆ ಅನ್ನೋದು. ಪ್ರಶಾಂತ್ ಅವರೇ, ನೋಡಿ, ಲೋಕಸಭೆಯ ಫಲಿತಾಂಶ ಬಂದಾಗಿಂದ ನಿಮ್ಮ ಅಸೆಸ್ಮೆಂಟ್ ಹೇಗೆ ತಪ್ಪಾಯ್ತು ಅಂತ ಜನ ನನ್ನ ಕೇಳ್ತಾ ಇದ್ದಾರೆ. 40ರಿಂದ 50 ಸ್ಥಾನಗಳು ಹೇಗೆ ಕಡಿಮೆ ಆಯ್ತು ಅಂತ. ನಾನ್ ಹೇಳ್ದೆ ಪ್ರಶಾಂತ್ ಕಿಶೋರ್ ಅವ್ರನ್ನ ನಂಬಿದ್ದೆ ಅಂತ. ಅದಕ್ಕೆ ಜನ ಹೇಳಿದ್ರು ಕರೀರಿ ಅವ್ರನ್ನ ಆಪ್ಕಿ ಅದಾಲತ್ಗೆ ಅಂತ. ಅದಕ್ಕೆ ಕರೆದಿದೀವಿ. ಈಗ ಹೇಳಿ. ಇಲ್ಲ, ಸರಿಯಾಗಿ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಲೋಕಸಭಾ ಎಲೆಕ್ಷನ್ ಅಂದ್ರೆ ದೊಡ್ಡ ಎಲೆಕ್ಷನ್ನೇ. ಜನರಿಗೆ ನರೇಂದ್ರ ಮೋದಿ ಅವ್ರನ್ನ ಆರಿಸಬೇಕಿದೆ. ಅದಕ್ಕೆ ಜನ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನನ್ನ ಹತ್ರ 5-6 ಬಲವಾದ ಕಾರಣಗಳೇನಿತ್ತು, ನಾನು ಅದನ್ನ ಪ್ರಸ್ತಾಪ ಮಾಡಿದೆ ರಜತ್ ಅವರೇ. ಮೊದಲನೇ ವಿಷಯ ಏನು ಹೇಳಿದೆ ಅಂದ್ರೆ, ಎಲೆಕ್ಷನ್ ರಿಸಲ್ಟ್ಸ್ ಏನಾದ್ರೂ ಆಗ್ಲಿ, ಸ್ವಾಭಾವಿಕವಾಗಿ ನೋಡ್ತಿದ್ರೆ ಗೊತ್ತಾಗ್ತಿದೆ ಬಿಜೆಪಿನೇ ವಾಪಸ್ ಬರ್ಬೋದು ಅಂತ. NDA ಸರ್ಕಾರನೇ ರಚನೆ ಆಗುತ್ತೆ, ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ತಾರೆ ಅಂತ. ನನ್ನ ಇನ್ನೊಂದು ಲೆಕ್ಕಾಚಾರ ಏನಿತ್ತು ಅಂದ್ರೆ, ಬಿಜೆಪಿನ ಮುಂಚಿನ ವೋಟ್ ಶೇರ್ ಏನಿದೆ ಅದಂತೂ ಹೇಗಿದ್ದ ಹಾಗೆ ಇರುತ್ತೆ, ಹೆಚ್ಚು ಕಮ್ಮಿ ಏನಾಗಲ್ಲ ಅಂತ ಗೊತ್ತಿತ್ತು. ಆಮೇಲೆ ಚುನಾವಣೆ ಫಲಿತಾಂಶ ಬಂದ್ಮೇಲೆ 36% ವೋಟ್ ಬಂದಿದೆ ಅವರಿಗೆ. ಹಿಂದಿನ ಎಲೆಕ್ಷನ್ಗಿಂತ 7% ಕಮ್ಮಿ ಬಂದಿದೆ 2019 ಹೋಲ್ಸ್ಕೊಂಡ್ರೆ. ಮೂರನೇದು ನಾನೇನ್ ಹೇಳಿದ್ದೆ ಅಂದ್ರೆ, ಅವ್ರಿಗೆ 300 ಸೀಟ್ಸ್ ಬರುತ್ತೆ ಅಂತ. ಆದ್ರೆ ಅವ್ರಿಗೆ 240 ಬಂತು. ಅದರಲ್ಲಿ ನನ್ನ ಲೆಕ್ಕಾಚಾರ ತಪ್ಪಾಯ್ತು. 4ನೇ ಪಾಯಿಂಟ್ ನಾನು ಏನ್ ಹೇಳಿದ್ದೆ ಅಂದ್ರೆ, ಇಡೀ ಜಗತ್ತಲ್ಲಿ ಮೋದಿಜಿಯವ್ರನ್ನ ಸಪೋರ್ಟ್ ಮಾಡೋ ಒಂದು ಇಂಟೆನ್ಸಿಟಿ ಏನಿದೆಯಲ್ಲ, ಅದ್ರಲ್ಲಿ ಆಗಿರೋ ವ್ಯತ್ಯಾಸ ಎದ್ದು ಕಾಣ್ತಿದೆ ಡೇಟಾಗಳಲ್ಲಿ, ಅವರ ವ್ಯೂವರ್ಶಿಪ್ ಅಲ್ಲಿ. ಯಾವ ಇಂಟೆನ್ಸಿಟಿ ನಾವು 2014ರಲ್ಲಿ ನೋಡಿದ್ವಿ, 2019ರಲ್ಲಿ ನೋಡಿದ್ವಿ, ಅಂಧ ಭಕ್ತಿ ಅಂತಿದ್ವಲ್ಲ, ಅದರಲ್ಲಿ ಕೊರತೆ ಆಗಿದೆ. 5ನೇ ಪಾಯಿಂಟ್ ನಾನು ಏನ್ ಹೇಳಿದ್ದೆ ಅಂದ್ರೆ, ಯಾವುದೇ ಸರ್ಕಾರ ಮಾಡ್ಲಿ, ಅಂದ್ರೆ ಯಾವಾಗಾದ್ರೂ ಮೋದಿ ಅವರು ಎಂಪಿಗಳ ಜೊತೆ ಸೇರಿ ಸರ್ಕಾರ ಮಾಡ್ಲಿ, ಸರ್ಕಾರ ರಚನೆ ಆದ್ಮೇಲೆ 3ನೇ ಟರ್ಮ್ ಅಲ್ಲಿ 2ನೇ ಟರ್ಮ್ ಮತ್ತು 1ನೇ ಟರ್ಮ್ಗಿಂತ ಪ್ರಧಾನಮಂತ್ರಿ ಆಗಿ ಅವರು ಸ್ವಲ್ಪ ವೀಕ್ ಕಾಣಿಸ್ತಾರೆ. ಯಾಕಂದ್ರೆ ದೇಶದಲ್ಲಿ ಜಮೀನಿನ ದೃಷ್ಟಿಕೋನದಿಂದ ರೂರಲ್ ಡಿಸ್ಟ್ರೆಸ್, ರೈತರ ಸಮಸ್ಯೆ ಏನಿದೆ, ರೂರಲ್ ಡಿಸ್ಟ್ರೆಸ್ ಮತ್ತು ಗ್ರೋಯಿಂಗ್ ಇನ್ಇಕ್ವಾಲಿಟಿ, ಇದು ತುಂಬಾ ದೊಡ್ಡ ವಿಷಯ ಆಗುತ್ತೆ. ಮತ್ತು ಅಂತಿಮವಾಗಿ ಒಂದು ವಿಷಯ ಹೇಳಿದೆ, ಉತ್ತರ ಪ್ರದೇಶದ ರಾಜನೀತಿ ಏನಿದೆ ಅದು ಭಾಜಪಾ ಮತ್ತು ಸಂಘದ ನೇತೃತ್ವದಲ್ಲಿ ದೊಡ್ಡ ಚಾಲೆಂಜ್ ಆಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ಸ್. ಈ 6 ಪಾಯಿಂಟ್ಗಳಲ್ಲಿ ಒಂದು ಮಾತು ನಂದು ತಪ್ಪಾಯ್ತು. ಅದು ಜನ ನೋಡಿದ್ದಾರೆ, ಜನ ನೋಡ್ಬೇಕು ಕೂಡ. ಅಂದ್ರೆ ನೀವು ಹೇಳಿದ್ರಿ 300 ಸೀಟ್ಸ್ ಬರುತ್ತೆ ಅವ್ರಿಗೆ ಅಂತ, 240 ಬಂದ್ವು. ಸ್ಟ್ಯಾಟಿಸ್ಟಿಕಲಿ 3-4% ವ್ಯತ್ಯಾಸ ಆಗಿದೆ ಅಂತ ಜನ ಎಣಿಕೆ ಮಾಡ್ಬೋದು. ಆದ್ರೆ ಈ 10% ಎಣಿಕೆದು ತಪ್ಪಿದೆ. ಸೊ ಅದು ನನ್ನ ತಪ್ಪು. ನಂದೇನು ಅನುಮಾನ ಇತ್ತೋ, ವೋಟ್ ಶೇರ್ ಸರಿಯಾಗಿತ್ತು, ಅನಾಲಿಸಿಸ್ ಸರಿಯಾಗಿತ್ತು,
ಆದ್ರೆ ನಮಗೆ ಸಂಶಯ ಏನಿತ್ತಲ್ಲ, ಅವ್ರಿಗೆ ಒಂದು 300 ಸೀಟ್ಸ್ ಅಂದಾಜು ಬರ್ಬೋದು ಅಂತ, ಅದು 240 ಬಂದಿದೆ. ಅದಕ್ಕೆ ತುಂಬಾ ಕಾರಣಗಳಿದೆ ಯಾಕೆ ಹಾಗಾಯ್ತು ಅಂತ. ಆದ್ರೆ ನಮ್ಮ ದೃಷ್ಟಿಕೋನದಿಂದ ನಾನು ಏನ್ ಹೇಳ್ಬೋದು ಅಂದ್ರೆ, ಈ ಅಂದಾಜು ಎಣಿಕೆ ಮಾಡೋರು ದೇವ್ರಂತೂ ಅಲ್ವಲ್ಲ. ಈ ಡೇಟಾ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನ ಒಂದು ಮರ್ಯಾದೆ ಇದೆ. ಅದನ್ನ ಮಾಡೋ ವಿಷಯವಾಗಿ ಆ ವ್ಯಕ್ತಿ ಅವನು ಮಾಡೋ ಕೆಲಸ 100% ಸರಿಯಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನಾನು ಈಗ ನನಗ್ ಜನ ಹೇಳ್ತಿದಾರಲ್ಲ, ನೀವು ತಪ್ಪು ಕಲ್ಪನೆ ಮಾಡಿದ್ರಂತ, ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ರಿ, ನೀವು ಅವ್ರಿಗೆ ದಾರಿ ತಪ್ಪಿಸ್ತಿದ್ರಿ ಅಂತ ಕೂಡ ಕೆಲವರು ಅಂದ್ರು. ಇವ್ರು ಯಾವ ಜನ ಅಂದ್ರೆ, ಬಂಗಾಲದಲ್ಲಿ ಬಿಜೆಪಿಗೆ 100ಕ್ಕಿಂತ ಕಮ್ಮಿ ಸೀಟ್ಸ್ ಬರುತ್ತೆ ಅಂತ ನಾನು ಹೇಳಿದಾಗ ಇವ್ರು ನನಗೆ ಚಪ್ಪಾಳೆ ತಟ್ಟಿದ್ರು, ಚಿಯರ್ ಲೀಡರ್ಸ್ ತರ. ನಾನ್ ಹೇಳಿದ್ದು ಬಿಜೆಪಿಗೆ 100ಕ್ಕಿಂತ ಕಮ್ಮಿ ಸೀಟ್ಸ್ ಬರುತ್ತೆ ಅಂತ. ಈಗ ಬಿಜೆಪಿಗೆ 15 ಬರ್ಬೋದಿತ್ತು, 95 ಬರ್ಬೋದಿತ್ತು, ಬಂದಿದ್ದು 77. ಸೊ ಸ್ಟ್ಯಾಟಿಸ್ಟಿಕ್ಸ್ ನ ಒಂದು ಪದ್ಧತಿ ಇದೆ, ಆದ್ರೂ ಅದು ನನ್ನ ತಪ್ಪೆ. ನಾನು ನನ್ನ ಅಸೆಸ್ಮೆಂಟ್ ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು. ಈ ತಪ್ಪು ಬರೀ ನಿಮ್ಮಿಂದ ಆಗಿದೆ ಅಥವಾ ಬೇರೆಯವರಿಂದನೂ ಆಯ್ತು? ನೋಡಿ, ತಪ್ಪು ತುಂಬಾ ಜನರಿಂದ ಆಗಿರ್ಬೋದು, ಆದ್ರೆ ಅದಕ್ಕೊಂದು ಕಾರಣ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಿಮ್ಮ ಹತ್ರ ಬರೋ ಡೇಟಾನ ನೀವು ಅನಲೈಸ್ ಮಾಡ್ತೀರಿ, ಅವಾಗ ಬಲಿಷ್ಠವಾದ ಸರ್ಕಾರಗಳ ಬಗ್ಗೆ ನೀವು ಅನಾಲಿಸಿಸ್ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲೇನಾಗುತ್ತೆ ಅಂದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಯರ್ ಫ್ಯಾಕ್ಟರ್. ಒಂದೇನಂದ್ರೆ, ಜನ ತಪ್ಪು ಮಾಹಿತಿ ಕೊಡ್ತಾರೆ ನಿಮಗೆ, ಅವ್ರಿಗೆ ವೋಟ್ ಹಾಕ್ಬೇಕಾಗಿರೋದು ಬೇರೆಯವ್ರಿಗೆ ಹಾಕ್ಬೇಕಾಗಿರುತ್ತೆ, ಆದ್ರೆ ಹೆದರಿಕೆಯಿಂದ. ಅಂದ್ರೆ ಈ ಮನುಷ್ಯ ಬಿಜೆಪಿ ಡೇಟಾ ಕಲೆಕ್ಟ್ ಮಾಡೋ ವ್ಯಕ್ತಿ ಅಲ್ವಾ ಅಂತ ಎಷ್ಟೋ ಸಲ, ಇದು ನನ್ನ ತಿಳುವಳಿಕೆ, ಸೆಫಾಲಜಿಸ್ಟ್ ಮತ್ತು ಡೇಟಾ ಕಲೆಕ್ಟ್ ಮಾಡೋ ಕೆಲಸ ಏನ್ ಮಾಡ್ತಾರಲ್ಲ, ನಾನು ಅವ್ರ ಪರವಾಗಿ ಸ್ಪೋಕ್ಸ್ ಪರ್ಸನ್ ಅಲ್ಲ. ಆದ್ರೆ ಈ ತಪ್ಪು ಯಾಕೆ ನಡಿಬಹುದು ಅಂದ್ರೆ, ಒಂದು ವಿಷಯ ಇರುತ್ತೆ, ಫಿಯರ್ ಫ್ಯಾಕ್ಟರ್ ಅನ್ನೋದು. ಅದನ್ನ ನಾವು ಎಲೆಕ್ಷನ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದು ಒಂದು ಫಿಯರ್ ಫ್ಯಾಕ್ಟರ್ ಒಂದು ರೀಸನ್ ಆಗಿರ್ಬೋದು. ಮತ್ತೆ ಇನ್ನೊಂದು ಹವಾ ಏನಿದೆಯಲ್ಲ, ಮೋದಿಜಿನೇ ಬರ್ತಾರೆ ಈ ಸಲ ಅಂತ. ಸೊ ವೋಟ್ ಆಗದೆ ಇರೋನು ಕೂಡ ಅವ್ನ್ ಏನ್ ಅನ್ಸುತ್ತೆ ಅಂದ್ರೆ, ಇವ್ರನ್ನ ಕೇಳ್ಬಿಡೋಣ ಒಂದ್ಸಲ ಸರ್ಕಾರ ಯಾರದ್ ಬರುತ್ತೆ ಅಂತ, ನಾವು ಮೋದಿಜಿದ್ ಬರುತ್ತೆ ಅಂತೀವಿ. ಸೊ ಅವಾಗ ನೋಡಿ, ಇಂಥ ಜನ ತುಂಬಾ ಇದ್ರು. ಅವ್ರು ಹೇಳ್ತಾ ಇದ್ರು 4ನೇ ಜೂನ್ಗೆ ಬೇಕಿದ್ರೆ ಬರೆದು ಕೊಡ್ತೀನಿ, ಮೋದಿ ಅವರು ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ. ನೋಡಿ, ಅಲ್ಲ, ನೀವು ನೋಡಿ, ನಾನು ಹೇಳ್ತಿದ್ದೀನಿ ನಮ್ಮ ಎಣಿಕೆ ತಪ್ಪಾಗಿರ್ಬೋದು. ಇವಾಗ 6 ಪಾಯಿಂಟ್ಸ್ ಹೇಳ್ತೆ, ಅದ್ರಲ್ಲಿ 5 ಕರೆಕ್ಟ್ ಇದ್ದು, 1 ತಪ್ಪಾಯ್ತು. ಆದ್ರೆ ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅವ್ರೇನ್ ಹೇಳ್ತಿದಾರೆ, ಪ್ರಶಾಂತ್ ಅವರಿಂದ ತಪ್ಪಾಯ್ತು, ಜನರಿಂದ ತಪ್ಪಾಯ್ತು ಅಂತ. ಅವರು ತಮ್ಮ ರೆಕಾರ್ಡ್ ಹೇಳ್ತಾ ಇಲ್ಲ. ನೀವ್ ಯಾರ ಬಗ್ಗೆ ಹೇಳ್ತಿದಿರೋ, ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನ್ ಪ್ರಧಾನಮಂತ್ರಿ ಆಗ್ತೀನಿ, ಮೋದಿ ಅವರಾಗಲ್ಲ ಅಂತ. ಇಲ್ಲ ಅಂದ್ರೆ ಬಿಜೆಪಿಗೆ 150 ಸೀಟ್ಸ್ ಬರುತ್ತೆ. ಸೊ ಒಂದ್ ವೇಳೆ ನೀವು ಆಬ್ಜೆಕ್ಟಿವ್ಲಿ ಅಸೆಸ್ ಮಾಡಬೇಕು ಅಂದ್ರೆ ಯಾರಾದ್ರೂ ಹೇಳಿದ್ರೆ 270 ಸೀಟ್ಸ್ ಬರುತ್ತೆ, 300 ಬರುತ್ತೆ ಅಂತ, ಆದ್ರೆ ಬಂದಿದ್ದು 240. ಇನ್ಯಾರೋ 150 ಬರುತ್ತೆ ಅಂದ್ರೆ 240 ಬಂತು. ಹೂ ವಾಸ್ ಕ್ಲೋಸರ್ ಟು ದ ರಿಯಾಲಿಟಿ. ಬಟ್ ಇದು ಏನಂದ್ರೆ ಒನ್ ಮ್ಯಾನ್ ಶಿಪ್ ನ ರೀತಿ ಅಲ್ಲ, ಇದು ಅವ್ರವರ ರಿಸರ್ಚ್ ವರ್ಕ್ ನ ರೀತಿ. ಅದು ನಾನ್ ಮಾಡಿರೋ ಎಣಿಕೆ ತಪ್ಪಾಗಿತ್ತು ಅಂತ ಒಪ್ಕೊಳಕ್ ನನಗೇನ್ ತೊಂದ್ರೆ ಇಲ್ಲ, ಅದು ಸರಿಯಾಗಿರ್ಲಿಲ್ಲ. ಆದ್ರೆ ಓವರ್ ಆಲ್ ಅಸೆಸ್ಮೆಂಟ್ ಏನಿದೆ, ಎಲೆಕ್ಷನ್ ಮುಂಚೆ ಮಾತ್ರ ಅಲ್ಲ, ಈ ಹಿಂದೆ 5 ವರ್ಷದಿಂದ ನಾನು ಎಷ್ಟು ಇಂಟರ್ವ್ಯೂಸ್ ಮಾಡಿದೀನೋ ಪ್ರತಿ ಕಡೆ ನಾನು ಇದನ್ನೇ ಹೇಳಿದ್ದೀನಿ, ಮೋದಿಜಿ ಅವರ ಸಪೋರ್ಟ್ ಇಂಟೆನ್ಸಿಟಿಯಲ್ಲಿ ಇಳಿಕೆ. ನೋಡಿ, ಅಸೆಸ್ಮೆಂಟು ಕೆಲವೊಮ್ಮೆ ತಪ್ಪಾಗಬಹುದು, ಆದ್ರೆ ನೀವಂತೂ ರಾಜಕೀಯದಲ್ಲಿ ನಿಪುಣರು. ಅಲ್ಲಿನ ಒಳಗೆ ಹೊರಗೆ ಎಲ್ಲ ಗೊತ್ತಿದೆ ನಿಮಗೆ. ಜನಕ್ಕೆ ಗೊತ್ತಾಗ್ಬೇಕಾಗಿದೆ ಏನಾಯ್ತು ಅಂತ. 400 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರಿಂದಾನೇ ನಷ್ಟ ಆಯ್ತಾ? ನೋಡಿ, 2-3 ವಿಷಯ ಎಲ್ಲರಿಗೂ ಕಾಣಿಸ್ತಾ ಇದೆ ಇಲ್ಲಿ. ಒಂದಂತೂ ಓವರ್ ಡಿಪೆಂಡೆನ್ಸ್ ಆನ್ ಬ್ರ್ಯಾಂಡ್ ಮೋದಿ. ಜನರಿಗೆ ಗೊತ್ತು ಈ ವ್ಯಕ್ತಿ ಅನ್ಪಾಪ್ಯುಲರ್ ಇದಾರೆ, ಎಲ್ಲರಿಗೂ ಗೊತ್ತು ಇವ್ರು ಎಷ್ಟೋ ಜನರಿಗೆ ಇಷ್ಟ ಇಲ್ಲ ಅಂತ. ಆದ್ರೂ ಏನ್ ಹೇಳ್ತಾರೆ ಅಂದ್ರೆ, ಹೋಗ್ತಾ ಹೋಗ್ತಾ ಮೋದಿ ಅವ್ರಿಗೆ ಓಟ್ ಬೀಳುತ್ತೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ 2019ರಲ್ಲಿ ಏನಾಗಿತ್ತಲ್ಲ, ಎಷ್ಟೋ ಜನ ಎಲೆಕ್ಷನ್ ಅಲ್ಲಿ ಯಾರು ಸೋಲ್ತಾ ಇದ್ರು ಅಥವಾ ಟೈಟ್ ಬ್ಯಾಟಲ್ ಅಲ್ಲಿ ಇದ್ರು, ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಅವ್ರಿಗೆ ಒಳ್ಳೆ ಗೆಲುವು ಸಿಗೋಕ್ ಶುರುವಾಯ್ತು. ಸೊ ಜನರ ತಲೆಯಲ್ಲಿ ಅದು ಓಡ್ತಾ ಇತ್ತು. ಅಂದ್ರೆ ಏನಂದ್ರೆ, ನಾನು ನನ್ನ ಪ್ರಾಂತಕ್ಕೆ ಹೋಗ್ತಾ ಇದ್ದೀನಿ, ನಾನು ಬಿಜೆಪಿ ಉಮೇದ್ವಾರ, ಆದ್ರೆ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಜನರಿಗೆ ಕೋಪ ಇದೆ ಅಂತ. ಆದ್ರೆ ನನಗೆ ಗೊತ್ತು ಜನ ಬೈತಾರೆ, ಜನ ಇಷ್ಟಪಡಲ್ಲ ಅಂತ. ಆದ್ರೂ ಹೋಗ್ತಾ ಹೋಗ್ತಾ ಮೋದಿ ಅವರಿಗೆ ಓಟ್ ಬೀಳುತ್ತೆ ಅಂತ ಗೊತ್ತು. ಸೊ ಓವರ್ ಡಿಪೆಂಡೆನ್ಸ್ ಆನ್ ನರೇಂದ್ರ ಮೋದಿ, ಐ ವುಡ್ ಸೇ ಒನ್ ಆಫ್ ದ ಮೇನ್ ರೀಸನ್. ಮತ್ತೆ ಎರಡನೇ ರೀಸನ್ ಏನು ಅಂದ್ರೆ, ಅವರೊಂದು ಘೋಷಣೆ ಮಾಡಿದ್ರು 400ಕ್ಕೂ ಹೆಚ್ಚು ಅಂತ. ಆ ಘೋಷಣೆ ಸರಿಯಾಗಿದೆ, ಆದ್ರೆ ಅದನ್ನ ಪೂರ್ತಿ ಮಾಡ್ಲಿಲ್ಲ ಅವರು. 400ಕ್ಕೂ ಹೆಚ್ಚು ಆದ್ರೆ ಯಾಕೆ? ಆಪೋಸಿಷನ್ ಅವರು ಅದನ್ನ ಬದಲಾಯಿಸ್ಬಿಟ್ರು, ಸಂವಿಧಾನನ ಬದಲಾಯಿಸೋದಕ್ಕೆ ಮತ್ತು ಆರಕ್ಷಣೆ ತೆಗೆಯೋದಕ್ಕೆ ಅಂತ. ಇದೂನು ನನಗೆ ಒಂದು ದೊಡ್ಡ ಕಾರಣ ಅನ್ಸುತ್ತೆ. ಒಂದು ಕ್ರೆಡಿಟ್ ನೀವೇನಾದ್ರೂ ಆಪೋಸಿಷನ್ ಅವ್ರಿಗೆ ಕೊಡಬೇಕು ಅಂದ್ರೆ, ಅವ್ರ ಸ್ಟ್ರಾಟಜಿಗಾಗ್ಲಿ ಅಥವಾ ಅವ್ರ ಕಮ್ಯುನಿಕೇಶನ್ಗಾಗ್ಲಿ ಅವ್ರು ಮಾಡಿದ್ ಒಂದು ಒಳ್ಳೆ ಕೆಲಸ ಅಂದ್ರೆ, ಈ 400ಕ್ಕೂ ಹೆಚ್ಚು ಅನ್ನೋ ಘೋಷಣೆಯನ್ನ ಅವರು ಸಂವಿಧಾನ ಮತ್ತು ಆರಕ್ಷಣೆಗೆ ಜೋಡಿಸ್ಬಿಟ್ರು. ಸಂವಿಧಾನಕ್ಕಿಂತ ಹೆಚ್ಚು ಆರಕ್ಷಣೆ ಬಗ್ಗೆ ಮಾತಾಯ್ತಲ್ವಾ. ಆದ್ರಿಂದ ಸಮಾಜದ ಒಂದು ಉತ್ತಮ ವರ್ಗಕ್ಕೆ ಏನ್ ಅನಿಸ್ತು ಅಂದ್ರೆ, ಇವರಿಗೆ ನಾವು ಬಲ ಕೊಡಬೇಕು, ಆದ್ರೆ ತುಂಬಾ ಜಾಸ್ತಿ ಕೊಡಬಾರ್ದು. ಯಾಕಂದ್ರೆ ಇವರು ಆಮೇಲೆ ಇವರ ಮುಂದಿನ ಕ್ಯಾಂಪೇನ್ ಏನಿತ್ತಲ್ಲ, 400 ಸೀಟ್ಗಿಂತ ಹೆಚ್ಚು ಬಂದ್ರೆ ಮೀಸಲಾತಿ ತೆಗೆದ್ಬಿಡ್ತಾರೆ, ಸಂವಿಧಾನ ಬದಲಾಗತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಹಿಂದುಳಿಯುತ್ತೆ, ಇದು ಪ್ರಭಾವ ಬೀರ್ತಾ?
ತುಂಬಾ ಪ್ರಭಾವ ಇದೆ. ಆದ್ರೆ ಆಪೋಸಿಷನ್ ಅವರು ಇದ್ರ ಮೇಲೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿ ನಡೆಸಿದ್ರಂತ ನಂಗೆ ಅನ್ಸಲ್ಲ. ನಡೆದಿದ್ದೇನು ಅಂದ್ರೆ ಇವರು 400ಕ್ಕೂ ಹೆಚ್ಚು ಅಂತ ಘೋಷಣೆ ಮಾಡಿದಾಗ ಈ ಬಿಜೆಪಿಯ ಕೆಲವು ಟೊಳ್ಳು ನಾಯಕರೇನಿದ್ದಾರೆ ಅವರು ಜೋಶಲ್ಲಿ ಬಂದು ಏನ್ ಅಂದ್ಬಿಟ್ರು ಅಂದ್ರೆ ನಮಗೆ 400ಕ್ಕೂ ಹೆಚ್ಚು ಯಾಕೆ ಬೇಕು ಅಂದ್ರೆ ನಾವು ಸಂವಿಧಾನ ಬದಲಾಯಿಸಬೇಕು, ನಾವು ಹೊಸ ದೇಶ ಕಟ್ಟಬೇಕು ಅಂತೆಲ್ಲ ಕೂಗಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ತಪ್ಪು ಮಾಡ್ತಿದಾರಂತೆ. ಅವಾಗ ಆಪೋಸಿಷನ್ ಅವ್ರು ಕೈಗೆತ್ಕೊಂಡು ಸರಿಪಡಿಸಿದ್ರು. ಮತ್ತೆ ಇದಕ್ಕೆ ಕೌಂಟರ್ ಕೊಟ್ರಲ್ಲ, ನಾವು ನೋಡಿದ್ವಿ ಮೋದಿಜಿ ಅವರ ಭಾಷಣದಲ್ಲಿ ಅವರು ಮುಸಲ್ಮಾನರು, ಮಟನ್, ಮುಜರಾ, ಮಂಗಳಸೂತ್ರ ಎಲ್ಲದ್ರ ಬಗ್ಗೆ ಮಾತಾಡಿದ್ರು. ನೋಡಿ, ಪ್ರೈಮ್ ಮಿನಿಸ್ಟರ್ ಅವರು ರಾಜಸ್ಥಾನಲ್ಲಿ ಏನ್ ಭಾಷಣ ಮಾಡಿದ್ರಲ್ಲ ಅಲ್ಲಿಂದ ಶುರು ಆಯ್ತಿದ್ದು. ಆ ಸಮಯದಿಂದನೂ ಬಿಜೆಪಿಯವರ ಕೋರ್ ಸಪೋರ್ಟರ್ ಏನಿದಾರಲ್ಲ, ಮೋದಿಜಿಯವರ ಫ್ಯಾನ್ ಆಗಿದ್ರು, ಮೋದಿಜಿಯವರ ಸಪೋರ್ಟರ್ ಆಗಿದ್ರು, ಅವ್ರಿಗೂ ಈ ಮಾತು ಯಾಕೋ ಸರಿ ಅನ್ಸಿಲ್ಲ. ಅವ್ರ ಅನ್ಸಿಕೆ ಏನಂದ್ರೆ ಪ್ರಧಾನಮಂತ್ರಿ ಈ ಮಾತು ಆಡಬಾರ್ದಾಗಿತ್ತು ಅಂತ. ನನಗೂ ಹಾಗೆ ಅನಿಸ್ತು ಸ್ವಲ್ಪ. ಆ ಹಳೆ ಕಾಲದ ಪದ್ಧತಿ ಏನಿದೆಯಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಅವ್ರು ಹೊಸ ಇಮೇಜ್ ಏನ್ ಮಾಡ್ಕೊಂಡಿದಾರಲ್ಲ ಅವ್ರದ್ದು, ಅದಕ್ಕದು ಮ್ಯಾಚ್ ಆಗ್ಲಿಲ್ಲ. ನನಗೇನ್ ಅನಿಸ್ತು ಅಂದ್ರೆ ಅವರು ಕ್ಯಾಡರ್ನ ಗ್ಯಾಲ್ವನೈಸ್ ಮಾಡೋ ಬದಲು ಇನ್ನೂ ಡಿಸಪಾಯಿಂಟ್ ಮಾಡ್ಬಿಟ್ರು. ಅದರಿಂದ ಜನತೆ ಪ್ಯಾನಿಕ್ನೂ ಆಗ್ಬಿಟ್ರು. ಸೊ ಜನರಿಗೆ ಏನ್ ಅನ್ಸಕ್ ಶುರು ಆಯ್ತು ಅಂದ್ರೆ ಇವರು ಸೋಲ ಹಂತದಲ್ಲಿದ್ದಾರೆ, ಎದುರ್ತಾ ಇದ್ದಾರೆ, ಅದಕ್ಕೆ ಈ ತರ ಮಾತಾಡ್ತಿದ್ದಾರೆ ಅಂತ. ಉತ್ತರ ಪ್ರದೇಶದಲ್ಲಿ ತುಂಬಾನೇ ನಷ್ಟ ಆಯಿತು. ಅಲ್ಲಿ ಅಪೇಕ್ಷೆ ಎಲ್ರಿಗೂ ಜಾಸ್ತಿ ಇತ್ತು. ಅದಕ್ಕೆ ಎಲ್ರೂ ಹೇಳ್ತಾರೆ ಈ ಅಮಿತ್ ಶಾ ಮತ್ತೆ ಯೋಗಿ ಆದಿತ್ಯನಾಥ್ ಅವರ ನಡುವೆ ವಿವಾದ ಇತ್ತು, ಅದಕ್ಕೆ ನಷ್ಟ ಆಯಿತು ಅಂತ. ನೋಡಿ, ನಾನು ಅದನ್ನ ವ್ಯಕ್ತಿಗತ ಕ್ಲೇಶವಾಗಿ ನೋಡೋದಿಲ್ಲ. ಆದ್ರೆ ಅದನ್ನ ಒಂದು ವೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇದರ ಒಂದು ಉದಾಹರಣೆ ನಿಮಗೆ ಸಿಗುತ್ತೆ 2009-10 ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ. ಅದು ಯಾವಾಗ ಅಂದ್ರೆ ಮೋದಿಜಿ ಅವರು ಅಂದ್ರೆ ಒಂದು ಹೊಸ ಮುಖ ಆಗಿ ಬಿಜೆಪಿಯ ಮುಖ ಆಗಿ ಅವರು ಬೆಳೆದ್ ಬರ್ತಾ ಇರೋ ಸಮಯದಲ್ಲಿ ಅಡ್ವಾಣಿ ಅವರು ಬಿಜೆಪಿ ಲೀಡರ್ ಇದ್ರು. ಆ ಸಮಯದಲ್ಲಿ ಬಿಜೆಪಿಗೆ ಗುಜರಾತದಲ್ಲಿ ಲೋಕಸಭಾ ಎಲೆಕ್ಷನ್ಸ್ ನಲ್ಲಿ 2009ರಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ. ಆಮೇಲೆ ನಾವು 2011 ನಂತರ ನಾವು ಗುಜರಾತ್ ಅಲ್ಲಿ ಕೆಲಸ ಮಾಡಿದಾಗ ನಾನು ಎಲ್ಲ ಅಧ್ಯಯನ ಮಾಡಿದೆ. ನಾನು ತಿಳ್ಕೊಂಡೆ 2009 ಎಲೆಕ್ಷನ್ ನಲ್ಲಿ ಮೋದಿಜಿ ಕ್ಯಾಂಪೇನ್ ಮಾಡ್ತಾ ಇದ್ರು, ಅಡ್ವಾಣಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಮತ್ತೆ ಅವಾಗ ಯಾಕೆ ಅವರು ಸಫಲರಾಗ್ಲಿಲ್ಲ? ಸೊ ಮೋದಿಜಿ ಅವರು ಸಬರ್ಟೈಜ್ ಮಾಡಿದ್ರು ಕ್ಯಾಂಪೇನ್ ಅಂತಲ್ಲ, ಅಥವಾ ಜನ ಸಬರ್ಟೈಜ್ ಮಾಡಿದ್ರು ಕ್ಯಾಂಪೇನ್ ಅಂತಲ್ಲ. ಅಲ್ಲಿ ಮೋದಿಜಿ ಅವರ ಸಪೋರ್ಟರ್ಸ್ ಏನಿದಾರಲ್ಲ ಅವ್ರಿಗೆ ಎಲ್ಲೋ ಒಂದ್ ಕಡೆ ತಲೆಯಲ್ಲಿ ಈ ವಿಷಯ ಬಂತು, ಒಂದು ವೇಳೆ ಅದ್ವಾಣಿ ಅವರು ಗೆದ್ಬಿಟ್ರೆ ನಮ್ಮ ನಾಯಕರೇನಿದಾರಲ್ಲ ಮೋದಿಜಿ ಅವರು ಮುಂದುವರಿಯೋದಕ್ಕೆ ತುಂಬಾ ಸಮಯ ಹಿಡಿಬಹುದು ಅಂತ. ಸೊ ಅವಾಗ ನನಗೇನ್ ಅನ್ಸುತ್ತೆ ಅಂದ್ರೆ UP-ಯಲ್ಲೂ ಇದೇ ನಡೆದಿರ್ಬೋದು ಅನ್ಸುತ್ತೆ. ಎಷ್ಟೋ ಜನರಿಗೆ ಏನ್ ಅನಿಸ್ತು ಅಂದ್ರೆ ಒಂದ್ ವೇಳೆ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವರು ತುಂಬಾ ಬಹುಮತದಿಂದ ಗೆದ್ದು ಬಂದ್ರೆ ಅದರಿಂದ ಯೋಗಿಜಿ ಅವರ ಕುರ್ಚಿ ಏನಿದೆ ಅದಕ್ಕೆ ತೊಂದರೆ ಆಗ್ಬೋದು ಅಂತ. ಮತ್ತೆ ಇದು ತುಂಬಾ ಓಪನ್ ಆಗಿ ಚರ್ಚೆ ಆಯ್ತು. ಅರವಿಂದ್ ಕೇಜ್ರಿವಾಲ್ ಅವರು ಪಬ್ಲಿಕ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಈ ಮಾತು ನೀವು ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿರೋ ಆ ಮಾತು ರಾಜನೀತಿ ದೃಷ್ಟಿಕೋನದಿಂದ ತುಂಬಾ ನೇರ ಮಾತಾಗಿತ್ತದು. ಅದು ನಾನು ಊರುಗಳಲ್ಲೂ ನೋಡ್ತೀನಲ್ಲ, ನಾನು ಬಿಹಾರಲ್ಲಿ ನಡ್ಕೊಂಡು ಓಡಾಡುವಾಗ ಜನ ಕೇಳ್ತಾರೆ, ಪ್ರಶಾಂತ್ ಅವರೇ ನೀವು ಇವ್ರ ಜೊತೆ ಕೆಲಸ ಮಾಡಿದೀರಾ, ನೀವ್ ಹೇಳಿ 400 ಸೀಟ್ಸ್ ಬಂದ್ರೆ ಯೋಗಿಜಿ ಅವ್ರನ್ನ ಕೆಳಗಿಳಿಸ್ಬಿಡ್ತೀರಾ ಅಂತ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಜನರಲ್ಲಿ ತಮ್ಮಲ್ಲಿನೇ ಅವರ ಸಪೋರ್ಟರ್ಸ್ ಅಲ್ಲಿನೇ, ಅಂದ್ರೆ ಅದ್ರ ಅರ್ಥ ಯೋಗಿಜಿ ಅವರು ಹೋಗಿ ಬಿಜೆಪಿ ಅವ್ರನ್ನ ಸೋಲ್ಸಿ ಅಂತ ಹೇಳ್ಕೊಟ್ಟಿದಾರಂತಾನೂ ಅಲ್ಲ, ಅದ್ ನನಗೆ ಗೊತ್ತೂ ಇಲ್ಲ, ಅದ್ ನನ್ನ ವಿಷಯನೂ ಅಲ್ಲ. ಪಬ್ಲಿಕ್ ಅಲ್ಲಿ ಏನ್ ಚರ್ಚೆ ಆಗ್ಬಹುದು ಅಂದ್ರೆ ಯೋಗಿ ಅವರ ಸಪೋರ್ಟರ್ ಏನಿದಾರಲ್ಲ ಅವ್ರಿಗನ್ನಿಸ್ತು ತುಂಬಾ ದೊಡ್ಡ ಬಹುಮತದಿಂದ ಮೋದಿ ಅವ್ರು ಗೆದ್ದು ಬರ್ಬೋದು ಅಂತ. ಅವಾಗ ಯೋಗಿಜಿ ಅವ್ರು ಏನಿದಾರೆ, ನಮ್ಮ ನಾಯಕರು ಏನಿದಾರೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ. ಅದಕ್ಕೆ ಸ್ವಲ್ಪ ನೋಡ್ಕೊಂಡೇ ವೋಟ್ ಮಾಡಿ. ಜನರ ಮನಸ್ಸಿನಲ್ಲಿರುವಂತ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಅಯೋಧ್ಯೆ ಸೀಟ್. ಎಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತೋ, ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತೋ, ಅದೇ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತ್ ಹೋದ್ರು. ನೋಡಿ, ಅಯೋಧ್ಯೆ ಸೀಟ್ ಅಂತೂ ಯಾವ್ದೂ ಇಲ್ಲ. ಇದು ಜನರ ತಪ್ಪು ತಿಳುವಳಿಕೆ. ಅಯೋಧ್ಯೆದು ಯಾವ್ದು ಸೀಟ್ ಇಲ್ಲ. ಅಯೋಧ್ಯ ಆದ್ರೆ ಸೀಟ್ ಫೈಜಾಬಾದ್, ಅಯೋಧ್ಯ ಅಲ್ಲಿರೋದ್ರಿಂದ ಅದು ಸಿಂಬಾಲಿಕ್ ಒಂದ್ ದೊಡ್ಡ ಸೆಟ್ ಬ್ಯಾಕ್ ಅದು. ಮತ್ತೆ ಅಲ್ಲಿಗೆ ಬಂತು ವಿಷಯ. ಅಲ್ಲೇನ್ ಕ್ಯಾಂಡಿಡೇಟ್ ಇದ್ರಲ್ಲ ಲಲ್ಲೂ ಸಿಂಗ್ ಅವರು, ಹಿ ವಾಸ್ ದ ಫಸ್ಟ್ ಒನ್ ಟು ಸೇ 400ಕ್ಕೂ ಹೆಚ್ಚು ಬಂದ್ರೆ ನಾವು ಸಂವಿಧಾನ ಬದಲಾಯಿಸ್ಬಿಡ್ತೀವಿ ಅಂತ. ಹಿ ವಾಸ್ ಒನ್ ಆಫ್ ದ ಫಸ್ಟ್ ಲೀಡರ್ಸ್ ಹೂ ವೆಂಟ್ ಪಬ್ಲಿಕ್ ಸೇಯಿಂಗ್ ನಮಗೆ 400ಕ್ಕಿಂತ ಹೆಚ್ಚು ಸೀಟ್ಸ್ ಯಾಕೆ ಬೇಕಂದ್ರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ. ಮತ್ತು ಅವರ ಜಾತೀಯ ಸಮಾಜ ಏನು ಸ್ಪರ್ಧಿಸ್ತಾ ಇದ್ರಲ್ಲ ಸಪಾ ಜೊತೆ, ಅದರಿಂದ ಅವ್ರಿಗೆ ಸಹಾಯ ಆಗಿರ್ಬೋದು. ಮತ್ತೆ ಇನ್ನೊಂದೇನು ಅಂದ್ರೆ ತುಂಬಾ ಡೆವಲಪ್ಮೆಂಟಲ್ ಅಂದ್ರೆ ತುಂಬಾ ದೊಡ್ಡ ಬದಲಾವಣೆ ನೀವೇನಾದ್ರೂ ಸಮಾಜದಲ್ಲಿ ತಂದಾಗ ಸಮಾಜದ ಒಂದು ಗುಂಪು ಅದರಿಂದ ತುಂಬಾ ಪ್ರಭಾವಿತ ಆಗುತ್ತೆ. ಈಗ ನಾನು ಒಬ್ಬ ಪತ್ರಕರ್ತರನ್ನ ಕೇಳಿದೆ, ನೀವು ನನಗೆ ಹೇಳಿ ಸಂಜಯ್ ಗಾಂಧಿ ಅವರ ಕಾಲದಲ್ಲಿ ಈ ಸ್ಲಮ್ಸ್ನೆಲ್ಲ ತೆಗೆದಾಕ್ತಿದ್ರಲ್ಲ ಅದ್ರ ಫೀಡ್ಬ್ಯಾಕ್ ಹೋಗ್ತಾ ಇರ್ಲಿಲ್ವಾ ಅವ್ರಿಗೆ ಅಂತ. ಅವ್ರು ನನಗೇನು ಹೇಳಿದ್ರು ಅಂದ್ರೆ ಎಷ್ಟು ತಮಾಷೆ ಅನಿಸ್ತು ಅಂದ್ರೆ ಫೀಡ್ಬ್ಯಾಕ್ ಅವ್ರಿಗೆ ಹೋಗ್ತಾ ಇತ್ತು, ಆದ್ರೆ ಅವ್ರು ಆರಾಮಾಗಿ ಕೂತ್ಕೊಂಡು ಏನ್ ಹೇಳ್ತಾ ಇದ್ರು ಅಂದ್ರೆ ನಾನು ಅವ್ರಿಗೆ ಒಳ್ಳೇದೇ ಮಾಡ್ತಾ ಇದ್ದೀನಿ ಅಂತ, ನಾನು ಅವ್ರನ್ನ ಸ್ಲಮ್ಸ್ ಇಂದ ತೆಗೆದು ಒಳ್ಳೆ ಕಡೆ ಕಳಿಸ್ತಾ ಇದ್ದೀನಿ, ಆದ್ರೂ ಆ ಜನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಸೊ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಅಯೋಧ್ಯೆಯಲ್ಲಿ ರೋಡ್ ಮಾಡೋದಕ್ಕೆ ನೀವು ಒಂದು ಓಣಿನೇ ತೆಗೆದಾಕ್ಬಿಟ್ರಿ, ಅವ್ರನ್ನ ಶಿಫ್ಟ್ ಮಾಡಿಸಿದ್ರಿ, ಅದಂತೂ ಇನ್ನು ಟ್ರಾನ್ಸಿಷನಲ್ ಫೇಸ್ ಅಲ್ಲಿ ಇದೆ. ಆದ್ರೆ ನಷ್ಟ ಆಗಿರೋ ವ್ಯಕ್ತಿಗೆ ಅವತ್ತೇ ಆಗಿದೆಯಲ್ಲ. ದೇವಸ್ಥಾನ ಮಾಡೋ ಕಾರ್ಯದಲ್ಲಿ ನೀವು ಜನರ
ಹೊಟ್ಟೆಪಾಡು ಕಸ್ಕೊಂಡ್ಬಿಟ್ಟು ಅವ್ರ ಮನೆಗಳನ್ನ ತೆಗ್ಸಾಕ್ಬಿಟ್ರೆ, ಡಿಸ್ಪ್ಲೇಸ್ ಮಾಡಿಸಿದ್ರೆ, ಇದೆಲ್ಲದ್ರ ಎಫೆಕ್ಟ್ ಕೂಡ ತುಂಬಾ ಆಗುತ್ತೆ. ನಿಮ್ಗಿದು ಸರಿ ಅಂತ ಅನ್ಸುತ್ತಾ? ಅಖಿಲೇಶ್ ಯಾದವ್ ಅವರು ಟಿಕೆಟ್ ನ ಹಂಚೋದ್ರಲ್ಲಿ ಜಾತಿ ಆಧಾರದ ಮೇಲೆ ಹಂಚಿದ್ರು, ಮತ್ತೆ ಚಾತುರ್ಯ ತೋರಿಸಿದ್ರು. ನೋಡಿ, ಜನರಲ್ ಸೀಟಲ್ಲೂ ಕೂಡ SC/ST ಸ್ಪರ್ಧೆ ಮಾಡಿಲ್ಲ. ಇದಂತೂ ಯಾವಾಗ್ಲೂ ನಡೀತಾನೆ ಇರುತ್ತೆ. ಈ ಸಮಾಜವಾದಿ ಪಾರ್ಟಿ ಮತ್ತೆ ಇನ್ನೊಂದು ದಳ ಏನಿದೆ, ಅವ್ರು ಯಾವಾಗ್ಲೂ ಜಾತಿನ ಮುಂದೆ ಇಟ್ಕೊಂಡೇ ಇದೆಲ್ಲ ಮಾಡ್ತಾರೆ. ನಾನು ಉತ್ತರ ಪ್ರದೇಶಲ್ಲಿ ಸಮಾಜವಾದ ಪಾರ್ಟಿ ಏನ್ ಮಾಡಿ ಯಾರಿಗ್ ಟಿಕೆಟ್ ಕೊಡ್ತು ಅಂತ ಇದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿಲ್ಲ. ಆದ್ರೆ ಫಲಿತಾಂಶಗಳು ತೋರಿಸ್ತಾವಲ್ಲ ಅವ್ರಿಗೆ ಸಫಲತೆ ಸಿಕ್ಕಿದೆ ಅಂತ. ಸೊ ಅದಕ್ಕೆ ಅವರಿಗೆ ನಾವು ಶುಭ ಕೋರ್ಬೇಕು. ಏನೋ ಒಂದು ಒಳ್ಳೇದ್ ಮಾಡಿರ್ತಾರೆ, ಅದಕ್ಕೆ ಎಷ್ಟು ಸೀಟ್ ಸಿಕ್ಕಿರುತ್ತೆ ಅಲ್ವಾ. ಎಲೆಕ್ಷನ್ಗಿಂತ ಮುಂಚೆ ಕೇಜ್ರಿವಾಲ್ ಮತ್ತೆ ಹೇಮಂತ್ ಸೊರೇನ್ ಅವರನ್ನ ಜೈಲಿಗೆ ಹಾಕೋದ್ರಿಂದ ಏನಾದ್ರೂ ತೊಂದರೆ ಆಯ್ತಾ? ನನಗನ್ಸಲ್ಲ, ಇದರ ನಷ್ಟ ನನಗನ್ಸಲ್ಲ. ಯಾಕಂದ್ರೆ ಒಂದ್ ವೇಳೆ ಹೀಗ್ ನಡೆದಿದ್ರೆ ಜಾರ್ಖಂಡಲ್ಲೂ ಬಿಜೆಪಿ ಇರ್ತಿರ್ಲಿಲ್ವಲ್ಲ. ಬಿಜೆಪಿಗೆ ನಷ್ಟ ಆಗಿದ್ದು ರಾಜಸ್ಥಾನಲ್ಲಿ, ಬಿಜೆಪಿಗೆ ನಷ್ಟ ಆಗಿದ್ದು ಮಹಾರಾಷ್ಟ್ರದಲ್ಲಿ. ಸೊ ಒಂದ್ ವೇಳೆ ಹೇಮಂತ್ ಸೊರೇನ್ ಅವ್ರನ್ನ ಅರೆಸ್ಟ್ ಮಾಡೋದ್ರಿಂದ ಬಿಜೆಪಿಗೆ ನಷ್ಟ ಆಗೋದಿದ್ರೆ ಬಿಹಾರ್ ಜಾರ್ಖಂಡಲ್ಲಿ ಮೊದಲಾಗ್ತಾ ಇತ್ತಲ್ವಾ, ರಾಜಸ್ಥಾನಲ್ಲಿ ಆಮೇಲೆ ಆಗ್ತಾ ಇತ್ತು. ಸೊ ಇದೇನು, ಈಗ ಮೀಸಲಾತಿ ಬಗ್ಗೆ ಮಾತಾಡ್ತಿದ್ದಾರೆ. ಮೀಸಲಾತಿ, ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ಬಗ್ಗೆ ಒಂದು ನರೇಟಿವ್ ಆಯ್ತು. ಆದ್ರೆ ಬಿಹಾರದಲ್ಲಿ ಜಾತಿ ಪ್ರಭಾವ ಹೆಚ್ಚಾಗೇ ಇದೆ. ಇಲ್ಲ ನೋಡಿ, ಬಿಹಾರಲ್ಲಿ ಯಾಕೆ ಹೀಗಾಗ್ಲಿಲ್ಲ ಅಂದ್ರೆ, ಬಿಹಾರಲ್ಲಿ ದೊಡ್ಡ ಫ್ಯಾಕ್ಟರಿ ಏನಿದೆಯಲ್ಲ, ಲಾಲು ಅನ್ನೋ ಫ್ಯಾಕ್ಟರಿ, ಲಾಲು ಯಾದವ್ ಅನ್ನೋ ಫ್ಯಾಕ್ಟರಿ ಏನಿದೆ, ಲಾಲೂಜಿ ಬಿಹಾರಲ್ಲಿ ಬರೀ ನೇತಾ ಮಾತ್ರ ಅಲ್ಲ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಈಸ್ ಎ ಫೆನೋಮಿನಾ. ಬಿಹಾರಲ್ಲಿ ಮೋದಿಜಿ ಇದ್ದಾರೆ, ನಿತೀಶ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಜಾತಿ ಇದೆ, ಆದ್ರೆ ಒಂದು ಎಲ್ಲಕ್ಕಿಂತ ದೊಡ್ಡ ಫ್ಯಾಕ್ಟರ್ ಏನಿದೆ 25-30 ವರ್ಷದಿಂದ ಏನಿದೆ, ಅದು ಲಾಲು ಪ್ರಸಾದ್ ಯಾದವ್. ಒಂದು ದೊಡ್ಡ ವರ್ಗ ಏನಿದೆ ಬಿಹಾರಲ್ಲಿ, ಅದು ಒಂದು ಲಾಲು ಅವ್ರ ಪಕ್ಷದಲ್ಲಿ ವೋಟ್ ಮಾಡುತ್ತೆ, ಇಲ್ಲ ಅವ್ರು ವಿರೋಧವಾಗಿ ವೋಟ್ ಮಾಡುತ್ತೆ. ಏನೇ ನಡೀಲಿ ಅವ್ರು ವಿರೋಧವಾಗಿ ವೋಟ್ ಮಾಡುತ್ತೆ. ಎಷ್ಟೋ ಜನ ಅಂತಾರೆ ನಿತೀಶ್ ಅವ್ರಿಗೆ 12 ಸೀಟ್ಗಳು ಬಂದ್ಬಿಟ್ರು, ರಿವೈವಲ್ ಆಗ್ಬಿಡ್ತು ಅಂತ. ಏನೂ ಆಗಿಲ್ಲ, ಅವರೆಲ್ಲ ಲಾಲು ಯಾದವ್ ಅವ್ರಿಗೆ ವಿರೋಧಿಗಳಾಗ್ಬಿಟ್ಟಿದ್ರು. ಅವರು ಲಾಲೂಜಿ ಅವರಿಗೆ ವೋಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ 15 ವರ್ಷ ಏನವರು ಜಂಗಲ್ ರಾಜ್ ನೋಡ್ಬಿಟ್ಟಿದ್ರಲ್ಲ. ನಾವು ನೀವು ಪಟ್ನಾಲಿ, ದಿಲ್ಲಿಯಲ್ಲಿ ಕೂತ್ಕೊಂಡು ನೋಡ್ತೀವಿ, ಓದ್ತೀವಿ, ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸ್ತೀವಿ. ನೀವು ಇಮ್ಯಾಜಿನ್ ಮಾಡಿ, ಅದನ್ನ ಅನುಭವಿಸಿರೋ ಜನ 15 ವರ್ಷ. ಈಗ ಆ ವರ್ಗಕ್ಕೆ ಬೇರೆ ಏನೂ ಕಾಣಿಸಲ್ಲ, ಒಂದು ಮಾತ್ರ ಉದ್ದೇಶ ಇರುತ್ತೆ, ನನಗೆ ಆ ಜಂಗಲ್ ರಾಜ್ ವಾಪಸ್ ಬರಬಾರದು. ಅದಕ್ಕೆ ಅವರು ಲಾಲೂಜಿ ಅವರಿಗೆ ವೋಟ್ ಮಾಡಲ್ಲ. ಇದೇ ಒಂದು ದೊಡ್ಡ ಫ್ಯಾಕ್ಟರ್, ಎಲ್ಲಕ್ಕಿಂತ ಮುಖ್ಯವಾದ ಫ್ಯಾಕ್ಟರ್ ಅದು ಬಿಹಾರ್ನ ಕಾಂಟೆಕ್ಸ್ಟ್ ಅಲ್ಲಿ. ಈಗೊಂದು ಪ್ರಶ್ನೆನ ಪಬ್ಲಿಕ್ ಇಂದ ತಗೊಳ್ಳೋಣ. ನನ್ ಪ್ರಶ್ನೆ ಏನು ಅಂತಂದ್ರೆ, 2024ನೇ ಎಲೆಕ್ಷನ್ ಆಗೋದ್ಕಿಂತ ಮೊದಲು ನೀವ್ ಹೇಳಿದ್ರಿ ಕಾಂಗ್ರೆಸ್ 3 ಸೀಟು 3 ಫಿಗರ್ಸ್ ಅಲ್ಲೂ ಬರಲ್ಲ ಅಂತ. ಮತ್ತೆ ಎಕ್ಸಾಕ್ಟ್ಲಿ ಹಾಗೆ ಆಯ್ತು, 99 ಸೀಟ್ ಮಾತ್ರ ಬಂತು. ಏನ್ ನೀವು ಮೊದ್ಲೇ ಮಾತಾಡಿಟ್ಕೊಂಡಿದ್ರೆ ಕಾಂಗ್ರೆಸ್ ಜೊತೆ ಹೇಗೆ? ಇಲ್ಲ ಇಲ್ಲ ಇಲ್ಲ, ಇದಂತೂ ನನ್ನ ಇಲ್ಲ. ಇದು ನಾನು ನನ್ನ ಅಂದಾಜು ಕಾಂಗ್ರೆಸ್ ವಿಷಯದಲ್ಲಿ ಏನಾಗಿತ್ತಲ್ಲ, ಕಾಂಗ್ರೆಸ್ ಅದಕ್ಕಿಂತ ತುಂಬಾ ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ. 100 ಸೀಟ್ಸ್ ಬರಲ್ಲ ಅದಕ್ಕೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ನಾನು ಅದನ್ನ ಬೇರೆ ರೀತಿ ಹೇಳಿದ್ದೆ. ಏನ್ ಹೇಳಿದ್ದೆ ಅಂದ್ರೆ, 100 ಸೀಟ್ಸ್ ಬಂದ್ರೆ ಐ ವಿಲ್ ಬಿ ಸರ್ಪ್ರೈಸ್ಡ್ ಅಂತ. ಸೊ ಕಾಂಗ್ರೆಸ್ಗೆ 99 ಸೀಟ್ಗಳು ಬಂದಿದೆ. ನನಗೇನ್ ಅನ್ಸುತ್ತೆ, ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ಅದು ಕಾಂಗ್ರೆಸ್ನ ಗೆಲುವು. ಸೊ ಅದರಲ್ಲಿ ನನ್ನದೇನು ಕ್ರೆಡಿಟ್ ಇಲ್ಲ. ಇಫ್ ಐ ವಾಸ್ ರಾಂಗ್ ಇನ್ ಅಸೆಸಿಂಗ್ ಕಾಂಗ್ರೆಸ್ ರಿವೈವಲ್ ಟು ಸೇ. ಇದರ ಅರ್ಥ ರಾಹುಲ್ ಗಾಂಧಿ ಅವರ ರಿವೈವಲ್ ಕೂಡ ಆಗತ್ತಾ? ಇಲ್ಲ ನೋಡಿ, ಯಾವುದೇ ದಳದ ನಾಯಕನ ರಿವೈವಲ್ ಆದಾಗ, ಅದನ್ನ ನೋಡಿದಾಗ ಅವರಿಗೆ ಕ್ರೆಡಿಟ್ ಸಿಗ್ಲೇಬೇಕು. ಟು ದಟ್ ಎಕ್ಸ್ಟೆಂಟ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದಾಗ ಅವರಿಗೆ 99 ಸೀಟ್ ಸಿಕ್ಕಿದೆ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅದರ ಕ್ರೆಡಿಟ್ ಸಿಗ್ಲೇಬೇಕು. ಅಂಡ್ ಜಸ್ಟ್ ಟು ಪುಟ್ ಥಿಂಗ್ಸ್ ಇನ್ ಟು ಪರ್ಸ್ಪೆಕ್ಟಿವ್, ಇಂದಿರಾ ಗಾಂಧಿ ಅವರ ಅತಿ ದೊಡ್ಡ ಸೋಲ್ ಏನಾಗಿತ್ತಲ್ಲ 1977ನಲ್ಲಿ, ಅವಾಗ ಕಾಂಗ್ರೆಸ್ಗೆ 154 ಸೀಟ್ ಸಿಕ್ಕಿತ್ತು, 154. ರಾಹುಲ್ ಜಿ ಅವರ ಅತಿ ದೊಡ್ಡ ಗೆಲುವಲ್ಲಿ ಕಾಂಗ್ರೆಸ್ಗೆ 99 ಸೀಟ್ ಸಿಕ್ಕಿದೆ. ಇದರಿಂದ ಗೊತ್ತಾಗುತ್ತೆ ಅವರು ಆಸ್ ಅ ಲೀಡರ್. ರಾಹುಲ್ ಗಾಂಧಿ ಹ್ಯಾಸ್ ಮೈಲ್ಸ್ ಟು ಗೋ ಬಿಫೋರ್ ಈ ರೀಚಸ್ ದಟ್ ಪಾಯಿಂಟ್ ವೇರ್ ವಿ ಕ್ಯಾನ್ ಸೇ ಕಂಟ್ರಿ ಮ್ಯಾನ್ ಹ್ಯಾಸ್ ಅರೈವ್ಡ್ ಅಂತ. ಬಟ್ ಎಸ್, ಕಾಂಗ್ರೆಸ್ ಆಸ್ ಅ ಪಾರ್ಟಿ ಹ್ಯಾಸ್ ಡನ್ ಮಚ್ ಬೆಟರ್ ದ್ಯಾನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಇನ್ಕ್ಲೂಡಿಂಗ್ ಮೀ. ಅಂಡ್ ಟು ದಟ್ ಎಕ್ಸ್ಟೆಂಟ್ ವಿ ಮಸ್ಟ್ ಗಿವ್ ಕ್ರೆಡಿಟ್ ಟು ರಾಹುಲ್ ಗಾಂಧಿ. ನಾವು ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಅನ್ಸುತ್ತಾ ಶ್ರೀ ರಾಹುಲ್ ಗಾಂಧಿ ಅವರು ಭಾರತದ ನೇತೃತ್ವ ವಹಿಸ್ತಾರಾ, ಅವ್ರು ಪ್ರಧಾನಿ ಆಗ್ತಾರಾ ಅಂತ? ಅವರು ಖಂಡಿತವಾಗ್ಲೂ ಕಾಂಗ್ರೆಸ್ನ ಒಬ್ಬ ನೇತಾ. ಈ ಎಲೆಕ್ಷನ್ ಇಂದ ಅವರು ಕಾಂಗ್ರೆಸ್ನ ಒಬ್ಬ ಲೀಡರ್ ಆಗಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದೆ ಈ ಚುನಾವಣೆ, ಅಟ್ಲೀಸ್ಟ್ ಇನ್ ಶಾರ್ಟ್ ಟು ಮೀಡಿಯಂ ರನ್. ಮುಂದಿನ 5-10 ವರ್ಷಗಳಲ್ಲಂತೂ ರಾಹುಲ್ ಗಾಂಧಿ ಅವರು ಬಿಟ್ರೆ ಬೇರೆ ನಾಯಕರಿದ್ದಾರೆ ಅಂತ ಅಟ್ಲೀಸ್ಟ್ ಶಾರ್ಟ್ ರನ್ ಅಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ದೇಶದ ನಾಯಕರಾಗಿ ಅವರು ಬೆಳೆದ್ ಬಂದಿದಾರ ಅಂತ ಹೇಳೋದಕ್ಕೆ ಅದಕ್ಕಿನ್ನೂ ಸಮಯ ಹಿಡಿಯುತ್ತೆ, ತುಂಬಾ ಸಮಯ ಹಿಡಿಯುತ್ತೆ. 99 ಸೀಟ್ಸ್ ತರೋದು ಬೇರೆ, 250-300 ಸೀಟ್ಸ್ ತರೋದು ಬೇರೆ ಆಗುತ್ತೆ. ಪ್ರಶಾಂತ್ ಅವರೇ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶಾಂತ್ ಕಿಶೋರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳು ಮುಂದುವರಿಯುತ್ತೆ. ನನ್ನ ತಂದೆ ಒಂದು ಒಳ್ಳೆ ಮಾತು ಹೇಳಿದ್ರು, ಜೀವನದಲ್ಲಿ ಯಾವ ವ್ಯಕ್ತಿ ಏನು ಮಾಡಲ್ವೋ ಅವ್ನು ಬರೀ ಆಲೋಚನೆ ಮಾಡ್ತಾನೆ ಅಂತ. ಸೊ ನಿಮಗೆ ಸ್ವಂತ ತಿಳುವಳಿಕೆ ಅಂತೂ ಇಲ್ಲ.
ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡಿರೋದು ರಾಜಕೀಯದ ರಣನೀತಿಗಾರ ಪ್ರಶಾಂತ್ ಕಿಶೋರ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಎಲೆಕ್ಷನ್ ಎಕ್ಸ್ಪರ್ಟ್ ಪ್ರಶಾಂತ್ ಕಿಶೋರ್ ಅವರ ಮೇಲಿರುವ ಆರೋಪವೆಂದರೆ ಇವರು ನಾಯಕರನ್ನು ತಪ್ಪು ದಾರಿಯಲ್ಲಿ ನಡೆಸಿದ್ದಾರೆ ಎಂಬುದು. ನೋಡಿ, ಯಾವಾಗಿಂದ ನೀವು ಎಲೆಕ್ಷನ್ನಲ್ಲಿ ಡೇಟಾಗಳ ಅನಾಲಿಸಿಸ್ಗಳ ಡಿಜಿಟಲ್ ಮೀಡಿಯಾನ ಉಪಯೋಗಿಸೋದಿಕ್ಕೆ ಶುರು ಮಾಡಿದ್ರೋ ಅವಾಗಿಂದ ಎಲ್ರೂ ಅದೇ ದಾರಿಯಲ್ಲಿ ನಡೆಯೋದಿಕ್ ಶುರು ಮಾಡಿದ್ರು. ನೀವ್ ಯಾತ್ರೆಗೆ ಹೊರಟೋದ್ರಿ. ಯಾರನ್ನಾದ್ರೂ ಕೇಳಿ ಏನಾಯ್ತು? ಸರ್ವೆ ಮಾಡಿಸ್ತೀವಿ. ಓಕೆ, ಯಾರತ್ರ ಸರ್ವೆ ಮಾಡಿಸಿದ್ರಿ? ನೋಡಿ, ಪ್ರಶಾಂತ್ ಕಡೆಯವರು ಒಬ್ರಿದ್ದಾರೆ, ಅವ್ರ ಹತ್ರ ಮಾಡಿಸಿದ್ವಿ. ಎಲ್ಲ ಅದೇ ದಾರಿ ಹಿಡಿದಿದ್ದಾರೆ. ಇದಾರೆ ಒಂದು 20,000ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಯಾವುದೋ ಒಂದು ರೀತಿ ಈ ಡೊಮೇನ್ಗೆ ಅವರು ನಂಟ್ನಲ್ಲಿದ್ದಾರೆ. ಇದು 2011ರಿಂದ ನಾವೇನು ಇದನ್ನ ಶುರು ಮಾಡಿದ್ವಿ. ಅವಾಗ ನಮಗೂ ಐಡಿಯಾ ಇರಲಿಲ್ಲ ಇದೊಂದು ದೊಡ್ಡ ಡೊಮೇನ್ ಆಗುತ್ತೆ ಅಂತ. ಆದ್ರೆ ನಿಧಾನಕ್ಕೆ ಅದು ದೊಡ್ಡದಾಗ್ಬಿಟ್ಟಿದೆ. ಒಬ್ಬ ಹಳ್ಳಿಯ ನಾಯಕ ಎಲೆಕ್ಷನ್ಗೆ ನಿಂತ್ಕೊಂಡ್ರು ಪ್ರೊಫೆಷನಲ್ ಎಕ್ಸ್ಪರ್ಟ್, ಪ್ರೊಫೆಷನಲ್ ಸಪೋರ್ಟ್ ಬಗ್ಗೆ ಅರ್ಥವಾಗುತ್ತೆ ಅವನಿಗೆ ಇವಾಗ. ಯಾಕಂದ್ರೆ ನೀವು ತೋರಿಸ್ದಂಗೆ ಎಷ್ಟೋ ಎಲೆಕ್ಷನ್ಸ್ ಅಲ್ಲಿ ಬೇರೆ ಬೇರೆ ಪಾರ್ಟಿಗಳಿಗೆ, ನಾಯಕರಿಗೆ, ಜನರಿಗೆ ಏನ್ ಅನಿಸ್ತು ಅಂದ್ರೆ ಪಬ್ಲಿಕ್ ಸಪೋರ್ಟ್ ಇಂದ ಇವ್ರಿಗೆ ಒಳ್ಳೇದಾಯ್ತು ಅಂತ. ಸೊ ಸ್ವಾಭಾವಿಕವಾಗಿ ಜನರಿಗೆ ಯಾವ್ದ್ರಿಂದ ಒಳ್ಳೇದಾಗುತ್ತೋ ಅದನ್ನ ಜನ ಕ್ಯಾರಿ ಮಾಡ್ತಾ ಹೋಗ್ಬಿಡ್ತಾರೆ. ಮತ್ತೆ ಇದ್ರಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರಲ್ಲ, ಇದಕ್ಕೆ ಸ್ಕೂಲು ಡಿಗ್ರಿ ಅಂತೂ ಇಲ್ವಲ್ಲ. ಯಾರ್ಯಾರು ನಮ್ ಜೊತೆ ಕೆಲಸ ಮಾಡಿದಾರೋ ಹೋಗಿ ಅವ್ನ CV ಬರೀತೇನೆ, ನಾನು ಪ್ರಶಾಂತ್ ಕಿಶೋರ್ ಅವ್ರ ಜೊತೆ ಕೆಲಸ ಮಾಡಿದೀನಿ ಅಂತ. ನನಗೆ ಇದರಿಂದ ಸಂತೋಷನೇ ಇದೆ. ಎಷ್ಟೋ ಜನ ತುಂಬಾ ಜನ ಸೋತು ಹೋದ್ರು. ಇಲ್ಲ ನೋಡಿ, ಅದು ಏನಂದ್ರೆ ಈಗ ಒಬ್ಬ ಡಾಕ್ಟರ್ ಒಬ್ರು ಟ್ರೀಟ್ಮೆಂಟ್ ಮಾಡ್ತಿದ್ರೆ ಮತ್ತೆ ಅವರ ಡೆತ್ ಆಗ್ಬಿಟ್ರೆ ಅದಕ್ಕೆ ನೀವು ಅವ್ನು ಓದಿದ್ ಮೆಡಿಕಲ್ ಕಾಲೇಜ್ನ ದೋಷಿ ಅನ್ಕೊಳ್ಳಲ್ವಾ? ಆದ್ರೆ ಈ ಸೈನ್ಸ್ ಎಷ್ಟು ಅಕ್ಯುರೇಟ್ ಆಗಿದೆ. ನಾವು ನೋಡಿದ್ವಿ ಎಕ್ಸಿಟ್ ಪೋಲ್ ಅಲ್ಲಿ ಎಲ್ಲ ತಪ್ಪಾಗಿತ್ತು. ಇಲ್ಲ ನೋಡಿ, ಮೊದಲನೇ ವಿಷಯ ಏನು ಅಂದ್ರೆ ನಾನು ಒಬ್ಬ ಪೋಲ್ಸ್ಟರ್ ಅಲ್ಲ. ನಾವ್ ಈ ಕೆಲಸ ಏನ್ ಮಾಡ್ತೀವಲ್ಲ, ನಾವು ಪೋಲ್ಸ್ಟರ್ಸ್ ಅಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ನಾನು 10 ವರ್ಷದಿಂದ ಹೇಳ್ತಾನೆ ಇದ್ದೀನಿ, ವಿ ಆರ್ ಹೈಲಿ ಓವರ್ ರೇಟೆಡ್. ಯಾವುದೇ ಪ್ರೊಫೆಷನಲ್ ಸಪೋರ್ಟ್ ಯಾವ ಪಾರ್ಟಿನೂ ಎಲೆಕ್ಷನ್ ನಲ್ಲಿ ಗೆಲ್ಸಕ್ಕೆ ಸೋಲ್ಸಕ್ ಆಗಲ್ಲ. ನೋಡಿ, ಎಲೆಕ್ಷನ್ ಗೆಲ್ಲೋದು ಆ ಪಾರ್ಟಿ ಗೆಲ್ಲುತ್ತೆ, ಆ ನಾಯಕ ಗೆಲ್ತಾನೆ, ಅದಕ್ಕೆ ಸಪೋರ್ಟ್ ಮಾಡಿರೋರು ಗೆಲ್ತಾರೆ, ಕಾರ್ಯಕರ್ತರು ಗೆಲ್ತಾರೆ. ಸೊ ಈ ಪ್ರೊಫೆಷನಲ್ಸ್ ಏನಿದಾರಲ್ಲ ಅದು ಸ್ವಲ್ಪ ಎಲ್ಲದನ್ನು ಆರ್ಗನೈಸ್ ಮಾಡೋದಕ್ಕೆ ಸ್ವಲ್ಪ ಸಹಾಯ ಮಾಡ್ಬೋದಷ್ಟೇ. ಅಂದ್ರೆ ಒಬ್ಬ ಒಳ್ಳೆ ಡಾಕ್ಟರ್ ಆಪರೇಷನ್ ಮಾಡ್ತಿದ್ದಾನಂದ್ರೆ ವ್ಯವಸ್ಥೆ ಬೇಕಲ್ವಾ, ಒಂದ್ ಒಳ್ಳೆ ಆಪರೇಷನ್ ಥಿಯೇಟರ್ ಬೇಕು. ಆದ್ರೆ ಆ ಡಾಕ್ಟರ್ಗೆ ಜೊತೆಲಿ ಅಸಿಸ್ಟೆಂಟ್ಸ್ ಇಲ್ಲ ಅಂದ್ರೆ, ಸೊ ಒಬ್ಬ ಒಳ್ಳೆ ಸರ್ಜನ್ ಆಗಿನೂ ಆಪರೇಷನ್ ಥಿಯೇಟರ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮಿಂದ ತಪ್ಪು ನಡೆಯೋ ಸಾಧ್ಯತೆ ಎಲ್ಲ ಇರುತ್ತೆ ಅಲ್ವಾ. ಸೊ ಸುತ್ತಲೂ ನಿಮ್ಮ ಸಪೋರ್ಟ್ ಸಿಸ್ಟಮ್ ಒಂದ್ ವೇಳೆ ಚೆನ್ನಾಗಿದ್ರೆ ಯು ವಿಲ್ ಬಿ ಏಬಲ್ ಟು ಡೆಲಿವರ್ ಥಿಂಗ್ಸ್ ಬೆಟರ್. ಸೊ ಮೊದಲನೇ ವಿಷಯ ಏನು ಅಂದ್ರೆ, ನಮಗೆ ಇಷ್ಟೊಂದು ಕ್ರೆಡಿಟ್ ಕೊಡಬೇಡಿ. ಯಾರಿಗೆ ಆಗ್ಲಿ, ಪ್ರಶಾಂತ್ ಕಿಶೋರ್ ಅಥವಾ ಇನ್ನು ಯಾರಿಗೆ ಆಗ್ಲಿ, ಯಾವುದೇ ಸಂಸ್ಥೆ ಆಗ್ಲಿ, ಯಾರಿಗೆ ಆಗ್ಲಿ, ಗೆಲ್ಸಿದ್ರು ಸೋಲ್ಸಿದ್ರು ಅಂತ, ಅಟ್ ಬೆಸ್ಟ್ ವಿ ಬ್ರಿಂಗ್ ಲಿಟಲ್ ಬಿಟ್ ಆಫ್ ಎಫಿಷಿಯನ್ಸಿ ಆನ್ ದ ಮಾರ್ಜಿನ್. ಇಲ್ಲಂತೂ ಎಲ್ಲ ಉಲ್ಟಾ ಆಗೋಯ್ತು. ತಪ್ಪನ್ನ ಎಕ್ಸಿಟ್ ಪೋಲ್ ಮಾಡೋರು ಮಾಡಿದ್ರು, ಮತ್ತೆ ತಪ್ಪು ನಮ್ಮೇಲೆ ಬಂತು. ನಿಮ್ಮೇಲೆನಾ? ಮೀಡಿಯಾ ಮೇಲೆ ಎಲ್ಲ ತಪ್ಪಾಗೋಯ್ತು. ಇಲ್ಲ, ನಾನು ಮತ್ತೆ ಅದನ್ನ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ರೇಟ್ ಜಾಸ್ತಿ ಮಾಡೋದಕ್ಕೆ ಅಂತಾನೆ ಮಾಡಿದ್ದಾರೆ. ಇದು ಹುಚ್ಚುತನದ ಮಾತು. ಸರಿ, ಈ ಮಾತು ನಿಜ ಅನ್ಕೊಂಡೇ ಹೋಗೋಣ. ಎಲೆಕ್ಷನ್ ಮುಂಚೆನೆ ಈ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರೆ, ಸೊ ರಿಸಲ್ಟ್ ನ ಅದಕ್ಕೋಸ್ಕರ ಬದಲಾಯಿಸೋ ಅವಶ್ಯಕತೆ ಏನಿದೆ? ಸ್ಟಾಕ್ ಮಾರ್ಕೆಟ್ ನಂತೂ ನೀವು ಎರಡು ಕಡೆಯಿಂದ ಆಟ ಆಡ್ಬೋದಲ್ವಾ? ಅಂದ್ರೆ ಒಂದ್ ವೇಳೆ ಗೊತ್ತಿದ್ರೆ 240 ಬರುತ್ತೆ ಅಂತ, ಅವಾಗ ನೀವು ಮಾರ್ಕೆಟ್ ಅಲ್ಲಿ ಶಾರ್ಟ್ ಆಗಿನೂ ದುಡ್ಡು ಗಳಿಸಬಹುದಾಗಿತ್ತು. ಸೊ ಅದಕ್ಕೆ ನಾವು ತಪ್ಪು ಮಾಡ್ಬೇಕಂತ ಏನಿದೆ? ನೋಡಿ, ಜನರಿಂದ ತಪ್ಪು ಆಗ್ಬಹುದು. ನಾನು ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ, ನಾನು ಎಕ್ಸಿಟ್ ಪೋಲ್ ಮಾಡೋರ ಸ್ಪೋಕ್ಸ್ ಪರ್ಸನ್ ಅಲ್ಲ, ಪೋಲ್ಸ್ಟರ್ ಅಲ್ಲ. ನಾನಂತೂ ಪೋಲ್ಸ್ಟರ್ ಅಲ್ಲ, ನಾನ್ ಬರೀ ಅವರ ಡೇಟಾನ ಉಪಯೋಗಿಸೋನು ಅಷ್ಟೇ. ಆದ್ರೆ ಯಾರಿಂದ ತಪ್ಪು ನಡೆಯೋದಕ್ಕೆ ಸಾಧ್ಯ ಇರುತ್ತೋ ಅವ್ರ ಹಿಂದೆ ಮೋಟಿವ್ ಹಾಕೋ ಉದ್ದೇಶ ಇರುತ್ತೆ. ನಿಮ್ಮ ಹತ್ರ ಪ್ರಮಾಣ ಇಲ್ಲ ಅನ್ನೋ ತನಕ ನನಗೆ ಸರಿ ಅನ್ಸಲ್ಲ. ಇದು ಒಂದು ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಟೀ ಕುಡಿತಾ ಅಭಿಪ್ರಾಯಗಳು ತಿಳಿಸೋದು, ಏನೋ ಹೇಳೋದು, ಅದು ಸರಿಯಲ್ಲ. ಮತ್ತು ಪ್ರೊಫೆಷನಲಿ ಮುಂದೆ ಬಂದು ಕೆಲಸ ಮಾಡಿ ಸಿಗಾಕೊಂಡು ಮಾಡಿ ತೋರಿಸೋದಿದೆಯಲ್ಲ, ಅದೇ ಬೇರೆ. ಕಾಮನ್ ಆಗಿ 10ರಲ್ಲಿ 8 ಪಾಯಿಂಟ್ ಸರಿ ಇರುತ್ತೆ ಅಂತ ಹೇಳಿದಾಗ 8 ಅಂತೂ ಕರೆಕ್ಟ್ ಇದ್ವಲ್ಲ. ಅವ್ರು ಹೊರಗಡೆ ಕೂತ್ಕೊಂಡು ಸುಮ್ನೆ ಮಾತಾಡ್ತಿದಾರೆ ಅಷ್ಟೇ. ನಮ್ಮ ತಂದೆ ಒಂದು ಒಳ್ಳೆ ಮಾತು ಹೇಳಿದ್ರು ಜೀವನದಲ್ಲಿ, ಅಂದ್ರೆ ಜೀವನದಲ್ಲಿ ಏನು ಮಾಡದೇ ಇರೋನು ಆಲೋಚನೆ ಮಾಡ್ತಾನೆ ಅಂತ. ಸೊ ಹಾಗಾಗಿ ನಿಮಗಂತೂ ಸ್ವಂತ ತಿಳುವಳಿಕೆ ಇಲ್ಲ. ಮತ್ತು ಸೆಫಾಲಜಿ ಅಂದ್ರೆ ಎಲೆಕ್ಟೋರಲ್ ಸೆಫಾಲಜಿ ಅದು ಬರೀ ನಮ್ ದೇಶದಲ್ಲ, ಅದು ಎಷ್ಟೋ ದೇಶಗಳೆಲ್ಲ ಆಗುತ್ತೆ. ತುಂಬಾ ದೊಡ್ಡ ದೊಡ್ಡ ವಿದ್ವಾನ್ರೆಲ್ಲ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಇಂಡಿಯಾದಲ್ಲೂ ಇತ್ತೀಚೆಗೆ ಇದು ಇವಾಲ್ವ್ ಆಗ್ತಾ ಇದೆ. ಅಂಡ್ ಎಸ್, ದಿಸ್ ಟೈಮ್ ಪ್ರಾಬಬ್ಲಿ ಆಲ್ ಹೂ ವೇರ್ ಇನ್ವಾಲ್ವ್ಡ್ ಇನ್ ಇಟ್, ದೇ ವಿಲ್ ಲುಕ್ ಇನ್ ಟು ದೇರ್ ಸಿಸ್ಟಮ್, ದೇ ವಿಲ್ ಇಂಪ್ರೂವ್. ನೀವು ಟೆಲಿಫೋನ್ ಉಪಯೋಗಿಸ್ತಾ ಇದ್ರಿ, ಮೊದಲು ಕೈಯಲ್ಲಿ ಹಿಡ್ಕೊಂಡು ಉಪಯೋಗಿಸ್ತಿದ್ರಿ, ಆಮೇಲೆ ಪೇಜರ್ ಬಂತು, ಇವಾಗ ಮೊಬೈಲ್ ಉಪಯೋಗಿಸ್ತಿದ್ದೀರಾ. ಪ್ರತಿ ವಸ್ತುಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಇದರಲ್ಲೂ ಇಂಪ್ರೂವ್ಮೆಂಟ್ ಆಯ್ತಷ್ಟೇ. ಮತ್ತೆ ನೀವು ಜನಗಳಿಗೆ ಎಲೆಕ್ಷನ್ ಟೈಮ್ ನಲ್ಲಿ ಟ್ವಿಟರ್ ಅನ್ನ, ಫೇಸ್ಬುಕ್ ಅನ್ನ, ಯೂಟ್ಯೂಬ್ ಅನ್ನ ಬಳಸೋದಿಕ್ಕೆ ಕಲಿಸ್ಬಿಟ್ರಿ. ಇಲ್ಲ, ಅದನ್ನ ನಾನ್ ಕಲ್ಸಿಲ್ಲ. ನೋಡಿ, ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ, ನಾವ್ ಈ ವಸ್ತುಗಳನ್ನ ತುಂಬಾ ಓವರ್ ರೇಟ್ ಮಾಡ್ತೀವಿ. ಅಂದ್ರೆ ಫೇಸ್ಬುಕ್ ಇಂದ, ಟ್ವಿಟರ್ ಇಂದ, ಯೂಟ್ಯೂಬ್ ಇಂದ ಎಲೆಕ್ಷನ್ ಗೆದ್ಬಿಡ್ಬೋದು ಅಂತ. ಅಂದ್ರೆ ಗಾಂಧೀಜಿ ಅವರು ಆಂದೋಲನೆ ಮಾಡಿದಾಗ ಅವಾಗ ಪೋಸ್ಟ್ ಕಾರ್ಡ್ ಇತ್ತು. ಸೊ ಪೋಸ್ಟ್ ಕಾರ್ಡ್ ನ ಉಪಯೋಗಿಸಿದ್ರು.
ಇವತ್ತು ಅದ್ರ ಬದಲು ಫೇಸ್ಬುಕ್ ಇದೆ, ಸೊ ಫೇಸ್ಬುಕ್ ಅಲ್ಲಿ ಬರಿತಾ ಇದ್ದೀರಾ. ಸೊ ಇಲ್ಲಿ ವಿಷಯ ಫೇಸ್ಬುಕ್ ಅಥವಾ ಪೋಸ್ಟ್ ಕಾರ್ಡ್ ಅಲ್ಲ, ಅದರಲ್ಲಿ ಏನ್ ಬರಿತೀರಿ ಅನ್ನೋದು ಮುಖ್ಯ, ಮತ್ತೆ ಯಾರು ಬರಿತಾ ಇದ್ದಾರೆ ಅನ್ನೋದು ಮುಖ್ಯ. ಸೊ ಮೆಸೇಜ್ ಮತ್ತು ಮೆಸೆಂಜರ್ ನ ಮಹತ್ವ ಇದೆ ಇಲ್ಲಿ. ಮೀಡಿಯಂ ನೋಡಿದ್ರೆ ಮೊದಲು ಪೋಸ್ಟ್ ಕಾರ್ಡ್ ಇತ್ತು, ಆಮೇಲೆ ಅಂತರ್ದೇಶೀಯ ಪತ್ರಗಳಿದ್ವು. ಇವತ್ ನೋಡಿದ್ರೆ ಫೇಸ್ಬುಕ್ ಇದೆ, ಇಲ್ಲ ಟ್ವಿಟರ್ ಇದೆ, ಇನ್ನು ಮುಂದೆ ಹೋಗ್ತಾ ಇನ್ನು ಹೊಸದೇನಾದ್ರೂ ಬಂದ್ಬಿಡ್ಬೋದು 2 ವರ್ಷದಲ್ಲಿ. ಇವೆಲ್ಲ ಅಂತೂ ಹೇಗೂ ಇವಾಲ್ವ್ ಆಗ್ತಾನೆ ಇರ್ತವೆ. ಸೋಷಿಯಲ್ ಪೊಲಿಟಿಕಲ್ ದೃಷ್ಟಿಕೋನದಿಂದ ಮೆಸೇಜ್ ಮತ್ತು ಮೆಸೆಂಜರ್ ಅವರ ಮಹತ್ವ ಇದೆ, ಇದರಲ್ಲಿ ಮೀಡಿಯಾದು ಹೆಚ್ಚು ಮಹತ್ವ ಇಲ್ಲ. ಅಂದ್ರೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಒಂದ್ ವೇಳೆ ಮುಂಚೆ ನೀವು ಪೋಸ್ಟ್ ಕಾರ್ಡ್ ಹಾಕ್ತಿದ್ರೆ ಇವತ್ತು 10 ನಿಮಿಷದಲ್ಲಿ 10 ಕೋಟಿ ಜನರಿಗೆ ರೀಚ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ. ಸೊ ಅದ್ರ ಇಂಪ್ಯಾಕ್ಟ್ ಖಂಡಿತ ಹೆಚ್ಚಿದೆ. ನಿಮ್ಗೆ ಅನ್ಸುತ್ತಾ ಮೊದಲು ನರೇಂದ್ರ ಮೋದಿ ಅವರು, ಬಿಜೆಪಿಯವರು ಟ್ವಿಟರ್ ಅನ್ನ, ಯೂಟ್ಯೂಬ್ ಅನ್ನ, ಫೇಸ್ಬುಕ್ ಅನ್ನ ಸರಿಯಾಗಿ ಬಳಸ್ಕೊಂಡ್ರು. ಈ ಸಲ ಅದನ್ನ ಕಾಂಗ್ರೆಸ್ನವರು ಡಾಮಿನೇಟ್ ಮಾಡಿದ್ರು, ಕಬ್ಜಾ ಮಾಡಿದ್ರು. ಇಲ್ಲ ನೋಡಿ, ಏನಾಗುತ್ತೆ ಅಂದ್ರೆ ಫಸ್ಟ್ ಯೂಸರ್ ಅಡ್ವಾಂಟೇಜ್ ಅಂತೂ ಪ್ರತಿ ವ್ಯಕ್ತಿಗೂ ಆಗೇ ಆಗುತ್ತೆ. ಮೊದಲನೇ ಸಲ ನಾವು 2014ರಲ್ಲಿ ಇದು ಪ್ರಾರಂಭ ಮಾಡಿದಾಗ ಇದನ್ನ ಮಾಡಬಹುದು ಅಂದ್ರೆ, ಫೇಸ್ಬುಕ್ ಉಪಯೋಗಿಸಬಹುದು ಅಂದ್ರೆ ಜನ ನಗ್ತಾ ಇದ್ರು. ಯಾವಾಗ ಜನ ಅದರ ಮಹತ್ವ ಶಕ್ತಿ ನೋಡಿದಾಗ ಎಲ್ಲರೂ ಅದನ್ನ ಮಾಡಕ್ ಶುರು ಮಾಡಿದ್ರು. ಮತ್ತೆ ಅದನ್ನ ಯಾರು ಪ್ರಾರಂಭ ಮಾಡಿದ್ನಲ್ಲ ಅವ್ನು ಸುಮ್ನಾಗ್ಬಿಟ್ಟ. ಕೆಲವು ದೊಡ್ಡ ಕಂಪ್ನಿಗಳು ಇರುತ್ತೆ, ನೀವು ನೋಡಿರ್ತೀರಿ. ದೊಡ್ಡ ಒಂದು ಕಂಪನಿ ಇದೆ, ಸ್ಟೀಲ್ ಕಂಪನಿ, ಯಾವ್ದೋ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಹೊಸಬ ಬರ್ತಾನೆ, ಅವ್ನು ಚಾಲೆಂಜ್ ಮಾಡಿ ಅವನ ಮೇಲೆ ಗೆದ್ದು ಬಿಡ್ತಾನೆ. ಇಟ್ ವಿಲ್ ಬಿಕಮ್ ಬಿಗ್ಗರ್. ಯುವರ್ ಎಬಿಲಿಟಿ ಟು ಮೂವ್ ಅಂಡ್ ಮ್ಯಾನೋವರ್ ಬಿಕಮ್ಸ್ ಲೆಸರ್. ನೀವು ದೊಡ್ಡ ಅಡಗಾಗಿದ್ರೆ ನೀವು ತಿರುವು ತಗೊಳಕ್ಕೆ ಕಷ್ಟ ಆಗುತ್ತೆ. ಸೊ ಹೊಸ ಜನ ಏನಿದ್ದಾರೆ ಅದು ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು ಅವರು. ಇಟ್ಸ್ ಟ್ರೂ ಇನ್ ಆಲ್ ವಾಕ್ಸ್ ಆಫ್ ಲೈಫ್. ಬಿಸ್ನೆಸ್ ಅಲ್ಲಿನೂ ಏನ್ ದೊಡ್ಡ ಕಂಪ್ನಿ ಇದೆಯಲ್ಲ, ಅವ್ರು ಬಂದು ಕೂಡಲೇ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇವಾಗ ರಜತ್ ಶರ್ಮಾ ಅವ್ರು ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ಕೊಂಡ್ರೆ ನೀವು 10 ಸಲ ಯೋಚಿಸ್ತೀರಿ. ಒಂದ್ ಪ್ರಾಸೆಸ್ ಇದೆ, ಸಿಸ್ಟಮ್ ಇದೆ, ಲೆಗಸಿ ಇದೆ. ಈಗ ಯಾರೋ ಒಬ್ಬ ಹೊಸಬ ಬಂದು ಯೂಟ್ಯೂಬ್ ಅಲ್ಲಿ ಶುರು ಮಾಡ್ಕೊಂಡ್ಬಿಡ್ತಾನೆ, ತುಂಬಾ ಫೇಮಸ್ ಆಗ್ಬಿಡ್ತಾನೆ. ಜನರಿಗೆ ಅನ್ಸುತ್ತೆ ರಜತ್ ಶರ್ಮಾ ಅವ್ರಿಗೆ ಯಾಕೆ ಇದು ಹೊಳಿಲಿಲ್ಲ ಅಂತ. ಯಾಕೆ ಹೊಳಿಲಿಲ್ಲ ಅಂದ್ರೆ ನೀವು ಒಂದು ಲೆಗಸಿ ಮಾಡ್ಕೊಂಡಿದ್ದೀರಾ, 10 ವರ್ಷ 20 ವರ್ಷದ ಲೆಗಸಿ ಇದೆ. ನೀವು ಓವರ್ ನೈಟ್ ಅದನ್ನ ಇದ್ದಕ್ಕಿದ್ದಂಗೆ ಬದಲಾಯಿಸಕ್ ಆಗೋದಿಲ್ಲ. ನೋಡಿ, ಈ ಪ್ರಶ್ನೆ ಅಂದ್ರೆ ಈ ಸಲ ಕಾಂಗ್ರೆಸ್ನವರು ಚಾಲೆಂಜ್ ಮಾಡಿದ್ರು. ಈ ಸಲ ಡಿಸೆಂಬರ್ನಿಂದ ಕಳೆದ ವರ್ಷ ಮತ್ತೆ ಮೇ ತನಕ ರಾಹುಲ್ ಗಾಂಧಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ವಿಶೇಷವಾಗಿ ಯೂಟ್ಯೂಬ್ನಲ್ಲಿ ತುಂಬಾ ಜನಗಳು ನೋಡಿದ್ರು. ನನಗನ್ಸುತ್ತೆ ಅವ್ರಿಗೆ ಅದರ ಪ್ರಭಾವ ಬೀರಿತ್ತು. ಸರ್, ಇದು ಟೂ ವೇ ಥಿಂಗ್. ಒಂದಂತೂ ಮೋದಿಜಿ ಅವರ ತಮ್ಮ ಒಂದು ಎಕೋಸಿಸ್ಟಮ್ ಏನಿದೆ, ಒಂದು ಅವರ ಡಿಜಿಟಲ್ ಟ್ರ್ಯಾಕಿಂಗ್ ಇದೆ, ಅದರಲ್ಲಿ ಕೊರತೆ ಆಯ್ತು. ಆದ್ರೂ ಈಗಲೂ ಕೂಡ ಅವರಿಗೆ ಹಿ ಹ್ಯಾಸ್ ಗಾಟ್ ಫಾರ್ ವೈಡರ್ ರೀಚ್. ದೇರ್ ಇಸ್ ನೋ ಟೂ ವೇ ಅಬೌಟ್ ಇಟ್. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ತೋರಿಸಿದ್ರಲ್ಲ, ಅವ್ರದ್ದು ಬೇಸ್ ಕಮ್ಮಿ ಇತ್ತು, ಅವರ ಸ್ಪೀಡ್ ಸ್ವಲ್ಪ ಜಾಸ್ತಿ ಕಾಣಿಸ್ತು. ಸೊ ಜನ ಏನ್ ಯೋಚನೆ ಮಾಡಕ್ ಶುರು ಮಾಡಿದ್ರು ಅಂದ್ರೆ, ರಾಹುಲ್ ಅವರು ಏನೋ ಟ್ರೈ ಮಾಡ್ತಿದ್ದಾರೆ ನೋಡೋಣಪ್ಪ ಅಂತ. ಮೋದಿ ಅವರಂತೂ ಹೇಗೂ ಗೆಲ್ತಾರೆ. ಸೊ ಒಂದ್ ರೀತಿಯ ಆ ಸರ್ಟನಿಟಿ ಏನಿದೆಯಲ್ಲ, ಮೋದಿಜಿ ಅವ್ರು ಹೇಗೂ ಗೆಲ್ತಾರೆ ಅಂತ ದಿನ ಇವ್ರ ಮಾತು ಕೇಳ್ತಾ ಇದಾರೆ ಅಷ್ಟೇ. ಸ್ವಲ್ಪ ಓವರ್ ಕಿಲ್ನೂ ಆಗಿತ್ತಲ್ಲ. 10 ವರ್ಷದಿಂದ ಬರೀ ಮೋದಿ ಅವ್ರನ್ನೇ ನೋಡ್ತಾ ಇದಾರೆ ಟಿವಿಯಲ್ಲಿ. ಮೀಡಿಯಾ ಎಲ್ಲಾ ಕಡೆ ಇದೆ. ಸೊ ಹೊಸ ವ್ಯಕ್ತಿ ಯಾರೋ ಬಂದಿದ್ದಾರೆ ಅಂದ್ರೆ ಇಷ್ಟಪಡ್ಲಿ ಬಿಡ್ಲಿ ಆ ವ್ಯಕ್ತಿನ ನೋಡಕ್ ಶುರು ಮಾಡಿದ್ರು. ಅಂದ್ರೆ ಈ ಸಲ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಾರೆ ನೋಡೋಣ ಅಂತ. ಮತ್ತೆ ಇನ್ನೂ ಸ್ವಲ್ಪ ಪ್ರಭಾವಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಕಾಂಗ್ರೆಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೀಗ ಅನ್ಸಿರ್ಬೋದು, ಮೋದಿ ಅವ್ರನ್ನ ನಡ್ಗಿಸ್ಬಿಟ್ವಿ, ಮೋದಿ ಅವ್ರನ್ನ ಸೋಲಿಸ್ಬಿಟ್ವಿ, ಮೋದಿ ಅವ್ರನ್ನ ಸೈಕಲಾಜಿಕಲಿ ವೀಕ್ ಮಾಡ್ಬಿಟ್ವಿ, ಅವರ ಕಾನ್ಫಿಡೆನ್ಸ್ ಅನ್ನ ಹಾಳು ಮಾಡ್ಬಿಟ್ವಿ. ಈಗ ನೋಡಿ, ಇದಂತೂ ಅವರ ವೈಯಕ್ತಿಕ ಅಭಿಪ್ರಾಯ. ಇದ್ರ ಬಗ್ಗೆ ನಾನ್ ಏನ್ ಮಾತಾಡಕ್ಕಾಗುತ್ತೆ, ಅವ್ರಿಗೆ ನಮ್ಗಿಂತ ತಿಳುವಳಿಕೆ ಇದೆ. ನನಗೇನ್ ಅನ್ಸುತ್ತೆ ಅಂದ್ರೆ, ಆರೋಗೆನ್ಸ್ ಈಸ್ ಸಮಥಿಂಗ್ ಯು ಶುಡ್ ಅವಾಯ್ಡ್ ಇನ್ ಪಾಲಿಟಿಕ್ಸ್. ಅದು ಬಿಜೆಪಿ ವಿಷಯದಲ್ಲಾಗ್ಲಿ, ಕಾಂಗ್ರೆಸ್ ವಿಷಯದಲ್ಲೇ ಆಗ್ಲಿ, ನಾವಾಯ್ತು ಯಾರಿಗೆ ಆಯ್ತು. ಅಂದ್ರೆ ಸಮಾಜದಲ್ಲಿ ಯಾರು ಆರೋಗೆನ್ಸ್ನ ಇಷ್ಟಪಡಲ್ಲ. ಸೊ ಒಬ್ಬ ವ್ಯಕ್ತಿ ಆರೋಗ್ಯಂಟ್ ಆಗಿ ಕಾಣಿಸಿದ್ರೆ ಅವರ ಗೆಲುವು ಅಥವಾ ಸೋಲಲ್ಲಿ ಗೆದ್ದಿರೋ ವ್ಯಕ್ತಿ ಆರೋಗ್ಯಂಟ್ ಆಗಿದ್ರು ಜನರಿಗೆ ಇಷ್ಟ ಆಗಲ್ಲ. ಸೊ ಎಲ್ಲೋ ಒಂದ್ ಕಡೆ ದೇಶದಲ್ಲಿ ಏನ್ ಹಬ್ಬಿದೆ ಅಂದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಮೋದಿಜಿ ಅವ್ರನ್ನ ಗೆಲ್ಸಿದ್ರು ಕೂಡ ಮತ್ತೆ ಅವ್ರಿಗೆ ಏನ್ ತೋರಿಸಿದ್ರು ಅಂದ್ರೆ, ನೋಡಿ ನೀವು ದೇವ್ರಲ್ಲ, ನೀವೇ ನಡೆಸಿ, ಆದ್ರೆ ನೋಡ್ಕೊಂಡು ನಡೆಸಿ ನಮ್ಮ ಇಷ್ಟದ ಪ್ರಕಾರ. ಈ ಸಂದೇಶ ಅಂತೂ ಕೊಟ್ಟಿದ್ದಾರೆ ಜನ. ನೀವೇ ನಡೆಸಿ. ಅವರು ರಾಹುಲ್ ಗಾಂಧಿ ಅವ್ರು ನಡೆಸಲಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಮೋದಿಜಿ ನೀವೇ ನಡೆಸಿ, ಆದ್ರೆ ಡಿಕ್ಟೇಟರ್ ತರ ದೇಶ ನಡೆಸಬೇಡಿ, ಜನನಾಯಕರಾಗಿ ಲೋಕತಂತ್ರದಲ್ಲಿ ನಡೆಸಿ ಅಂತ. ಈ ಮೆಸೇಜ್ ಅಂತೂ ಜನ ಕೊಟ್ಬಿಟ್ಟಿದ್ದಾರೆ, ಸ್ವಲ್ಪ ಹುಷಾರಾಗಿ ನಡೆಸಿ ದೇಶನ ಅಂತ. ನೋಡಿ, ರಾಹುಲ್ ಗಾಂಧಿ ಅವರು ಜೂನಿಂದನೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ, ಈ ಸರ್ಕಾರ ಬಿದ್ದು ಹೋಗುತ್ತೆ, ಇದು ತುಂಬಾ ದಿನ ನಡೆಯಲ್ಲ ಅಂತ. ಈಗ ನೋಡಿ, ರಾಹುಲ್ ಅವ್ರಿಗೆ ನಮ್ಗಿಂತ ತುಂಬಾ ತಿಳುವಳಿಕೆನೂ ಇದೆ, ಜ್ಞಾನನೂ ಇದೆ ಅವರಿಗೆ. ನಾನು ಸರ್ಕಾರ ನಡೆಯುತ್ತೋ ಇಲ್ಲೋ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ದು ಅದು ನನಗೆ ಗೊತ್ತಿದೆ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಂದಿನ 2.5 ವರ್ಷ ಎಲೆಕ್ಷನ್ಸ್ ನಡೆಯುತ್ತಲ್ಲ 9 ರಾಜ್ಯಗಳಲ್ಲಿ, ಸ್ಟಾರ್ಟಿಂಗ್ ವಿತ್ ಜಮ್ಮು ಕಾಶ್ಮೀರ್, ಅದಾದ ನಂತರ ಹರಿಯಾಣ ಇರುತ್ತೆ, ಮಹಾರಾಷ್ಟ್ರ ಇರುತ್ತೆ, ದಿಲ್ಲಿ, ಜಾರ್ಖಂಡ್, ಬಿಹಾರ್, ನನಗನ್ಸುತ್ತೆ ವೆಸ್ಟ್ ಬೆಂಗಾಲ್, ತಮಿಳುನಾಡು ಮತ್ತು ಅಸ್ಸಾಂ. ಈ 9 ರಾಜ್ಯಗಳ ಚುನಾವಣೆಯ ಫಲಿತಾಂಶಗಳು ನಿರ್ಧಾರ ಮಾಡುತ್ತೆ ಈ ಸರ್ಕಾರದ ಸ್ಟೆಬಿಲಿಟಿ ಏನಿರುತ್ತೆ ಅಂತ, ಈ ಸರ್ಕಾರದ ಮುಂದಿನ ಡೈರೆಕ್ಷನ್ ಏನಿರುತ್ತೆ ಅಂತ. ಈ 9 ರಾಜ್ಯಗಳಲ್ಲಿ ಒಂದ್ ವೇಳೆ ಬಿಜೆಪಿ 5 ರಾಜ್ಯಗಳಲ್ಲಿ ಸೋತ್ರೆ, ಸೊ ನಿಶ್ಚಿತವಾಗಿ ಸ್ಟೆಬಿಲಿಟಿ ಬಗ್ಗೆ ತೊಂದರೆ ಆಗುತ್ತೆ. ಆದ್ರೆ ನಿಮ್ಗನ್ಸುತ್ತಾ ಇಂಥ ಮಾತುಗಳು ಒಂದು ಸಿಸ್ಟಮ್ನ ಥ್ರೂ ಆಗುತ್ತೆ ಅಂತ? ಹೇಗಂದ್ರೆ ಮೀಸಲಾತಿ ಬಗ್ಗೆ ನೋಡಿ, ಒಬ್ಬ ವ್ಯಕ್ತಿ ಈ ವಿಷಯದ ಬಗ್ಗೆ ಮಾತಾಡ್ತಿದ್ರು. ರಾಹುಲ್ ಅವರು ಹೇಳಿದ್ರು ಸರ್ಕಾರ ಬೀಳೋದ್ರಲ್ಲಿದೆ,
ಮತ್ತೆ ಖರ್ಗೆ ಅವರು, ತೇಜಸ್ವಿ ಅವರು, ಸಂಜಯ್ ಸಿಂಗ್ ಅವರು ಎಲ್ಲೇ ಹೋದ್ರು ಮತ್ತೆ ಮತ್ತೆ ಈ ವಿಚಾರವಾಗಿ ಮಾತಾಡ್ತಾ ಇದ್ರು. ನೋಡಿ, ಈಗ ಇಲ್ಲಿ ತನಕ ನಾವು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಅವ್ರ ಪಾರ್ಟಿನ ಕ್ರಿಟಿಸೈಸ್ ಮಾಡ್ತಾ ಇದ್ವಿ, ಅವರು ಕೋಆರ್ಡಿನೇಟೆಡ್ ಆಕ್ಷನ್ ಮಾಡಲ್ಲ ಅಂತ. ಈಗ ಒಂದ್ ವೇಳೆ ಅವ್ರ ಎಫರ್ಟ್ಸ್ ನ, ಆಕ್ಷನ್ಸ್ ನ ಎಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡಿದ್ರೆ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದೆಮ್, ವಿ ಶುಡ್ ಅಪ್ಲೋಡ್ ದೇರ್ ಎಫರ್ಟ್. ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಅವರ ಒಂದು ನೆರೇಟಿವ್ ಅವರು ಕೋಆರ್ಡಿನೇಟ್ ರೀತಿಯಲ್ಲಿ ನಡೆಸ್ತಾ ಇದ್ರೆ ಅದಕ್ಕೆ ನಾವು ತೊಂದರೆ ಆಗಿ ತಗೋಬೇಕು. ಅವ್ರದ್ದೇನ್ ಕೊರತೆ ಇತ್ತಲ್ಲ, ಅಪರೆಂಟ್ ಕೊರತೆ ಇತ್ತಲ್ಲ, ಅದನ್ನ ಅವ್ರು ಫುಲ್ಫಿಲ್ ಮಾಡಿದ್ದಾರೆ. ನೌ ದೇ ಆರ್ ಅಪಿಯರಿಂಗ್ ಮೋರ್ ಕೊಹೆಸಿವ್ ಆಸ್ ಅ ಯೂನಿಟ್ ಅಂಡ್ ದೇ ಆರ್ ಅಪಿಯರಿಂಗ್ ಮೋರ್ ಅಗ್ರೆಸಿವ್. ಇದರಲ್ಲಿ ತೊಂದರೆ ಏನಿಲ್ಲ, ದೇಶಕ್ಕೆ ಒಳ್ಳೇದೇ ಅಲ್ವಾ, ಲೋಕತಂತ್ರಕ್ಕಂತೂ ಒಳ್ಳೇದೇ ಅಲ್ವಾ. ಅಟ್ಲೀಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಆಗ್ತಿದೆ. ಇದರಲ್ಲಿ ಹೆದ್ರು ಅಂತ ಏನು ವಿಷಯ ಇಲ್ಲ. ಒಂದ್ ವೇಳೆ ಕಾಂಗ್ರೆಸ್ಗೆ 100 ಬದಲು 150 ಸೀಟ್ಸ್ ಬಂದ್ರು, ಮತ್ತೊಂದ್ ವೇಳೆ ನಾಳೆ ಉಲ್ಟಾ ಆದ್ರೂ ಕಾಂಗ್ರೆಸ್ಗೆ 240 ಬಂದು ಬಿಜೆಪಿಗೆ 100 ಬಂದ್ರೆ ದೇಶಕ್ಕೆ, ಜನತೆಗೆ, ಲೋಕತಂತ್ರಕ್ಕೆ ಒಳ್ಳೇದೇ ಇದು. ಅದು ರಾಜಕೀಯ ನಾಯಕರಿಗೆ ಒಳ್ಳೇದಾಗ್ಲಿ ಬಿಡ್ಲಿ. ತೊಂದರೆ ಯಾವಾಗ ಅಂದ್ರೆ ಒಂದ್ ಪಾರ್ಟಿದ್ 25-30 ಸೀಟ್ಸ್ ಬಂದು ಇನ್ನೊಂದ್ ಪಾರ್ಟಿಗೆ 400 ಸೀಟ್ಸ್ ಬಂದ್ರೆ ಅದು ನಡಿಬಾರ್ದು. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ರಿವೈವಲ್ 400 ಸೀಟ್ ಗೆಲ್ದೇ ಇದ್ದಿದ್ದು ಒಳ್ಳೇದಾಯ್ತು ಅಂತೀರಾ? ಇಲ್ಲ, ನೀವು ನನ್ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ, ನನ್ನನ್ನ ವ್ಯಕ್ತಿಗತವಾಗಿ ಕೇಳಿದ್ರೆ, ನಾನು ಖಂಡಿತ ಏನ್ ಹೇಳ್ತೀನಿ ಅಂತಂದ್ರೆ, ಒಳ್ಳೆ ಕೆಲಸ ಆಯ್ತು 400 ಸೀಟ್ಸ್ ದಾಟ್ಲಿಲ್ಲ ಅಂತ. ಇಲ್ಲಾಂದ್ರೆ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ರು, ಧನ್ಶರಾಜ್ ಬಂದ್ಬಿಡಪ್ಪ, ನೀನು ಬಿಜೆಪಿಗೆ ಬಂದ್ಬಿಡು ಅಲ್ವಾ. ಎಲ್ರು ಏನ್ ಅನ್ಕೋತಿದಾರಂದ್ರೆ ಬಿಜೆಪಿಗೆ ಅಲ್ಲ ರೀ, ಇದರಿಂದ ಯಾರಿಗಾದ್ರೂ ತುಂಬಾ ಲಾಭ ಆಗ್ತಿರೋದು ಅಂದ್ರೆ ನಮ್ಮಂತ ಜನರಿಗೆ, ಆಲ್ಟರ್ನೇಟ್ ಆಗಿ ಏನಾದ್ರೂ ಮಾಡಕ್ ಪ್ರಯತ್ನ ಪಡ್ತಿರೋರಿಗೆ, ಅಂದ್ರೆ ಜನರಿಗೆ ಹೇಳ್ತಾ ಇರೋರಿಗೆ, ನೀವು ಹೊಸದೇನಾದ್ರೂ ಪ್ರಯತ್ನ ಮಾಡ್ಬೇಕು, ನೀವು ಬದಲಾವಣೆಗಳು ಮಾಡ್ಕೋಬೇಕು ಅಂತ. ಒಂದ್ ವೇಳೆ ಬಿಜೆಪಿಗೆ ಬಿಹಾರಲ್ಲಿ 350-400 ಸೀಟ್ಸ್ ಬಂದಿದ್ರೆ ನಿಮ್ಗೇನ್ ಅನ್ಸಿತ್ತು? ನಮ್ಗಲ್ಲಿ ಕೆಲಸ ಮಾಡಕ್ ಬಿಡ್ತಿದ್ರ ಅವರು? ಇಲ್ಲ, ಮಾಡಕ್ ಬಿಡ್ತಿದ್ರು. ಅಂದ್ರೆ ನಮ್ಮ ದೇಶದ ಜನರು ಬಹಳ ಬುದ್ಧಿವಂತರು ಅಂತ. ತುಂಬಾ ಬುದ್ಧಿವಂತರು. ನಾನು ಒಪ್ತಾ ಇರ್ಲಿಲ್ಲ, ಈ ಚುನಾವಣೆಗಿಂತ ಮುಂಚೆ ಒಪ್ತಾ ಇರ್ಲಿಲ್ಲ. ನಾನು ಮೊದಲನೇ ವ್ಯಕ್ತಿ 5 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ, ನೀವು ಅನ್ಕೋಬೇಡಿ ಮೋದಿ ಅವರ ಎರ ಬಂದ್ಬಿಡ್ತು, ಎಲ್ಲಾ ವೋಟ್ ಅವ್ರಿಗೆ ಬರುತ್ತೆ ಅಂತ. ಇಲ್ಲ, ಖಂಡಿತ ಇಲ್ಲ. ದೇಶದಲ್ಲಿ ವಿಪಕ್ಷ ಯಾವಾಗ್ಲೂ ವೀಕ್ ಇರಕ್ ಸಾಧ್ಯನೇ ಇಲ್ಲ. ವಿಪಕ್ಷೀಯ ಪಾರ್ಟಿಗಳು ವೀಕ್ ಇರ್ಬೋದಷ್ಟೇ. ಈ ದೇಶದಲ್ಲಿ ರಜತ್ ಅವರೇ 60 ಕೋಟಿ ಜನ ದಿನಕ್ಕೆ 100 ರೂಪಾಯಿನೂ ದುಡಿದೇ ಇದ್ದವರು. ಅಲ್ಲಿ ನೀವು ಎಷ್ಟಾದ್ರೂ ಆಡ್ ಓಡಿಸ್ರಿ, ನೀವು ಎಷ್ಟೇ PR ಮಾಡಿ, ಎಷ್ಟು ಫೇಸ್ಬುಕ್, ಟ್ವಿಟರ್ ಅಲ್ಲಿ ನೀವು ಪೋಸ್ಟ್ ಮಾಡಿದ್ರು, 100 ಕೋಟಿ ಜನ ಈ ದೇಶದಲ್ಲಿ ದಿನಕ್ಕೆ 100 ರೂಪಾಯಿ ದುಡಿತಾ ಇಲ್ಲ. ಅವ್ರು ನಿಮಗೆ ಪ್ರಾಮಾಣಿಕತೆ ತೋರ್ಸಕ್ ಸಾಧ್ಯನೇ ಇಲ್ಲ. ಜನರಿಂದ ಒಂದು ಪ್ರಶ್ನೆ ತಗೊಳ್ಳೋಣ. ಸರ್, ನೀವ್ ಹೇಳಿದ್ರಿ ಅದು ಮುಂದಿನ 10-20 ವರ್ಷದವರೆಗೂ ನಮ್ಮ ದೇಶದ ರಾಜನೀತಿ ಬಿಜೆಪಿ ಹಿಡಿತದಲ್ಲಿರತ್ತೆ ಅಂತ. ಹಾಗಿದ್ರೆ ನಿಮ್ಮ ಹೇಳಿಕೆ ಮಾತಿನ ಮೇಲೆ ಈಗ್ಲೂ ನಿಲ್ತೀರಾ? ಖಂಡಿತ 200% ಕಾಯಮಾಗಿದ್ದೀನಿ. ನೀವು ಮೊದಲು ನಾನು ಹೇಳಿರೋ ಮಾತನ್ನ ಖಂಡಿತವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನೇನ್ ಹೇಳಿದ್ದೆ ಅಂದ್ರೆ, ಮುಂದೆ ಬರೋ 20-30 ವರ್ಷ, 10 ವರ್ಷ ಅಲ್ಲ, ಮುಂದೆ 20-30 ವರ್ಷ ದೇಶದ ರಾಜನೀತಿಯ ಭವಿಷ್ಯ ಏನಿದೆಯಲ್ಲ ಅದ್ರಲ್ಲಿ ಬಿಜೆಪಿ ಇರುತ್ತೆ. ಅದ್ರ ಅರ್ಥ ಅವರು ಎಲೆಕ್ಷನ್ ಸೋಲಲ್ಲ ಅಂತಲ್ಲ. ಆದ್ರೆ ದೇಶದ ಸ್ವಾತಂತ್ರ್ಯದ ನಂತರ 1950 ಇಂದ 1990 ತನಕ ಕಾಂಗ್ರೆಸ್ ಎಂತ ಪಾಯಿಂಟ್ ಆಗಿತ್ತು ಅಂದ್ರೆ, ದೇಶದ ರಾಜನೀತಿ ಅದ್ರ ಸುತ್ತುವರಿತಾ ಇತ್ತು. ನೀವು ಕಾಂಗ್ರೆಸ್ ಜೊತೆಗಿದ್ದೀರಾ ಅಥವಾ ವಿರೋಧದಲ್ಲಿದ್ದೀರಾ, ಅಥವಾ ಕಾಂಗ್ರೆಸ್ ಘಟಬಂಧನದಲ್ಲಿದ್ದೀರಾ ಅಥವಾ ವಿರೋಧಿಗಳ ಘಟಬಂಧನದಲ್ಲಿದ್ದೀರಾ, ಆ ವಿಷಯ ಇವಾಗ ಶಿಫ್ಟ್ ಆಗಿರೋದು ಬಿಜೆಪಿ. ನೀವು ಬಿಜೆಪಿ ಪಕ್ಷದ ಕಡೆ ಇರಬಹುದು ಅಥವಾ ವಿರೋಧಿಗಳಾಗಿರ್ಬೋದು. ಆದ್ರೆ ಕಾಂಗ್ರೆಸ್ ವಿರೋಧವಾಗಿ ಇಂಡಿಯಾ ಘಟಬಂಧನ ಅಂತೂ ನಡೀತಿಲ್ವಲ್ಲ. ಅದು 1989 ನಲ್ಲಿ ನಡೆದಿತ್ತು, ರಾಜೀವ್ ಗಾಂಧಿ ಅವರ ವಿರೋಧವಾಗಿ. ಇಂದಿರಾ ಗಾಂಧಿ ಅವರ ವಿರೋಧ 1977 ರಲ್ಲಾಗಿತ್ತು. ಈ ದೃಷ್ಟಿಕೋನದಿಂದ ನೀವು ಒಂದ್ ವೇಳೆ ಇಂಥ ದೊಡ್ಡ ದೇಶದಲ್ಲಿ 30%ಗೆ ಹತ್ರ ನಿಮ್ಗೆ ಏನಾದ್ರೂ ವೋಟ್ ಸಿಕ್ಬಿಟ್ರೆ, ಆ 30% ವೋಟ್ ನಿಮ್ಗೆ ಓವರ್ ನೈಟ್ ಸಿಕ್ಕಿಲ್ವಲ್ಲ. ಅದು ನಿಮ್ಮ ಪಾರ್ಟಿ ಕಾರ್ಯಕರ್ತರ ಜನರ ವರ್ಷಗಟ್ಲೆಯ ಶ್ರಮ ಅದು. ಮತ್ತು ಒಂದೇ ದಿನದಲ್ಲಿ ಅದು ಹೋಗೋದೂ ಇಲ್ಲ. 1-2 ಎಲೆಕ್ಷನ್ ನೀವು ಸೋತ್ ಬಿಟ್ರು ಅದೇನು ಹೋಗ್ಬಿಡಲ್ಲ. ಅವು ಬೇಸಾಗಿ ಇದ್ದೇ ಇರ್ತಾವ ಯಾವಾಗ್ಲೂ. ಈ ದೃಷ್ಟಿಕೋನದಿಂದ ನಾನು ಹೇಳಿದ್ದೆ. ಮತ್ತೆ ಅದೇ ಮಾತನ್ನ ಹೇಳ್ತಿದ್ದೀನಿ, ಮುಂದೆ ಬರೋ 20-30 ವರ್ಷದ ತನಕ ಬಿಜೆಪಿಯ ಸುತ್ತಮುತ್ತಲು ಈ ದೇಶದ ರಾಜಕೀಯ ನಡೆಯುತ್ತೆ. ಇದ್ರ ಅರ್ಥ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದ್ರ ಅರ್ಥ ಅವರು ಚುನಾವಣೆ ಸೋಲಲ್ಲ ಅಂತಲ್ಲ. ಆದ್ರೆ ರಾಜನೀತಿಯ ಒಂದು ಕೇಂದ್ರ ಬಿಂದುವಾಗಿ ಬಿಜೆಪಿ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ಪ್ರಶಾಂತ್ ಅವರೇ, ನಿಮ್ಮ ಜನ್ ಸ್ವರಾಜ್ ಏನಿದೆ, ರಾಜಕೀಯ ಏನಿದೆ, ಇದ್ರ ಬಗ್ಗೆ ನನ್ನ ಹತ್ರ 1-2 ಪ್ರಶ್ನೆಗಳಿದೆ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶಾಂತ್ ಕಿಶೋರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ತೇಜಸ್ವಿ ಯಾದವ್, ಲಾಲು ಯಾದವ್ ಅವರು ತಮ್ಮ ಮಗನಿಗೋಸ್ಕರ ವೋಟ್ ಕೇಳ್ತಾ ಇದ್ದಾರೆ. ವ್ಯತ್ಯಾಸ ಏನು? ನಾನು ಹೇಳಿದ್ದೇನು ಅಂದ್ರೆ, ಬಿಹಾರ್ನ ಜನತೆಗೆ ನೀವು ಲಾಲು ಅವರ ಮಗನಿಗಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ವೋಟ್ ಹಾಕಿ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಪ್ರಶಾಂತ್ ಕಿಶೋರ್. ಪ್ರಶಾಂತ್ ಕಿಶೋರ್ ಅವರು ಒಂದು ರಾಜಕೀಯ ಪಕ್ಷವನ್ನ ಪ್ರಾರಂಭ ಮಾಡೋರಿದ್ದಾರೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಜನಸ್ವರಾಜ್ ಪಾರ್ಟಿಯ ಸೂತ್ರಧಾರ ಪ್ರಶಾಂತ್ ಕಿಶೋರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತಾಳ್ಮೆ ಇಲ್ಲ ಎಂಬುದು. ಪ್ರಶಾಂತ್ ಅವರೇ, ನಿಮ್ಗೆ ತಾಳ್ಮೆ ಇರೋದಿಲ್ಲ, ಯಾವಾಗ್ಲೂ ಚಡಪಡಿಸ್ತಾ ಇರ್ತೀರಾ. 2 ವರ್ಷದ ಅವಧಿನಲ್ಲಿ ಬಿಹಾರ್ನಲ್ಲಿರುವಂತ ಎಲ್ಲ ಸೀಟ್ಗಳಲ್ಲೂ ಸ್ಪರ್ಧಿಸ್ತೀನಿ ಅಂತೀರಾ. ಎಷ್ಟು ಸೀಟ್ಗಳನ್ನ ಗೆಲ್ತೀವಿ ಅಂತಂದ್ರೆ ಎಣಿಸೋದಿಕ್ಕೂ ಕಷ್ಟ ಆಗತ್ತೆ ಅಂತ ಹೇಳ್ತೀರಾ? ಇಲ್ಲ ನೋಡಿ, ಈ ವಿಷಯ ಅಂತೂ ಕರೆಕ್ಟೇ. ನಾನು ಸ್ವಲ್ಪ ಇಂಪೇಷಂಟೆ.
ಅದು ನನ್ನ ಸ್ವಭಾವದ ಒಂದು ಭಾಗನೇ. ಸ್ಟೆಬಿಲಿಟಿ ಸ್ಕೇರ್ಸ್ ಮೀ. ನನಗೇನು ಅಂದ್ರೆ ಒಂದ್ ವೇಳೆ ಎಲ್ಲ ವಿಷಯಗಳು ಸ್ಟೇಬಲ್ ಆಗಿ ನಡೀತಿದ್ರೆ ನನಗೆ ಅದು ಚೆನ್ನಾಗ್ ಅನ್ಸಲ್ಲ. ನನಗೇನಂದ್ರೆ ಯಾವಾಗ್ಲೂ ಏನೋ ಒಂದು ಚಾಲೆಂಜಿಂಗ್ ಆಗಿ ನಡೀತಾ ಇರಬೇಕು. ಅವಸರನೂ ಇದೆ. ವಯಸ್ಸು 45-46 ವರ್ಷ ಆಗೋಯ್ತು. ಇನ್ನು ತುಂಬಾ ಸಮಯನೂ ಉಳಿದಿಲ್ವಲ್ಲ ದೊಡ್ಡದೇನಾದ್ರೂ ಮಾಡ್ಬೇಕಂದ್ರೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಇಂಪೇಷಂಟ್ ಅಂತ ನೀವು ಅನ್ಕೋಬಹುದು. ಆದ್ರೆ ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೀನಲ್ಲ ಅದು ಸ್ಥಿರತೆಯಿಂದ ಮಾಡ್ತಿದ್ದೀನಿ. ನೋಡಿ, ರಾಹುಲ್ ಗಾಂಧಿ ಅವರು ಒಂದು ಪಾದಯಾತ್ರೆ ಮಾಡಿದ್ರು ಇಡೀ ದೇಶದ್ದು. 6 ತಿಂಗಳಲ್ಲೆಲ್ಲ ಮುಗಿಸ್ಬಿಟ್ರು. ಅವರು ಪೂರ್ತಿ ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿದ್ರು, ಕಾಶ್ಮೀರ್ವರೆಗೂ ಹೋಗಿ ಮುಗಿಸ್ಬಿಟ್ರು 6 ತಿಂಗಳಲ್ಲಿ. ನಾನು ಒಂದಿನೂ ಬ್ರೇಕ್ ತಗೊಳ್ಳಲ್ಲ. ಒಂದ್ ವೇಳೆ ನಾನು ದಿಲ್ಲಿಗೆ ಬಂದಿದ್ರೆ, ನಾನು ಲೋಕಸಭೆಗೆ ಯಾತ್ರಾ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರಲ್ಲ, ನಾನು ದಿಲ್ಲಿಯಲ್ಲಿದ್ದೆ. ಇಲ್ಲಾಂದ್ರೆ ನಾನು ಬ್ರೇಕೇ ತಗೊಳ್ಳಲ್ಲ, ಬಿಹಾರಲ್ಲೇ ಇರ್ತೀನಿ, ಅದೇ ಊರಲ್ಲಿ ಮಲಗ್ತೀನಿ. ಇದು ಅಲ್ಲದೆ ನಾನು ಹಿಂದೆ 2 ವರ್ಷದಲ್ಲಿ ಬರೀ 18 ಬಿಹಾರ್ನ ಜಿಲ್ಲೆಗಳನ್ನ ಪಾದಯಾತ್ರೆ ಮಾಡಕ್ ಸಾಧ್ಯ ಆಗಿದೆ, ಬರೀ 60%. ಆ ದೃಷ್ಟಿಯಿಂದ ನೋಡಿದ್ರೆ ನಾನು ತುಂಬಾ ನಿಧಾನ ನಡೆಯೋನು. ಆದ್ರೆ ಒಂದು ವಿಷಯ ಅಂತೂ ಖಂಡಿತ ಇದೆ, ಇಷ್ಟು ಶ್ರಮಪಟ್ಟು ನಾವು ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಅದು ಪೂರ್ತಿ ಚಿಕ್ಕ ಪ್ರಯಾಣದಲ್ಲಿ ಮಾಡ್ತಾ ಇಲ್ಲ, ಒಂದು ದೃಢ ನಿರ್ಧಾರದ ಜೊತೆ ಬಿಹಾರ್ನಲ್ಲಿ ವ್ಯವಸ್ಥೆ ಬದಲಾಯಿಸಬೇಕಂತಾನೆ ಮಾಡ್ತಾ ಇದೀವಿ. ಅದಕ್ಕೆ ಬಿಹಾರಲ್ಲಿನೇ ಚುನಾವಣೆ ಸ್ಪರ್ಧೆ ಮಾಡಬೇಕು. ಸ್ಪರ್ಧೆನಲ್ಲಿ ಯಾರಿದ್ದಾರೆ? ತೇಜಸ್ವಿ ಯಾದವ್ 12 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. 40 ತಿಂಗಳುಗಳು ಮಿನಿಸ್ಟರ್ ಆಗಿದ್ರು. ಅವ್ರ ಹತ್ರ ಇಷ್ಟು ಅನುಭವ ಇದೆ. ನಿಮ್ ಹತ್ರ ಏನಿದೆ ಈ 2 ವರ್ಷಗಳ ಜರ್ನಿ? ಇಲ್ಲ, ಸರಿಯಾಗೇ ಇದೆ. ತೇಜಸ್ವಿ ಯಾದವ್ ನೋಡಿ, ಮೊದಲನೇದಾಗಿ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಸ್ಪರ್ಧೆ ತೇಜಸ್ವಿ ಯಾದವ್ ಅವ್ರ ಜೊತೆ ಅಲ್ಲ. ಜನ ಸ್ವರಾಜದ ಈ ಸ್ಪರ್ಧೆ ಯಾವಾಗ ನಡೆಯುತ್ತೋ ನೀವೇ ನೋಡ್ತೀರಲ್ವಾ. ಸ್ಪರ್ಧೆ ಅಂತೂ ಅಲ್ಲಿ NDA ವಿರುದ್ಧನೇ ಆಗುತ್ತೆ, ಭಾಜಪ ಮತ್ತು ನಿತೀಶ್ ಅವರ ಪಾರ್ಟಿಯಿಂದಾನೇ ಆಗುತ್ತೆ. ಅದು ಲೋಕಸಭಾ ಚುನಾವಣೆಯಲ್ಲಿ 176 NDA ಸೀಟ್ಸೇ ಬಂತಲ್ವಾ. ಅಂದ್ರೆ ತೇಜಸ್ವಿ ಯಾದವ್ ಅವರ ಪಾರ್ಟಿ ಏನಿದೆ, ಇಂಡಿಯಾ ಗಠಬಂಧನ್ಗಂತೂ 60 ಸೀಟ್ಸ್ ಹೆಚ್ಚು ಬಂದಿದ್ದಷ್ಟೇ, ಅವರಿಗೆ 176 ಸೀಟ್ಸ್ ಬಂದಿದ್ದು. ನಾವೇನ್ ನಂಬ್ತೀವಿ ಅಂದ್ರೆ ನಮ್ಮ ಸ್ಪರ್ಧೆ NDA ಜೊತೆ ಅಂತ. ವ್ಯಕ್ತಿಗತವಾಗಿ ತೇಜಸ್ವಿ ಯಾದವ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಅವ್ರಿಗೆ ಎಷ್ಟಾದ್ರೂ ಅನುಭವ ಇರಲಿ, ನನ್ನ ದೃಷ್ಟಿಕೋನದಲ್ಲಿ ಅವ್ರ ಬಗ್ಗೆ ಏನು ಅಂದ್ರೆ, ಅವರು ಲಾಲು ಪ್ರಸಾದ್ ಯಾದವ್ ಅವ್ರ ಮಗ, ಅದಕ್ಕೆ ಅವರು RJD ನೇತಾ ಆಗಿದ್ದಾರೆ. ಮತ್ತು ಬಿಹಾರ್ನ ನೇತಾ ಅಂತೂ ಅವ್ರು ಯಾವಾಗ್ಲೂ ಆಗಿಲ್ಲ, ಜನ ಅವ್ರಿಗೆ ವೋಟ್ ಮಾಡಿಲ್ಲ. ಮತ್ತು ವ್ಯಕ್ತಿಗತವಾಗಿ ಅವರು ಬಿಹಾರ್ಗೆ ಏನು ಅಂತ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಅಂದ್ರೆ ಜನ ಅಥವಾ ನಾನು ತುಂಬಾ ನೋಟಿಸ್ ಮಾಡೋ ಅಂತ ಕೆಲಸ, ಅಥವಾ ನಾನು ಅಧ್ಯಯನ ಮಾಡೋದಕ್ಕೆ ನೋಡೋಣ ಈ ಮನುಷ್ಯ ಏನ್ ಮಾಡಿದ್ದಾರೆ ಅಂತ. ಅವರು ವಿದ್ಯಾಭ್ಯಾಸ ಮಾಡಿರೋದಂತೂ 9ನೇ ಕ್ಲಾಸ್. ಅಲ್ಲ, ನೀವು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ? ಅಪ್ಪ ಮುಖ್ಯಮಂತ್ರಿ ಆಗಿದ್ರು, ಅಮ್ಮ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ತಂಗಿ ರಾಜ್ಯಸಭೆನಲ್ಲಿದ್ದಾರೆ. 2 ಮಾವಂದಿರು ಪಾರ್ಲಿಮೆಂಟಿನ ಮೆಂಬರ್ ಆಗಿದ್ದವರು, ಮತ್ತೆ ತಮ್ಮ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು. ಅಲ್ಲ, ಅದು ಸರಿ ಬಿಡಿ, ಇದು ಒಂಥರ ಲಯಬಿಲಿಟಿನೇ ಅಲ್ವಾ? ನನ್ನ ತಿಳುವಳಿಕೆ ಪ್ರಕಾರ ಇದು ಒಂದು ಲಯಬಿಲಿಟಿ ಅವ್ರಿಗೆ. ಯಾಕಂದ್ರೆ ಬಿಹಾರಲ್ಲಿ ಇವತ್ತೇನ್ ಸ್ಥಿತಿ ಇದೆ, ಅವ್ರ ತಂದೆ ತಾಯಿ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ಬಿಹಾರ್ನ ಗತಿ ಈಗಿದೆ ಅಂದ್ರೆ ಈ ಸ್ಥಿತಿ ಕೂಡ ಅವ್ರ ಖಾತೆಗೆ ಹೋಗುತ್ತಲ್ವಾ. ಅವ್ರ ಪಕ್ಷದ ವಿಷಯ ಅಂತೂ ಅಲ್ಲ ಇಲ್ಲಿ. ಒಂದ್ ವೇಳೆ ಅವ್ರ ಪರಿವಾರದ 5-6 ಜನ ರಾಜಕೀಯದಲ್ಲಿ ಇದ್ದಾರೆ ಅಂತಂದ್ರೆ, ಅವ್ರ ಕ್ವಾಲಿಫಿಕೇಶನ್ ನೋಡ್ಕೊಂಡ್ರೆ ಬರೀ ಲಾಲು ಪ್ರಸಾದ್ ಯಾದವ್ ಅವರ ಪರಿವಾರದವರು ಅಂದ್ರೆ ಅದವ್ರ ವಿರುದ್ಧನೇ ಅಲ್ವಾ. ಬಿಹಾರಲ್ಲಿ ಬರೀ ಇವ್ರ ವಿಷಯ ಅಲ್ಲ. ನಾನು ನಿಮಗೊಂದು ವಿಷಯ ಹೇಳ್ತೀನಿ. ನಾನು ನನ್ನ ಜನಸ್ವರಾಜ್ಯದ ಕಡೆಯಿಂದ ಒಂದು ಅಧ್ಯಯನ ಮಾಡಿಸಿದಾಗ, ಹಿಂದೆ 30 ವರ್ಷದಲ್ಲಿ ಸಂಸದ್ ಮತ್ತು ವಿಧಾಯಕರಾದವರು ಅವ್ರು ಯಾವುದೇ ಪಾರ್ಟಿಯಿಂದ ಆಗಿರ್ಲಿ, ಕಾಂಗ್ರೆಸ್ಸಿಂದ ಆಗಿರ್ಲಿ, RJDಯಿಂದ ಆಗಿರ್ಲಿ, ಬಿಜೆಪಿಯಿಂದ ಆಗಿರ್ಲಿ, ಎಲ್ಲರ ಅಂಕಣ ನಾನು ಮಾಡಿಸಿದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, 1200 ಪರಿವಾರದ ಜನ ಮಾತ್ರ ಹಿಂದೆ 30 ವರ್ಷದಿಂದ ಬಿಹಾರಲ್ಲಿ ಸಂಸದ್ ವಿಧಾಯಕರಾಗಿದ್ದಾರೆ. ಈಗ ನೀವೇ ಊಹೆ ಮಾಡ್ಕೊಳ್ಳಿ, 13 ಕೋಟಿ ಜನಸಂಖ್ಯೆ ಇರೋ ಬಿಹಾರಲ್ಲಿ 3.5 ಕೋಟಿ ಪರಿವಾರಗಳು ವಾಸ ಮಾಡ್ತಿರೋದು ರಾಜ್ಯ, ಅಲ್ಲಿ ಬರೀ 1200 ಪರಿವಾರದ ಜನ ಮಾತ್ರ ವಿಧಾಯಕ ಸಂಸದರಾಗ್ತಾರೆ. ಮತ್ತೆ ಅವರು ಒಂದ್ ರೀತಿಯ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ. ಅದ್ ಯಾವಾಗ? 1990ರಲ್ಲಿ ಬಿಹಾರ್ ಎಲ್ಲಕ್ಕಿಂತ ಬಡ ರಾಜ್ಯ ಆಗಿದ್ದಾಗ, 2005ರಲ್ಲಿ ನಿತೀಶ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಬಿಹಾರ್ ಎಲ್ಲಕ್ಕಿಂತ ಹಿಂದುಳಿದ ರಾಜ್ಯ ಆಗಿತ್ತು. ಮತ್ತೆ ಇವತ್ತು ಕೂಡ ಎಲ್ಲಕ್ಕಿಂತ ಹಿಂದುಳಿದ ರಾಜ್ಯ ಬಿಹಾರೇ ಆಗಿದೆ. ಮತ್ತೆ ಇದೇ 1200 ಪರಿವಾರದವರ ಚಾಲೆಂಜ್ ಏನು ಅಂದ್ರೆ, ನಾವೇ ಇರ್ತೀವಿ, ನಾವೇ ನಡೆಸ್ತೀವಿ ರಾಜ್ಯನೇ, ಯಾರಿಗೂ ಬರಕ್ ಬಿಡಲ್ಲ ಅಂತ. ಸೊ ಈ ವಿಚಾರಕ್ಕೆ ಸವಾಲ್ ಹಾಕೋದ್ರ ಹೆಸರೇ ಜನಸ್ವರ. ನೀವ್ ಹೇಳಿದ್ರೆ ಅವ್ರ ಜೊತೆಗೆ ಸ್ಪರ್ಧೆ ಇಲ್ಲ ಅಂತ, ಆದ್ರೆ ಅವ್ರು ಹೇಳ್ತಾರೆ 10 ಲಕ್ಷದಷ್ಟು ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ. ಇಡೀ ಬಿಹಾರದಲ್ಲಿ ಚಪ್ರಾಸಿಯಿಂದ ಹಿಡಿದು ಮುಖ್ಯ ಸಚಿವನ ತನಕ ಯಾರ್ಯಾರು ಸರ್ಕಾರಿ ನೌಕರಿಯಲ್ಲಿ ಇದ್ದಾರಲ್ಲ ಅವರ ಸಂಖ್ಯೆ ಇರೋದು 23 ಲಕ್ಷ. 1.97% ಬಿಹಾರ್ ಜನತೆ ಮಾತ್ರ ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ, ಅದು ಇಲ್ಲಿ ತನಕ 75 ವರ್ಷದಿಂದ. ಮತ್ ನೀವ್ ಹೇಳ್ತಿದ್ದೀರಿ 10 ಲಕ್ಷ ಒಂದೇ ದಿನದಲ್ಲಿ ಕೊಟ್ಬಿಡ್ತೀವಿ ಅಂತ. ಇದು ಹೇಗ್ ಸಾಧ್ಯ ಆಗುತ್ತೆ? ಆಯ್ತು, 10 ಲಕ್ಷ ಕೊಟ್ರಿ ಅಂತಾನೆ ಅನ್ಕೊಳ್ಳೋಣ. 23 ಲಕ್ಷ ಇದ್ದಿದ್ದು 33 ಲಕ್ಷ ಆಗುತ್ತೆ, ಹೆಚ್ಚು ಮಾಡ್ಕೊಳ್ಳಿ, 3% ಮಾತ್ರ ಆಯ್ತಲ್ಲ. 97% ಬಿಹಾರ್ ಜನತೆದಂತೂ ಏನೂ ಆಗ್ಲಿಲ್ವಲ್ಲ. 40% ಬಿಹಾರ್ ಜನತೆ ಭೂಮಿಹೀನರು. ಅದ್ರ ಬಗ್ಗೆ ಏನ್ ಮಾಡಿದೀರ ನೀವು? ಹೋಗ್ಲಿ, ನೀವು ಪ್ರೈವೇಟ್ ಸೆಕ್ಟರ್ನು ಜೋಡಿಸ್ಕೊಂಡು ಮಾತಾಡಿದ್ರೆ, ಆದ್ರೂ ಬಿಹಾರ್ನ ಮುಕ್ಕಾಲು ಭಾಗದ ಜನ ಅದ್ರಲ್ಲಿ ಬರೋದೇ ಇಲ್ವಲ್ಲ. ಅವ್ರು ಸರ್ಕಾರಿ ನೌಕರಿಯಲ್ಲೂ ಬರಲ್ಲ, ಪಬ್ಲಿಕ್ ಸೆಕ್ಟರಲ್ಲೂ ಬರಲ್ಲ. ಯಾಕಂದ್ರೆ ನೀವು
ನೀವು ಭೂಮಿ ಸುಧಾರಣೆ ಮಾಡಿಲ್ಲ, ನೀವು ಮಕ್ಕಳ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಲಿಲ್ಲ, ಮತ್ತು ಜನರ ದಿನನಿತ್ಯದ ಸಂಪಾದನೆಗೆ ನೀವು ಕ್ಯಾಪಿಟಲ್ ಪೂಂಜಿ ಅಂತೂ ಏನು ಮಾಡಲೇ ಇಲ್ಲ. ನಾವು ಬರೀ ಸರ್ಕಾರಿ ನೌಕರಿ ಕೊಟ್ಬಿಡ್ತೀವಿ, 10 ಜನರಿಗೆ ಸರ್ಕಾರಿ ನೌಕರಿ ಕೊಟ್ಬಿಡ್ತೀವಿ, ನಾವೇ ರಾಜರು, ಇದರಿಂದ ಜನ ವೋಟ್ ಹಾಕ್ತಾರೆ ಅಂತಂದ್ರೆ ಅದು ದೊಡ್ಡ ಮೂರ್ಖತನ. ಅದು ನೀವು ಹೇಳಿ 75 ವರ್ಷದಲ್ಲಿ 23 ಲಕ್ಷ ನೌಕರಿ, ಮತ್ತೆ ಇವ್ರು 75 ದಿನದಲ್ಲಿ 10 ಲಕ್ಷ ನೌಕರಿ ಕೊಡ್ತೀವಿ ಅಂತಿದ್ದಾರೆ. ಇದು ಸುಮ್ಮನೆ ವೇಸ್ಟ್ ಮಾತು. ನೀವು 9th ಫೇಲ್ ಅಂತ ಯಾಕೆ ಹೇಳ್ತೀರಾ? ಅಲ್ಲ ರೀ ರಜತ್ ಜಿ, ನೀವು ಹೇಳಿ, ನೀವು ಪತ್ರಕರ್ತರಾದ್ರೆ ನಾನು ನಿಮಗೆ ವಕೀಲರು ಅಂತ ಕರಿತೀನ? ನೀವು ಪತ್ರಕರ್ತರು ಅದಕ್ಕೆ ಪತ್ರಕರ್ತರು ಅಂತೀನಿ. ಅವ್ರು ತೇಜಸ್ವಿ ಆದವರು 9th ಫೇಲ್ ಅದಕ್ಕೆ 9th ಫೇಲ್ ಅಂತೀನಿ. ಅಲ್ಲ ರೀ, ಅಲ್ಲ, ಈಗ ಹೇಗಿದೆ ಅಂದ್ರೆ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೆ ವಯಸ್ಸೇನಿಲ್ಲ. ಈಗ್ಲೂ ಹೋಗ್ರಿ 10ನೇ ಕ್ಲಾಸ್ ಪಾಸ್ ಆಗಿ. ನಾನು ಅವ್ರಿಗೆ 10th ಪಾಸ್ ಅನ್ನೋ ಜನ ಇದ್ದಾರೆ. ಅಲ್ಲ ಸರ್, ಓದಿರ್ಲಿಲ್ಲ, ಆದ್ರೆ ಸಾಕಷ್ಟು ತಿಳ್ಕೊಂಡಿದ್ದಂತ ಕಾಮರಾಜ್ ಅವರು ಒಂಚೂರು ಓದಿರ್ಲಿಲ್ಲ, ಆದ್ರೆ ಅವರು ಕಾಂಗ್ರೆಸ್ನ ಅಧ್ಯಕ್ಷತೆ ನಡೆಸಿದ್ರು. ಇಂದಿರಾ ಗಾಂಧಿ ಅವರನ್ನ ಪ್ರೈಮ್ ಮಿನಿಸ್ಟರ್ ನೋಡಿ. ನೀವು ನನ್ನ ಮಾತನ್ನ ಖಂಡಿತವಾಗ್ಲೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಅರ್ಥ ಓದು ಮಾತ್ರ ಒಬ್ಬ ಮನುಷ್ಯನ ಗೆಲ್ಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಷ್ಟೋ ಸಲ ನಿಮ್ಮ ಆರ್ಥಿಕ ಸಾಮಾಜಿಕ ಸ್ಥಿತಿ ಹೇಗಿರುತ್ತೆ ಅಂದ್ರೆ ನೀವು ಓದಕ್ಕಾಗಲ್ಲ, ವಿದ್ಯಾಭ್ಯಾಸ ಮಾಡಕ್ಕಾಗಿರಲ್ಲ. ಆದ್ರೆ ನೀವೇ ಈಗ ಹೇಳಿರೋ ಪ್ರಕಾರ ತಂದೆ ಮುಖ್ಯಮಂತ್ರಿ ಆಗಿದ್ದು, ತಾಯಿನೂ ಮುಖ್ಯಮಂತ್ರಿ ಆಗಿದ್ದು, ಆ ವ್ಯಕ್ತಿ 9ನೇ ಕ್ಲಾಸು ಪಾಸ್ ಆಗ್ಲಿಲ್ಲ. ಇದು ಅವ್ರು ಓದೋದ್ರಲ್ಲಿ ಚೆನ್ನಾಗಿದಾರೋ ಇಲ್ವ ಅಂತ ತೋರಿಸಲ್ಲ, ಅವರ ಮನಸ್ಸಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ದೃಷ್ಟಿಕೋನ ಏನಿದೆ ಅಂತ ತೋರಿಸುತ್ತೆ. ಅವ್ರ ವಿದ್ಯಾಭ್ಯಾಸಕ್ಕೆ ಏನ್ ಬೆಲೆ ಕೊಡ್ತಾರೆ ಅನ್ನೋದು ತೋರಿಸುತ್ತೆ. ನೀವು ನನಗೊಂದು ವಿಷಯ ಹೇಳಿ, ಬಿಹಾರ್ನ ಒಬ್ಬ ಸಾಧಾರಣ ಹುಡುಗ ಬಿಹಾರ್ನ ಏನಂತ ಸೂಚಿಸ್ತಾನೆ? ತುಂಬಾ ಬಡ ರಾಜ್ಯ, ಅಲ್ಲಿನ ಜನ ದಿನಗೂಲಿ ಮಾಡಕ್ ಬರ್ತಾರೆ, ಮತ್ತೆ ಯಾರು ಓದಿದಾರೋ 3-4 ವರ್ಷ ಚಿಕ್ಕ ಚಿಕ್ಕ ರೂಮ್ಗಳಲ್ಲಿ, ಚೌಕಿಗಳಲ್ಲಿ ಗಟ್ಟಿಯಾಗಿ ಕುಂತು ವಿದ್ಯಾಭ್ಯಾಸ ಮಾಡ್ತಾರೆ. ಯಾಕೆ ಅಂದ್ರೆ ನಾನು ನೌಕರಿ ಸೇರ್ಕೋಬಹುದು ಅಂತ, ನಾನೇನಾದ್ರೂ ಆಗ್ತೀನಿ ಅಂತ. ಕ್ಲರ್ಕ್ ಆಗೋದಕ್ಕೆ, ಚಪ್ರಾಸಿ ಆಗೋದಕ್ಕೆ, ಒಬ್ಬ ಸೈನಿಕ ಆಗೋದಕ್ಕೆ 3-4 ವರ್ಷ ನೀವು ಇಷ್ಟು ಕಷ್ಟಪಡ್ಬೇಕು ಅಂದ್ರೆ, ನೀವು 9ನೇ ಕ್ಲಾಸು ಪಾಸ್ ಆಗಿಲ್ಲ, ನೀವಂತೀರಿ ಬಿಹಾರ್ನ ರಾಜ ಆಗ್ತೀನಿ ನಾನು ಅಂತ. ಹೆಂಗ್ ಒಪ್ಕೊಳ್ಳೋದು ಹೇಳಿ? ಹೆಂಗ್ ಒಪ್ಕೋತೀನಿ? ನಾನು ಬಿಹಾರವನಾಗಿ ನಾನು ಹೆಂಗ್ ಒಪ್ಕೋತೀನಿ ಹೇಳಿ? ನಾನು ನನ್ನ ಕಡೆಯಿಂದ ಇಲ್ಲಿ ನೀವು ಎಷ್ಟು ಜನ ಇದ್ದಾರೋ ಬರೀ ಬಿಹಾರಿಂದ ಬಂದವ್ರ ಹತ್ರ ಕೈ ಎತ್ತ ಕೇಳ್ಬಿಡಿ ಸರ್. ನೀವು ಕೇಳಿ, ಇದ್ರಲ್ಲಿ ಎಷ್ಟು ಜನ ಇದ್ದಾರೆ 9ನೇ ಕ್ಲಾಸ್ ಪಾಸ್ ಆದವ್ರನ್ನ ಬಿಹಾರ್ನ ನೇತಾ ಅಂತ ಸ್ವೀಕರಿಸ್ತಾರೋ ಕೇಳಿ. ನಾನಂತೂ ದಿನ ಊರುಗಳಲ್ಲಿ ನಡೆದಾಡ್ತಿದ್ದೀನಿ, ನಾನು ಜನರಿಗೆಲ್ಲ ಅದನ್ನೇ ಹೇಳ್ತಿದ್ದೀನಿ. ಇತ್ತೀಚೆಗೆ ಅವರು ನಿಮ್ಮೇಲೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಈ ಪ್ರಶಾಂತ್ ಕಿಶೋರ್ ಅವರು ತುಂಬಾ ಓದ್ಕೊಂಡಿದ್ದಾರೆ, ಅವರು ಇಲ್ಲಿ ಡೇಟಾನ ಅಲ್ಲಿಗೆ ಹಾಕ್ತಾರೆ, ಅಲ್ಲಿ ಡೇಟಾನ ಇಲ್ಲಿ. ಆಯ್ತು ಬಿಡಿ, ಒಳ್ಳೇದೇ ಆಯ್ತಲ್ಲ, ನಾನು ಓದ್ದವನು ಅಂತ ಒಪ್ಕೋತಿದಾರಲ್ಲ ಅಲ್ವಾ? ಮೊದ್ಲಂತೂ ಏನು ಹೇಳ್ತಾ ಇದ್ರು ಅಂದ್ರೆ, ಇವನ್ ಯಾರು ಪ್ರಶಾಂತ್ ಕಿಶೋರ್ ಅಂತ. ಈಗ ಇವನು ಓದ್ದವನು ಅಂತ ಒಪ್ಕೋತಿದ್ದಾರೆ. ಕಳ್ತನ ಸುಲಿಗೆ ಮಾಡೋದಿಲ್ಲ, ಮಾಫಿಯಾ ಅದು ಇದು ಅಂತೂ ಇಲ್ಲ, ಪಶುಪಾಲನೆ ಘೋಟಾಲಯದಲ್ಲಿ ಒಳಗಂತೂ ಹೋಗಿಲ್ಲ, ಮೇವು ಗೀವು ಕಳ್ತನ ಮಾಡಿಲ್ಲ. ನನ್ನ ಸ್ವಂತ ಬುದ್ಧಿಯಿಂದ ನನ್ನ ಪ್ರಯಾಸದಿಂದ ನನ್ನ ತಂದೆ ತಾಯಿ ಯಾವ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿರ್ಲಿಲ್ಲ. ನಾನು ಬಿಹಾರ್ನ ಸರ್ಕಾರಿ ವಿದ್ಯಾಲಯಗಳಲ್ಲಿ ಓದಿದ್ದೀನಿ, ಬೋಡ ಮೇಲೆ ಕೂತ್ಕೊಂಡು ಓದ್ಕೊಂಡಿದ್ದೀನಿ. ನಾನು ಅಲ್ಲಿಂದ ಬೆಳೆದು ಬಂದು ವಿದ್ಯಾಭ್ಯಾಸದ ಬಲದಿಂದ ನಾನು ಇಲ್ಲಿವರೆಗೂ ಬೆಳೆದು ಬಂದಿದ್ರೆ, ದೇಶದ ದೊಡ್ಡ ದೊಡ್ಡ ಪುಡಾಂಗಗಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಸ್ವಲ್ಪ ನನ್ನ ಬಗ್ಗೆ ಅವರಿಗೆ ಗೊತ್ತೇ ಇರುತ್ತಲ್ವಾ, ಅದಕ್ಕೆ ನನ್ನ ಸಲಹೆಗಳನ್ನ ತಗೋತಾರೆ. ಅದಂತೂ ಸರಸ್ವತಿ ಮಾತೆ ವರದಾನ ಅಲ್ವಾ? ಸೊ ನಾವು ಸರಸ್ವತಿ ಮಾತೆ ಉಪಾಸಕರು. ಮತ್ತೆ ಆ ವ್ಯಕ್ತಿ ಸರಸ್ವತಿ ಮಹತ್ವದ ಬಗ್ಗೆ ಏನು ಗೊತ್ತೇ ಇಲ್ದಿರೋ ವ್ಯಕ್ತಿ. ಸೊ ಅವರ ಹೊಂದಾಣಿಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಅಂತೂ ನೀವು ಹೇಳ್ತಿದ್ದೀರ ತೇಜಸ್ವಿ ಯಾದವ್ ಅಂತ ರೀ. ನಮ್ಮ ಎಕ್ಸಿಸ್ಟೆನ್ಸೇ ಸರಸ್ವತಿ ಮಾತೆಯಿಂದ. ನಮ್ಮ ಹತ್ರ ಬೇರೆ ಏನೂ ಇಲ್ಲ, ನಮ್ಮ ಹತ್ರ ಜಾತಿನೂ ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಮ ಹತ್ರ ಪರಿವಾರ ಇಲ್ಲ, ಹೆಸರು ಇಲ್ಲ, ನಮ್ಮ ಹತ್ರ ಸರಸ್ವತಿ ಇದ್ದಾರೆ. ಆದ್ರೆ ಅವ್ರ ಹತ್ರ ಎಲ್ಲ ಇದೆ, ಬುದ್ಧಿನೇ ಇಲ್ಲ. ಪ್ರಶಾಂತ್ ಅವ್ರು ಹೇಳ್ತಾರೆ, ಇವರು ಬಿಹಾರ್ಗೆ ಬಂದಿದ್ದಾರೆ, ಏರ್ ಕಂಡೀಷನ್ ಟೆಂಟಲ್ಲಿ ಇರ್ತಾರೆ, ಇವರ ಮಾತುಗಳು ನಡೆಯುತ್ತೆ, ಈ ಲೈಟ್ ಗೀಟ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹಾಕೊಂಡಿರ್ತಾರೆ, ಆದ್ರೆ ಬಿಹಾರಲ್ಲಿ ಇದೆಲ್ಲ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಈಗ ಅವರಿಗೆ ಬಿಹಾರ್ ಬಗ್ಗೆ ತುಂಬಾ ಜ್ಞಾನ ಇದೆ. ಅಂದ್ರೆ ನಾನು ತೇಜಸ್ವಿ ಯಾದವ್ ಅವರಿಗೆ ಅವಾಗವಾಗ ಚಿಕ್ಕ ಪುಟ್ಟ ಸವಾಲ್ಗಳು ಹಾಕ್ತಾ ಇರ್ತೀನಿ. ವಿಧಾನಸಭೆಯಲ್ಲಿ ನಿಂತಾಗ ಆ ಸಜ್ಜನ್ರು ಹೇಳಿದ್ರು, ಅಂದ್ರೆ ಅವಾಗ ನಿತೀಶ್ ಅವ್ರ ಜೊತೆ ಘಟಬಂಧನೆ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ರು. ನಿಂತ್ಕೊಂಡು ಈ ಮನುಷ್ಯ ಹೇಳ್ದ ವಿಧಾನಸಭೆಯಲ್ಲಿ, ಸಮಾಜವಾದ ಅಂತೂ ನಮ್ಮ ಪೂರ್ವಜರ ಆಸ್ತಿ, ಅದು ನಾವದನ್ನ ಹಿಂಗೆ ಬಿಟ್ಬಿಡ್ತೀವ, ನಾವೇ ಅಧಿಕಾರ ಚಲಾಯಿಸ್ತೀವಿ ಅಂತ. ಅದಕ್ಕೆ ನಾನು ಕೆಲವು ದಿನದಿಂದ ಅವ್ರಿಗೆ ಹೇಳ್ದೆ, ಅಲ್ಲರಿ ಸಮಾಜವಾದ ನಿಮ್ಮ ಆಸ್ತಿ ಯಾವಾಗಿಂದ ಆಯ್ತು ಅಂತ. ನಿಮಗಂತೂ ಸಮಾಜವಾದದ ಪರಿಭಾಷೆನೂ ಬರಲ್ವಲ್ಲ. ಆಯ್ತು, ಮೊದ್ಲಿಂದಾನೇ ಗೊತ್ತಿಲ್ಲ ಅನ್ಕೊಳ್ಳೋಣ, ಈಗ ಸ್ವಲ್ಪ ಟ್ಯೂಷನ್ ಇಟ್ಕೊಳ್ಳಿ.
10 ದಿನ ಟ್ಯೂಷನ್ ಮಾಡ್ಕೊಳ್ಳಿ, ಆಮೇಲೆ ವಾಪಸ್ ಬಂದು ಕ್ಯಾಮ್ರಾ ಮುಂದೆ ಸಮಾಜವಾದದ ಅರ್ಥ ಹೇಳ್ಬಿಡಿ ಸಾಕು. ಅಂದ್ರೆ ನಾನಿಲ್ಲಿ ನಿಮ್ಮ ಕ್ಯಾಮ್ರಾ ಮುಂದೆ ಮನಸ್ಸಿಂದ ಹೇಳ್ತಾ ಇದ್ದೀನಿ. 10 ದಿನ 15 ದಿನ 1 ತಿಂಗಳು ಟ್ಯೂಷನ್ ಮಾಡ್ಕೊಳ್ಳಿ, ನಿಮ್ಮ ಕಾರ್ಯಕರ್ತರು ಎಲ್ಲರ ಜೊತೆ ಚರ್ಚೆ ಮಾಡ್ಕೊಳ್ಳಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ. ಮತ್ತೆ ಅದಾದ್ಮೇಲೆ ಬರೀ 5 ನಿಮಿಷ ಸಮಾಜವಾದ ಮತ್ತು ಸೋಷಿಯಲಿಸಂ ಮೇಲೆ ಕ್ಯಾಮ್ರಾ ಮುಂದೆ ಮಾತಾಡಿ ತೋರಿಸಿ. ಹೇಳಿ, ಹೇಗೆ ಸಮಾಜವಾದ ನಿಮ್ದು ಹೇಗಾಯ್ತ್ರಿ ಆಸ್ತಿ? ಸಮಾಜವಾದ ಲೋಹಿಯಾ ಅವ್ರದ್ದು, ಸಮಾಜವಾದ ಜಯಪ್ರಕಾಶ್ ಅವ್ರದ್ದು, ಸಮಾಜವಾದ ಮಧುಲಿಮಾ ಅವ್ರದ್ದು, ಸಮಾಜವಾದ ಜಾರ್ಜ್ ಫರ್ನಾಂಡಿಸ್ ಅವ್ರದ್ದು. ಅರೆ ಇವ್ರದ್ದು ಯಾವಾಗ ಆಗೋಯ್ತು ಸಮಾಜವಾದ? ಸಮಾಜವಾದದ ಪರಿಭಾಷೆ ಗೊತ್ತಿಲ್ಲ, ಅವನನ್ನ ಸಮಾಜವಾದದ ನಾಯಕ ನಾನು ಅಂತಾನೆ. ಅವ್ರಿಗೀಗ ಸಮಾಜವಾದ ಅರ್ಥ ಆಗತ್ತೆ ಬಿಡಿ. ಮತ್ತೀಗ ಆಭಾರ ಯಾತ್ರೆ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ. ನೋಡಿ, ಜನಸ್ವರಾಜ್ಯದ ಎಲ್ಲಕ್ಕಿಂತ ದೊಡ್ಡ ಗೆಲುವು ಇದೆ. ಯಾವ ಜನ ಎಲೆಕ್ಷನ್ಗಿಂತ ಮುಂಚೆ ಜಾತಿ ಮತ್ತು ಬಿಜೆಪಿಯ ಹೆದರಿಕೆ ತೋರಿಸಿ ವೋಟ್ ಕೇಳ್ತಾ ಇದ್ರು, ಅವ್ರಿವಾಗ ಯಾತ್ರೆ ಮೇಲೆ ಹೋಗ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಒಳ್ಳೇದೇ ಅಲ್ವಾ? ಮತ್ತೆ ಯಾತ್ರೆನಲ್ಲಿ ಒಂದಷ್ಟು ಚರ್ಚೆ ಆಗಿತ್ತು ನೋಡಿ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಈ ಹಸಿರು ಟವಲನ್ ಏನ್ ಕಟ್ತಾರಲ್ಲ RJD ಕಾರ್ಯಕರ್ತರು, ಅದನ್ ಕಟ್ಟದೇನೆ ಹಸಿರು ಟೋಪಿ ಹಾಕೊಳ್ತಾರಂತೆ. ಹೌದು, ಈ ಹಸಿರು ಟವಲ್ ಕಟ್ಕೊಳ್ಳೋದು ಅವರೊಂದು ಐಡಿಯಾ ಮಾಡಿದ್ರು. ಅದು ಅವ್ರು ಬರೀ ಇದನ್ನೇ ಮಾಡ್ಬೋದು, ನಿಂತ್ಕೊಳ್ಳೋದು, ಟವಲ್ ಕಟ್ಕೊಳ್ಳೋದು, ಜನರಿಗೆ ಎದುರಿಸೋದು. ಇದರಿಂದ ಬಿಹಾರ ಏನು ಉದ್ಧಾರ ಆಗಲ್ಲ. ಬಿಹಾರ್ನ ಯುವ ಜನತೆ ಏನಿದೆ ಇದನ್ನೆಲ್ಲ ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ. ನೀವು 30 ವರ್ಷದಿಂದ ನೀವು ನಿಮ್ಮ ತಂದೆ ನಿತೀಶ್ ಅವರು ಸೇರಿ ಸರ್ಕಾರ ನಡೆಸಿದ್ರಿ ಬಿಹಾರಲ್ಲಿ. ಅದ್ರ ದುರ್ದಶೆ ನಾವು ನೋಡಿದೀವಿ. ನಾವು ತೇಜಸ್ವಿ ಯಾದವ್ ವಿರೋಧಿಗಳಲ್ಲ, ನಾವು ಯಾರ ವಿರೋಧಿಗಳು ಅಲ್ಲ. ನಾನು ತೇಜಸ್ವಿ ಯಾದವ್ ಅವರ ವಿರೋಧಿನ ಅಲ್ಲ, ಬಿಜೆಪಿ ವಿರೋಧಿನ ಅಲ್ಲ, ನಿತೀಶ್ ವಿರೋಧಿನ ಅಲ್ಲ. ನಾನು ಬಿಹಾರ್ ಪಕ್ಷದಲ್ಲಿದ್ದೀನಿ. ಬಿಹಾರ್ ಬದಲಾವಣೆ ಆಗ್ಬೇಕು, ನಾನು ಇದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದ್ರೂ ಬದಲಾವಣೆಗಳಾಗ್ಲಿ. ಮತ್ತೆ ರಜತ್ ಅವರೇ, ನಾನು ಇದನ್ನು ಹೇಳಿದ್ದೀನಿ, ನಾನು ನೇತಾ ಅಂತೂ ಅಲ್ಲ. ನನ್ನ ಪರಿಚಯ ದೇಶಕ್ಕೆ ಏನಾಗಿದೆ, ಇವರು ಎಲ್ಲಾ ಪಾರ್ಟಿಗಳಿಗೆ ಸಹಾಯ ಮಾಡ್ತಾರೆ, ಚುನಾವಣೆ ಗೆಲ್ಲಿಸ್ತಾರೆ ಅಂತ. ಸೊ ನಾವು ಇವಾಗ ಬಿಹಾರ್ ಜನತೆಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ಪಾರ್ಟಿ ಮಾಡಿ, ನಾನು ನಿಮಗೂ ಸಹಾಯ ಮಾಡ್ತೀನಿ, ಬೇರೆಯವ್ರಿಗೆ ಸಹಾಯ ಮಾಡ್ದಂಗೆ ನಿಮಗೂ ಸಹಾಯ ಮಾಡಿ ಗೆಲ್ಲಿಸ್ತೀನಿ. ನೋಡಿ, RJD ಅಧ್ಯಕ್ಷ ಜಗದಾನಂದ ಸಿಂಗ್ ಇದ್ದಾರಲ್ಲ, ಅವರು ಅವರ ಕಾರ್ಯಕರ್ತರಿಗೆ ಪತ್ರ ಬರೆದು ಹೇಳಿದಾರಂತೆ, ಈ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ಗೆ ನೀವು ಹೋಗ್ಬೇಡಿ, ಇದು ಬಿಜೆಪಿಯವರ ಪೋಷಣೆಯಲ್ಲಿದೆ, ಇದು ಬಿಜೆಪಿಯವರ ಬಿ ಟೀಮ್ ಆಗಿದೆ. ನೋಡಿ, ಅದೇ ಹೇಳ್ತಾ ಇರೋದು. ಇಲ್ಲಿ ತನಕ ಅವರು ಪ್ರಶಾಂತ್ ಕಿಶೋರ್ ಯಾರು ಅಂತಿದ್ರು? ಇವನು ಡೇಟಾ ಆ ಕಡೆ ಈ ಕಡೆ ಮಾಡ್ತಾನೆ, ಇದು ಎಷ್ಟು ದಿನ ನಡೀತಿ, ಇವನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತಿದ್ರು. ಮತ್ತೆ ಜನ್ ಸ್ವರಾಜ್ ಹೇಳ್ತಾ ಇಲ್ಲಲ್ಲ, ನೋಡ್ರಪ್ಪ ಅಣ್ಣ ತಮ್ಮಂದ್ರ ಜನ್ ಸ್ವರಾಜ್ ಬಿಟ್ಟು RJDಗೆ ಹೋಗ್ಬೇಡಿ ಅಂತ. ಅವರು ದಿನ ವಿಷಯ ತೆಗಿತಾ ಇದ್ದಾರೆ. ನೋಡಿ, RJDಯ ನನ್ನ ಮಿತ್ರರೇ ಲಾಲೂಜಿ ಅವರ ಹೆಸರು ಹೇಳ್ತಿದ್ದಾರೆ, ಸಮಾಜವಾದದ ಮಾತಾಡಿ ನೀವು ನಮ್ಮನ್ನ ಬಿಟ್ಟು ಪ್ರಶಾಂತ್ ಕಿಶೋರ್ ಅವ್ರ ಕಡೆ ಹೋಗ್ಬೇಡಿ ಅಂತ. ನೀವು ಸ್ವಲ್ಪ ಇದ್ರ ಕಲ್ಪನೆ ಮಾಡಿ. ಇವರು ತಮ್ಮನ್ನ ತಾವು ಶಕ್ತಿಶಾಲಿ ದಳ ಅನ್ಕೊಳ್ಳೋ ಜನಸ್ವರಾಜ್ ಇನ್ನೂ ದಳ ಆಗಿಲ್ಲ. ಜನ್ ಸ್ವರಾಜ್ ದಳ ಆಗೋದು ಅಕ್ಟೋಬರ್ 2ಕ್ಕೆ. ಅಲ್ಲಿರುವ ರೂಲಿಂಗ್ ಪಾರ್ಟಿ JDU ಮತ್ತು ಭಾಜಪಾ ಮತ್ತು RJD ಅಲ್ಲಿ ಪ್ರಿನ್ಸಿಪಲ್ ಆಪೋಸಿಷನ್ ಆಗಿದೆ. ಈ ದಳದ ಸಾವಿರಾರು ಜನ ಇರೋಂಥ ದಳ ಬಿಟ್ಟು ಜನಸ್ವರಾಜ್ಗೆ ಸೇರ್ಕೊತಿದ್ದಾರೆ. ಅದಿನ್ನೂ ದಳನೂ ಆಗಿಲ್ಲ, ದಳ ಇನ್ನೂ ಆಗಿಲ್ಲ. ಅದು ಇವತ್ತಿನ ತನಕ ನೀವು ಯಾರು ದೇಶದ ಇತಿಹಾಸದಲ್ಲಿ ನೋಡೇ ಇರಲ್ಲ. ಅಂದ್ರೆ ಬಿಜೆಪಿ ಅಂದ್ರೆ ರಾಜನೈತಿಕ ಕಾರ್ಯಕರ್ತರು ರೂಲಿಂಗ್ ಪಾರ್ಟಿಯಲ್ಲಿರ್ತಾರೆ, ರೂಲಿಂಗ್ ಪಾರ್ಟಿ ಬಿಟ್ರೆ ಆಪೋಸಿಷನ್ ಪಾರ್ಟಿ ಸೇರ್ಕೋತಾರೆ. ಎರಡನ್ನೂ ಬಿಟ್ಟು ಈಗ ನೀವ್ ಯಾವ ಸ್ಥಿತಿನ ವಿವರಿಸ್ತಿದಿರೋ, ಸಾವಿರಾರು ಸಂಖ್ಯೆಯಲ್ಲಿ ಈ ಪಾರ್ಟಿಗಳನ್ನ ಜನ ಬಿಟ್ಟು ನಮ್ಮ ಜನಸ್ವರಾಜ್ಯಕ್ಕೆ ಬರ್ತಿದ್ದಾರೆ. ಅವ್ರು ಬರ್ತಿರೋ ಕಾರಣ ಜನಸ್ವರಾಜ್ ಅವ್ರಿಗೇನೋ ಕೊಡ್ತಾ ಇದೆ ಅಂತಲ್ಲ. ಅವ್ರು ಯಾಕೆ ಬರ್ತಿದ್ದಾರೆ ಅಂದ್ರೆ, ಅವ್ರಿಗಿಂತ ಮುಂಚೆ 1 ಕೋಟಿ ಬಿಹಾರ ಜನತೆ 2 ವರ್ಷದ ಮುಂಚೆನೆ ಈ ಜನಸ್ವರಾಜ್ ಮಾಡ್ತಾ ಇದೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ತಮ್ಮ ಅಧಿಕಾರ ಉಳಿಬೇಕು ಅಂತಂದ್ರೆ ಜನಸ್ವರಾಜ್ಯಕ್ಕೆ ಸೇರ್ಕೋಬೇಕು. JDU ಸರ್ಕಾರದ ಅಲ್ಪಸಂಖ್ಯಾತ ಮಂತ್ರಿ ಇದಾರಲ್ಲ ಜಮಾ ಖಾನ್, ಅವ್ರು ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಈ ತರ ಯಾಕೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅಧಿಕಾರಕ್ಕೆ ಬರುವಂತ ಆತರ ಇದೆ. ಬಿಡಿ ಹೋಗ್ಲಿ, ಒಪ್ಕೋತಿದಾರಲ್ಲ ಇದೆಲ್ಲ ಮಾಡಿದ್ರೆ ಅಧಿಕಾರಕ್ಕೆ ಬರ್ಬೋದು ಅಂತ. ಅಲ್ಲ ಅನ್ಕೊಳ್ಳೋದ ಅಲ್ಲ, ಇವರಿಗೆ ಸಲಹೆಗಳು ಕೊಡೋದು ಯಾರು? ಅಲ್ಲ 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 ನೋಡಿ, ಇವ್ರ ತಿಳುವಳಿಕೆ ನೋಡಿ ನೀವು. ಇವರು ತಾವೇ ನನ್ನನ್ನು ದೊಡ್ಡ ಮನುಷ್ಯ ಮಾಡ್ತಿದ್ದಾರೆ. ಒಬ್ಬನು ಹೇಳ್ತಿದ್ದಾನೆ ಈ ವ್ಯಕ್ತಿ ದಳ ಸೇರ್ಬೇಡ ಅಂತ, ಇನ್ನೊಬ್ಬನು ಹೇಳ್ತಿದ್ದಾನೆ ನಾನೇನು ಅಲ್ಲ ಅಂತ. ಅಯ್ಯೋ, ಮತ್ ನಾನು ಏನು ಅಲ್ಲ ಅಂದ್ರೆ ಹೆದರ್ಕೊಂತಿದ್ಯಾ ಯಾಕೆ? ಸುಮ್ನೆ ಕೂತ್ಕೋ ಆರಾಮಾಗಿ. ನೋಡಿ, ಇವ್ರ ಪರಿಸ್ಥಿತಿ ಏನಂದ್ರೆ ಹಾವು ಮುಗಿಸಿ ಇದ್ದಂಗೆ. ಅವ್ರು ನಮ್ಮ ವಿರುದ್ಧವಾಗಿ ಹೇಳಿದ್ರೆ, ನಮ್ ವಿರುದ್ಧವಾಗಿ ಮಾತಾಡಿದ್ರೆ, ಜನಸ್ವರಾಜ್ಯದ ವಿರುದ್ಧ ಮಾತಾಡಿದ್ರೆ ಜನ ಏನಂತಾರೆ, ಇವನ್ ಮೊನ್ನೆ ಬಂದಿದ್ದಾನೆ, ನೀವು ಎಷ್ಟೋ ವರ್ಷದಿಂದ ಅಧಿಕಾರದಲ್ಲಿ ಇದ್ದೀರಿ, ನೀವ್ಯಾಕೆ ಈ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊತಿದ್ರ ಅಂತಾರೆ. ಮತ್ತೆ ಒಂದ್ ವೇಳೆ ಅವ್ರು ನಮ್ ವಿರುದ್ಧ ಮಾತಾಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ದಳದಿಂದ ಜನ ಎಲ್ಲ ಹರಿದು ಬರ್ತಾ ಇದಾರೆ ನಮ್ಮ ಪಾರ್ಟಿಗೆ. ಹೀಗಾಗಿ ಅವ್ರಿಗೇನು ಗೊತ್ತಾಗ್ತಿಲ್ಲ ತಾವೇನ್ ಮಾಡ್ಬೇಕು ಅಂತ. ಸೊ ಹೊಸ ವಿಷಯಗಳು ತರ್ತಾ ಇದಾರೆ. ಕೆಲವೊಂದ್ಸಲ ತಮ್ಮ ತಂಗಿ ಹತ್ರ ಬಯಸ್ತಾರೆ, ತಮ್ಮ ಕಾರ್ಯಕರ್ತರಿಂದ ಬಯಸ್ತಾರೆ. ಏನು ವ್ಯತ್ಯಾಸ ಆಗಲ್ಲ. ಹಾಗಿದ್ರೆ ನೀವು ಬಿಹಾರದ ಮುಖ್ಯಮಂತ್ರಿ ಆಗೋದಕ್ಕೆ ಆತರದಲ್ಲಿದ್ದೀರಾ ಅನ್ನೋ ಮಾತು ಸತ್ಯ ಇಲ್ಲ, ಖಂಡಿತ ಇಲ್ಲ. ನನಗಿರೋ ಅವಸರ ಏನಂದ್ರೆ, ಬಿಹಾರಲ್ಲಿ ಎಂತ ಸರ್ಕಾರ ಆಗ್ಬೇಕು ಅಂದ್ರೆ, ಮುಂದಿನ 10 ವರ್ಷದಲ್ಲಿ ಬಿಹಾರನ್ನ ದೇಶದ ಅತಿ ಹಿಂದುಳಿದಂತ ರಾಜ್ಯದ ಸ್ಥಾನದಿಂದ ದೇಶದ ಅತಿ ಬೆಳೆದಂತ ರಾಜ್ಯದ ಪಟ್ಟಿಯಲ್ಲಿ ತರಬೇಕು ಬಿಹಾರ್ನ. ನಾನು ಇದನ್ನ ಘೋಷಣೆ ಮಾಡಿದ್ದೀನಿ.
ನಾನಿದನ್ನ ನೇರವಾಗಿ ಘೋಷಣೆ ಮಾಡಿದ್ದೀನಿ. ಮತ್ ನಾನು ನಿಮ್ಮ ಕ್ಯಾಮ್ರಾ ಮುಂದೆ 2 ಸಲ 3 ಸಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಕಳೆದ 2 ವರ್ಷದಿಂದ 100 ಹಳ್ಳಿಗಳಿಗೆ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಹೇಳಿದ್ದೀನಿ, ನಾನು ಈ ದಳದ ನೇತಾ ಅಲ್ಲ, ಆಗೋದು ಇಲ್ಲ. ಜನ ಅಂತಾರೆ ಈಗ ಹಿಂಗ್ ಹೇಳ್ತಾರೆ, ಮುಂದೆ ಇವರೇ ಆಗ್ತಾರೆ ಅಂತ. ಈಗ ನೀವೇ ನೋಡ್ತಿರಲ್ಲ 2 ಅಕ್ಟೋಬರ್ಗೆ ದಳ ಆಗ್ತಾ ಇದೆ ಇದು. ಆವಾಗ ಒಂದ್ ವೇಳೆ ಪ್ರಶಾಂತ್ ನಾಯಕ ಆದ್ರೆ ನೀವು ನನಗೆ ಇಲ್ಲಿ ಗಲ್ಲಿಗೇರಿಸ್ಬಿಡಿ. ಇಲ್ಲ ಆಗಲ್ಲ. ನಾನು ಅಕ್ಟೋಬರ್ 2ನ ನಂತರ ಕೂಡ ಹಳ್ಳಿಯಲ್ಲಿ ಪ್ರಶಾಂತ್ ಕಾಲ್ನಡಿಗೆಯಲ್ಲೇ ಹೋಗ್ತಿರ್ತಾನೆ. ಯಾಕಂದ್ರೆ ನಾನು ಇದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಜನ ಹೇಳ್ತಾರೆ ನೀವ್ ಏನೇ ಪ್ರಯತ್ನ ಪಟ್ರು ಬಿಹಾರ್ನ ಜನತೆ ಸುಧಾರಿಸಲ್ಲ, ಅದು ಕತ್ಲಿಂದ ಆಚೆ ಬರಲ್ಲ ಅಂತ. ಆದ್ರೆ ನನ್ನ ಸಂಕಲ್ಪ, ನನ್ನ ಪ್ರಯಾಸ ಜನತೆಯ ಜೊತೆಗಿದೆ. ನಾನು 3 ವರ್ಷ ಪಾದಯಾತ್ರೆ ಮಾಡೋದು ಬರಲಿ, 10 ವರ್ಷ ಮಾಡೋದಿರ್ಲಿ, ಎಲ್ಲಿ ತನಕ ಬಿಹಾರ್ನ ಜನತೆಗೆ ಎಲ್ಲದನ್ನು ತಿಳಿಸಿ ಹೇಳಿ ಒಂದ್ ಒಳ್ಳೆ ಸ್ಥಿತಿಗೆ ತರೋದಿಲ್ವೋ ಆ ದಿನದ ತನಕ ಪ್ರಶಾಂತ್ ಕಿಶೋರ್ ಹಿಮ್ಮೆಟ್ಟೋದಿಲ್ಲ. ನೀವಿದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಈ ವಿಷಯದಲ್ಲಿ ನಾನು ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಒಂದ್ ಹೆಜ್ಜೆನೂ ಹಿಂದೆ ಹಾಕೋದಿಲ್ಲ ನಾನು. ಮತ್ತು ನಿಶ್ಚಿತ ರೂಪದಲ್ಲಿ ಬಿಹಾರ್ನ ಜನತೆಗೆ ಇದು ಈಗ ಅರ್ಥ ಆಗ್ತಾ ಇದೆ. ನಾವು ಒಂದ್ ವೇಳೆ 2 ವರ್ಷದಿಂದ ಯಾರಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ರೆ, ನಾನು ಯಾರಿಗೆ ಓಟ್ ಹಾಕ್ಬೇಕಂತನೂ ಹೇಳ್ಕೊಡ್ತಿಲ್ಲ. ನಾನು ನನ್ನ ಜನಸ್ವರಾಜ್ಯದ ಪೂರ್ತಿ ಅಭಿಯಾನದಲ್ಲಿ ಒಂದೇ ಮಾತು ಹೇಳಿದ್ದೀನಿ. 1 ನಿಮಿಷ ನಾನು ನಿಮ್ ಸಮಯ ತಗೊಂತೀನಿ. ನೋಡಿ, ನೀವು ಇಷ್ಟು ವರ್ಷ ಯಾರಿಗೆ ಓಟ್ ಹಾಕಿದಿರೋ, ಯಾವ ವಿಷಯಕ್ಕೆ ನೀವು ಓಟ್ ಹಾಕಿದಿರೋ ಅದಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಏನೋ ಸಿಕ್ಕಿದೆ. ನೀವೊಂದ್ ವೇಳೆ ರಾಮ ಮಂದಿರಕ್ಕೋಸ್ಕರ ಮೋದಿಜಿಗೆ ಓಟ್ ಹಾಕಿದ್ರೆ ರಾಮ ಮಂದಿರ ಸಿಕ್ಕಿದೆ. ನೀವೊಂದ್ ವೇಳೆ 5 ಕೆಜಿ ಅಕ್ಕಿ ಕಾಳಿಗೆ ಮೋದಿಜಿ ಅವ್ರಿಗೆ ಓಟ್ ಹಾಕಿದ್ರೆ ಬಿಹಾರಲ್ಲಿ ಎಷ್ಟೇ ಭ್ರಷ್ಟಾಚಾರ ಇರಲಿ 4 ಕೆಜಿ ಅಕ್ಕಿ ಅಂತೂ ಸಿಗ್ತಾ ಇದೆ ಎಲ್ಲರಿಗೂ. ಒಂದ್ ವೇಳೆ ವಿದ್ಯುತ್ಗೋಸ್ಕರ ನೀವು ನಿತೀಶ್ ಅವ್ರಿಗೆ ಓಟ್ ಹಾಕಿದ್ರೆ ವಿದ್ಯುತ್ ಎಲ್ಲಾ ಕಡೆ ಬಂದಿದೆ ಬಿಹಾರಲ್ಲಿ. ಒಂದ್ ವೇಳೆ ಹಿಂದುಳಿದ ಜನಾಂಗಕ್ಕೆ ಗೌರವಕ್ಕೋಸ್ಕರ ನೀವು ಲಾಲು ಪ್ರಸಾದ್ ಯಾದವ್ ಅವರಿಗೆ ಓಟ್ ಹಾಕಿದ್ರೆ ಆ ಗೌರವನೂ ಸಿಗ್ತಾ ಇದೆ ಇವತ್ತು. ಆದ್ರೆ ಬಿಹಾರಲ್ಲಿ ಕೇವಲ ಒಂದು ವಿಷಯ ಏನಂದ್ರೆ, ಬಿಹಾರ್ನ ಜನತೆ ಇವತ್ತಿನ ತನಕ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ದುಡಿಮೆಗೋಸ್ಕರ ಓಟ್ ಯಾರಿಗೂ ಹಾಕಿಲ್ಲ. ಅದಕ್ಕೆ ನಾನು ಜನಸ್ವರಾಜ್ಯದ ಮುಖಾಂತರ ಕೇವಲ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾರು ಓಟ್ ಹಾಕ್ತಿರೋ ಹಾಕಿ, ಆದ್ರೆ ಓಟ್ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೋಸ್ಕರ ಹಾಕಿ, ನಿಮ್ಮ ಮಕ್ಕಳಿಗೋಸ್ಕರ ಹಾಕಿ. ನೇತಾಗಳ ಮಕ್ಕಳಿಗೋಸ್ಕರ ಕೊಡಬೇಡಿ, ಮಂದಿರ್ ಮಸ್ಜಿದ್ಗೋಸ್ಕರ ಕೊಡಬೇಡಿ, ಇನ್ಯಾವುದಕ್ಕೋ ಕೊಡಬೇಡಿ. ನೀವು ನಾನು ಇಲ್ಲಿ ಎಷ್ಟು ಜನ ಕೂತಿದಾರಲ್ಲ, ನಾನ್ ನಿಮಗೆ ಹೇಳ್ಬೇಕಂತಿದ್ದೀನಿ ಮತ್ತೆ ಸವಾಲ್ ಕೂಡ ಹಾಕ್ತಾ ಇದ್ದೀನಿ. 2 ವರ್ಷದಲ್ಲಿ ಪ್ರಶಾಂತ್ ಕಿಶೋರ್ ಏನಾದ್ರೂ ಜನಸ್ವರಾಜ್ಯ ಓಟ್ ಹಾಕಿ ಅಂತ ಕೇಳಿದ್ರೆ, ಇಲ್ಲ ಪ್ರಶಾಂತ್ನೇ ನಂಬಿ ಅಂತ ಹೇಳಿದ್ರೆ ತೋರಿಸ್ಬಿಡಿ. ನಾನು ಊರಿಗೆ ಹೋಗಿ ಕೇವಲ ಹೇಳ್ತಿರೋದು ಒಂದೇ ವಿಷಯ, 10 ಪ್ರಶಾಂತ್ ಕಿಶೋರ್ ಅವ್ರು ಬಂದ್ರು ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗಲ್ಲ. ಈ ಸುಧಾರಣೆ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ಓಟ್ ಹಾಕಿದಾಗ. ಇಷ್ಟೇ ಹೇಳಿದ್ದೀನಿ ಸಿಂಪಲ್ ಆಗಿ. ತೇಜಸ್ವಿ ಯಾದವ್, ಲಾಲು ಯಾದವ್ ಅವರು ತಮ್ಮ ಮಗನಿಗೋಸ್ಕರ ಓಟ್ ಕೇಳ್ತಾ ಇದ್ದಾರೆ. ವ್ಯತ್ಯಾಸ ಏನು? ಲಾಲು ಯಾದವ್ ತಮ್ಮ ಮಗನಿಗೋಸ್ಕರ ಓಟ್ ಕೇಳ್ತಾ ಇದ್ದಾರೆ. ನಾನ್ ಹೇಳಿದ್ದೇನು ಅಂದ್ರೆ, ಬಿಹಾರ್ನ ಜನತೆಗೆ ನೀವು ಲಾಲು ಅವರ ಮಗನಿಗಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಓಟ್ ಹಾಕಿ ಅಂತ. ಇವ್ರ ಪೀಡೆ ಅಂತೂ ಹೇಗೋ ಅಂಟ್ಕೊಳ್ಳುತ್ತೆ. ನೋಡಿ, ನಾನೊಂದು ಘೋಷಣೆ ಮಾಡಿದ್ದೆ ಬಿಹಾರಲ್ಲಿ ಬಡವನಲ್ಲಿ ಒಬ್ಬ ಬಡವ ಕೂಡ, ತುಂಬಾ ಬಡತನದಿಂದ ಆ ಮನೆಯಿಂದ ಒಂದು ಹುಡುಗ ರಾಜಕಾರಣದಲ್ಲಿ ಬರ್ಬೇಕು ಅಂದ್ರೆ ಅವನಲ್ಲಿ ಕ್ಷಮತೆ ಇದ್ರೆ, ಹಠ ಇದ್ರೆ, ಕಷ್ಟಪಟ್ಟು ದುಡಿಯೋ ಮನಸ್ಥಿತಿ ಇದ್ರೆ ಮತ್ತು ಸಮಾಜ ಅವನ ಕಡೆಗೆ ನಿಂತಿದ್ರೆ ಜನಸ್ವರಾಜ್ಯ ತನ್ನ ಖರ್ಚಿನಲ್ಲಿ ಅವನಿಗೆ ಎಲೆಕ್ಷನ್ ನಿಲ್ಲೋ ಹಾಗೆ ಮಾಡುತ್ತೆ. ಇದನ್ನ ಇವರು ದೊಡ್ಡ ಗಲಾಟೆನೆ ಮಾಡ್ಬಿಟ್ರು. ಈ ಮನುಷ್ಯ ದುಡ್ಡು ಕೊಟ್ಟು ಎಲೆಕ್ಷನ್ ನಿಲ್ಲಿಸ್ತಾನೆ ಅಂತ. ಇದನ್ನ ಹೇಳ್ತಿರೋರು ಯಾರು ಗೊತ್ತಾ? ನೇತಾಗಳಿಂದ ದುಡ್ಡಿಸ್ಕೊಂಡು ಟಿಕೆಟ್ ಕೊಡೋರು ಇವರೆಲ್ಲ. ಈಗ ನೀವೇ ನೋಡಿ, ನಾನು ಹೇಳ್ತಿರೋದು ಏನು, ಒಬ್ಬ ಬಡವ ದುಡ್ಡಿಲ್ಲ ಅಂತ ಅಂದ್ರೆ, ದುಡ್ಡಿನಗೋಸ್ಕರ ಎಲೆಕ್ಷನ್ ನಿಲ್ಲಕ್ ಆಗ್ತಿಲ್ಲ ಅಂದ್ರೆ ಜನಸ್ವರಾಜ್ ಅವರ ಸಹಾಯ ಮಾಡುತ್ತೆ. ಇವ್ರು ನಮ್ಮನ್ನೇ ಬೈತಿದ್ದಾರೆ. ಇವ್ರು ಅದನ್ನೇ ಉಪಯೋಗಿಸೋದಲ್ವಾ? ನೀನ್ ಯಾಕೆ ರಾಜನೀತಿ ಮಾಡಕ್ಕಾಗಲ್ಲ? ನನಗಿಂತ ಹೆಚ್ಚು ಸಾಮರ್ಥ್ಯ ಇದೆ, ನಿನಗೆ ಯಾಕೆ ಮಾಡಕ್ಕಾಗಲ್ಲ? ಯಾಕಂದ್ರೆ ನಿನ್ನ ಹತ್ರ ದುಡ್ಡಿಲ್ಲ, ಯಾಕಂದ್ರೆ ನಿನ್ನ ಹತ್ರ ಜಾತಿ ಇಲ್ಲ, ನಿನ್ನ ಹಿಂದೆ ಯಾರು ಬಾಹುಬಲಿ ಇಲ್ಲ. ಈ 3 ವಿಷಯಗಳಲ್ಲಿ ನಾವು ರಾಜರು. ಆದ್ರೆ ಜನಸ್ವರಾಜ್ಯ ಏನ್ ಹೇಳ್ತಿದೆ ಅಂದ್ರೆ, ನೀವು ಜಾತಿಗೆ ಹೆದರ್ಬೇಡಿ, ದುಡ್ಡಿನ ಚಿಂತೆ ಮಾಡಬೇಡಿ, ಎಲೆಕ್ಷನ್ಗೆ ಹೇಗೆ ಸ್ಪರ್ಧೆ ಮಾಡ್ಬೇಕನ್ನೋ ಜ್ಞಾನದ ಬಗ್ಗೆ ವಿಚಾರ ಮಾಡಬೇಡಿ. ಇದನ್ನ ನಿಮ್ಮ ತಮ್ಮ, ನಿಮ್ಮ ಮಗ ಪ್ರಶಾಂತ್ ಕಿಶೋರ್ಗೆ ಬಿಡಿ. ನೀವು ಹೆಜ್ಜೆ ಹಾಕಿ ನಿಮ್ಮನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ. ನೋಡಿ, ಬಿಹಾರ್ನಲ್ಲಿ ಜನಗಳು ಮಾತಾಡ್ತಾರೆ, ಬೇಕಿದ್ರೆ ಜನ್ ಸ್ವರಾಜ್ ಗೆಲ್ಲಿ, ಬೇಕಿದ್ರೆ RJD ಗೆಲ್ಲಿ, BJP ಗೆಲ್ಲಿ, JDU ಗೆಲ್ಲಿ, ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಆಗೋದು. ಹೌದು, ಇಲ್ಲಿ ತನಕಂತೂ ಇದೇ ನಡೆದಿದೆ. ಇಲ್ಲಿ ತನಕ ಹೀಗೆ ಯಾಕೆ ನಡೆದಿದೆ ಅಂದ್ರೆ, ಇಲ್ಲಿ ಕೂತಿರೋ ಜನರಿಗೆ ಗೊತ್ತಿರಬೇಕು. ಬಿಹಾರಿನ ಜನತೆಗೆ ಏನ್ ಅನ್ಸುತ್ತೆ ಅಂದ್ರೆ, ಲಾಲು ಪ್ರಸಾದ್ ಯಾದವ್ ಅವರು ಇಷ್ಟು ದೊಡ್ಡ ನೇತಾ, ಬಿಹಾರಲ್ಲಿ ಇವರೇ ಗೆಲ್ಲೋದು ಇವರೇ ಸೋಲೋದು ಅಂತ. ಲಾಲೂಜಿ ತಮ್ಮ ಸ್ವಂತ ಕೆಪಾಸಿಟಿಯಿಂದ ಬಿಹಾರ್ನ ಜನತೆ ಲಾಲು ಪ್ರಸಾದ್ ಯಾದವ್ ಅವರನ್ನ ಒಂದೇ ಸಲ ಗೆಲ್ಸಿದ್ದು. ಹಿಂದೆ 30 ವರ್ಷದಲ್ಲಿ ಲಾಲು ಯಾದವ್ ಅವರ ಪಾರ್ಟಿ ತಮ್ಮ ಸ್ವಂತ ಸಾಮರ್ಥ್ಯದಿಂದ ಒಂದೇ ಸಲ ಗೆದ್ದಿದೆ 1995ರಲ್ಲಿ. ನಿತೀಶ್ ಕುಮಾರ್ ಅವ್ರನ್ನ ಬಿಹಾರ್ನ ಜನತೆ ಇವತ್ತಿನವರೆಗೂ ಪೂರ್ತಿಯಾಗಿ ಗೆಲ್ಸಿಲ್ಲ. ಇದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಹಾರ್ನ ಏನ್ ದುರ್ಗತಿ ಇದೆ ಇವತ್ತು, ಅದಕ್ಕೆ ನೇರವಾದ ಕಾರಣ ನಿತೀಶ್ ಮತ್ತು ಲಾಲು ಯಾದವ್ ಅವರು. ಆದ್ರೆ ಇದ್ರ ಅಪರಾಧ ಯಾರಿಗೆ ಸೇರುತ್ತೆ ಅಂದ್ರೆ ಕಾಂಗ್ರೆಸ್ ಮತ್ತು BJP. ಯಾಕಂದ್ರೆ ಲಾಲು ಅವರು 15 ವರ್ಷ ಬಿಹಾರಲ್ಲಿ ಜಂಗಲ್ ರಾಜ್ ಮಾಡಕ್ ಸಾಧ್ಯ ಆಗಿದ್ ಯಾಕಂದ್ರೆ ಕಾಂಗ್ರೆಸ್ 15-20 ಜನ ಸಂಸದರ ದುರಾಸೆಯಿಂದ ಬಿಹಾರ್ ಮತ್ತು ಬಿಹಾರ್ನ ಜನತೆಯ ಮಕ್ಕಳ ಭವಿಷ್ಯವನ್ನು ಅಡ ಇಟ್ಬಿಟ್ರು. ಅವ್ರಿಗೆ ಗೊತ್ತಾಗಲ್ವಾ? ಮನಮೋಹನ್ ಸಿಂಗ್ ಇಷ್ಟು ದೊಡ್ಡ ನೇತಾ ಅಲ್ವಾ, ಅವ್ರಿಗೆ ಬಿಹಾರ್ನ ಪರಿಸ್ಥಿತಿ ಬಗ್ಗೆ ಗೊತ್ತಿಲ್ವಾ? ಆದ್ರೂ ಅವರು ಲಾಲೂಜಿ ಅವರಿಗೆ ಅಷ್ಟು ಸಮರ್ಥನೆ ಮಾಡಿದ್ರು, ಸಪೋರ್ಟ್ ಕೊಟ್ರು, ಅವ್ರನ್ನ ಅಧಿಕಾರದಲ್ಲೇ ಇರೋ ಹಾಗೆ ಮಾಡಿದ್ರು. ಯಾಕೆ ಮಾಡಿದ್ರು? ಯಾಕಂದ್ರೆ ದೇಶದ 15-20 ಸಂಸದರು ಅವ್ರಿಗೆ ಸಿಗ್ತಾನೆ ಇರ್ಬೇಕು ಅಂತ. ಅದೇ ಕೆಲಸ ಇವತ್ತು BJP ಮಾಡ್ತಾ ಇದೆ.
ನಿತೀಶ್ ಕುಮಾರ್ ಅವ್ರ ಹತ್ರ ಕೇವಲ 42 ವಿಧಾಯಕರಿದ್ದಾರೆ. ನಿಮ್ಮ ಮಾಹಿತಿಗೆ ಹೇಳ್ತೀನಿ, ವಿಧಾನಸಭೆಯ 243 ವಿಧಾಯಕರಲ್ಲಿ ನಿತೀಶ್ ಕುಮಾರ್ ಅವರ ಕೇವಲ 42 ವಿಧಾಯಕರಿದ್ದಾರೆ. ಆದ್ರೂ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಾಕಾಗಿದ್ದಾರೆ? ಯಾಕಂದ್ರೆ ಬಿಜೆಪಿ ಒಂದು ದೊಡ್ಡ ದಳ ಆದ್ರೂ ಅವರು ತಮ್ಮ 80 ವಿಧಾಯಕರೊಂದಿಗೆ ನಿತೀಶ್ ಕುಮಾರ್ ಅವರಿಗೆ ಸಮರ್ಥನೆ ನೀಡಿದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಅವರು ಬೇರೆ ದಳಗಳನ್ನ ಮುರಿದು ಸರ್ಕಾರ ರಚಿಸ್ತಾ ಇದ್ದಾರೆ. ಬಿಹಾರ್ ಒಂದೇ ಎಂತ ರಾಜ್ಯ ಅಂದ್ರೆ ತನ್ನ ವಿಧಾಯಕರನ್ನೇ ಕೊಟ್ಟು ಬೇರೆಯವ್ರನ್ನ ನಾಯಕರನ್ನಾಗಿ ಮಾಡೋದು. ಯಾಕೆ ಮಾಡಿದ್ದಾರೆ? ಇಲ್ಲಿ 12-15 ಎಂಪಿಗಳು ಬರ್ತಾ ಇರ್ಲಿ, ದಿಲ್ಲಿಯಲ್ಲಿ ನಮ್ ಸರ್ಕಾರ ನಡೀತಿರ್ಲಿ, ಸಾಕು, ಬಿಹಾರ್ ಹೆಂಗಿದ್ರು ಸಾಯಲಿ ಬಿಡಿ, ಬಿಹಾರ್ನ ಜನತೆ ಏನಾಗೋದ್ರೆ ನಮ್ಗೇನು ಅಂತ. ಈ ವಿಷಯಕ್ಕೆ ನಾವು ಸವಾಲ್ ಹಾಕ್ತಾ ಇದೀವಿ. ಯಾವ ಬಿಹಾರನ್ನ ದೇಶದ ಎಷ್ಟೋ ನಾಯಕರು ನೇತಾಗಳು ಇದು ಸುಧಾರಣೆ ಆಗದೆ ಇರೋ ರಾಜ್ಯ ಅಂತ ತೀರ್ಮಾನ ಮಾಡಿ ಬಿಟ್ಬಿಟ್ಟಿದಾರಲ್ಲ, ಬಿಹಾರ್ ಯಾವಾಗ ಉದ್ಧಾರ ಆಗಲ್ಲ ಬಿಡು ಅನ್ನೋ ರೀತಿ, ಇದು ಯಾವಾಗ್ಲೂ ಹಿಂಗೆ ಇರುತ್ತೆ ಅನ್ನೋಂಗೆ. ಆ ಬಿಹಾರ್ನ ಸುಧಾರಣೆ ಮಾಡೋ ಜವಾಬ್ದಾರಿ ಕೇವಲ ಅಲ್ಲಿಯ ಜನತೆ ಮಾತ್ರ ಕೈಗೆತ್ಕೋಬಹುದು. ಮತ್ತು ಜನಸ್ವರಾಜ ಒಂದು ವ್ಯವಸ್ಥೆ ಆಗಿ ಅಲ್ಲಿನ ಜನತೆಗೆ ಇದಕ್ಕೆ ಸಹಾಯ ಮಾಡ್ತಾ ಇದೆ. ಅಲ್ಲಿಯ ಜನತೆಗೆ ವಿಶ್ವಾಸ ಕೊಡ್ತಾ ಇದೆ, ನೀವ್ ಇದನ್ನ ಮಾಡಬಲ್ರಿ ಅಂತ. ರಜತ್ ಅವರೇ, ನಾನು ಮುಂಚೆ ಏನ್ ಕೆಲಸ ಮಾಡ್ತಿದ್ನೋ ಅದೇ ಕೆಲಸ ಮಾಡ್ತಿದ್ದೀನಿ. ನೀವಿಲ್ಲಿ ತಪ್ಪು ಹೇಳ್ತಾ ಇದ್ದೀರಾ ನಾನೊಬ್ಬ ನೇತಾ ಆಗ್ಬಿಟ್ಟೆ ಅಂತ. ಮುಂಚೆ ನಾನು ಏನ್ ಮಾಡ್ತಿದ್ದೆ? ಮುಂಚೆ ನಾನು ದಳಕ್ಕೆ, ನಾಯಕರಿಗೆ ಸಂಘಟನೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೆ. ಚುನಾವಣೆ ಹೇಗ್ ಸ್ಪರ್ಧಿಸಬೇಕು, ನಿಮ್ಮ ಭಾಷೆಯಲ್ಲಿ ಡೇಟಾನ ಹೇಗ್ ಬಳಸ್ಕೋಬೇಕು, ಯಾವ ವ್ಯಕ್ತಿನ ಅಭ್ಯರ್ಥಿ ಮಾಡಬೇಕು, ಯಾವ ವಿಷಯನ ಅಜೆಂಡಾ ಮಾಡಬೇಕು, ಕೆಲಸ ನಾನು ಈಗ್ಲೂ ಅದೇ ಮಾಡ್ತಾ ಇದ್ದೀನಿ. ವ್ಯತ್ಯಾಸ ಏನು ಅಂದ್ರೆ ದಳಗಳಿಗೆ ಬೇರೆ ನಾಯಕರಿಗೆ ಹೇಳಿದಿರಾ, ಇದನ್ನ ಬಿಹಾರ್ನ ಹಳ್ಳಿಗೂ ಹೋಗಿ ಅಲ್ಲಿ ಜನರಿಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಹೇಗ್ ಒಂದಾಗ್ಬೋದು ಅಂತ, ನೀವು ಯಾವ ವಿಷಯದ ಬಗ್ಗೆ ಚುನಾವಣೆಯಲ್ಲಿ ನಿಲ್ಬೋದು ಅಂತ. ಸೊ ಈಗ ಪ್ರಶಾಂತ್ ಕಿಶೋರ್ ಜನಸ್ವರಾಜದ ರಣನೀತಿಕಾರ. ಜನಸ್ವರಾಜ ದಳ ನಾಳೆ ಅಕ್ಟೋಬರ್ 2ಕ್ಕೆ ಆಗ್ಬಿಡುತ್ತೆ. ಮತ್ತೆ 2ನೇ ತಾರೀಕು ಆದ್ಮೇಲೆ ಆ ದಳದ ರಣನೀತಿಕಾರ ಪ್ರಶಾಂತ್ ಕಿಶೋರ್ ಆಗಿರ್ತಾನೆ. ಮತ್ತೆ ದೇವರು ನನಗೆ ಯಾವ ಶಕ್ತಿ, ಬುದ್ಧಿ, ಸಾಮರ್ಥ್ಯ ನೀಡಿದಾರೋ ಅದೆಲ್ಲ ಸಮರ್ಪಿತವಾಗಿರುತ್ತೆ ಈ ವ್ಯವಸ್ಥೆ ಮಾಡೋದಕ್ಕೆ. ನೋಡಿ, ಈ ತರದ ಆರೋಪಗಳು ಕೂಡ ನನ್ನ ಹತ್ರ ಇದೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶಾಂತ್ ಕಿಶೋರ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಎಲ್ಲಿ ತನಕ ಮುಖ್ಯಮಂತ್ರಿ ಆಗೋದಿಲ್ವೋ, ಪಾರ್ಟಿ ಅಧ್ಯಕ್ಷರಾಗೋದಿಲ್ವೋ, ಸಂಚಾಲಕರಾಗೋದಿಲ್ವೋ, ಒಂದ್ ದಿವಸ ಕೆಲಸ ಮುಗೀತು ಅಂತ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ, ಬ್ಯಾಗ್ ಏನ್? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇರೋದು ಪ್ರಶಾಂತ್ ಕಿಶೋರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಜನ್ ಸ್ವರಾಜ್ ಪಾರ್ಟಿಯ ಸೂತ್ರಧಾರ ಪ್ರಶಾಂತ್ ಕಿಶೋರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಜವಾಬ್ದಾರಿಗಳಿಂದ ತಲೆ ತಪ್ಪಿಸಿಕೊಳ್ತಾರೆ ಎಂಬುದು. ಪ್ರಶಾಂತ್ ಅವರೇ, ಈ ಯಾತ್ರೆನ ಶುರು ಮಾಡಿದ್ದು ನೀವೇ, ಪಾರ್ಟಿನ ನೀವೇ ಮಾಡ್ತೀರಾ, ರಣನೀತಿನೂ ನೀವೇ ಮಾಡ್ತೀರಾ, ಚುನಾವಣೆಗಳನ್ನು ಕೂಡ ನೀವೇ ಗೆಲ್ಲಿಸ್ತೀರಾ. ಆದ್ರೆ ನೀವು ಜವಾಬ್ದಾರಿ ಹೊತ್ಕೊಳ್ಳೋದಿಲ್ಲ, ಮುಖ್ಯಮಂತ್ರಿ ಆಗೋದಿಲ್ಲ, ಪಾರ್ಟಿ ಅಧ್ಯಕ್ಷ ಕೂಡ ಆಗೋದಿಲ್ಲ. ಮುಖ್ಯ ಕೆಲಸ ಏನು? ಪಾರ್ಟಿ ಮಾಡೋದು ಅದು ಬೈ ಪ್ರಾಡಕ್ಟ್ ಬಿಡಿ. ಎಲ್ಲಕ್ಕಿಂತ ಕಠಿಣ ಕೆಲಸ ಏನು ಅಂದ್ರೆ ಅಲ್ಲಿಯ ಸಮಾಜವನ್ನ ಬಡದೆಬ್ಸೋದು, ಹೇಳ್ಕೊಡೋದು, ಅರ್ಥ ಮಾಡಿಸೋದು. ಈ ತರ ಒಂದು ಹೊಸ ವ್ಯವಸ್ಥೆಯಿಂದ ನಿಮ್ಮ ಜೀವನ ಸುಧಾರಣೆ ಆಗುತ್ತೆ ಅಂತ. ಆ ಜವಾಬ್ದಾರಿ ಅಂತೂ ನಾನು ನನ್ನ ಭುಜದ ಮೇಲೆ ಹೊತ್ಕೊಂಡಿದ್ದೀನಲ್ಲ. ಪಾರ್ಟಿ ಆಗೋಕ್ಕಿಂತ ಮುಂಚೆನೂ, ಪಾರ್ಟಿ ಆದ್ಮೇಲೂ ಕೂಡ ಊರಲ್ಲಿ ಜನರಿಗೆ ಜಾತಿ, ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಅವ್ರನ್ನೆಲ್ಲ ಆಚೆ ತಗೊಂಡ್ ಬಂದು ಒಳ್ಳೆ ರೀತಿಯಲ್ಲಿ ವೋಟ್ ಮಾಡಿಸೋ ಜವಾಬ್ದಾರಿ ಏನಿದೆ ಅದು ಪ್ರಶಾಂತ್ನ ಜವಾಬ್ದಾರಿ. ಒಂದು ವೇಳೆ ಜನ ಈ ರೀತಿ ಅರ್ಥ ಮಾಡ್ಕೊಂಡು ವೋಟ್ ಮಾಡಿದ್ರೆ ತುಂಬಾ ಸಾಮರ್ಥ್ಯ ಇರೋ ವ್ಯಕ್ತಿಗಳು ಮೇಲ್ ಬರ್ತಾರೆ. ಮತ್ ನಾನು ಯಾವತ್ತೂ ಹೇಳ್ತಾ ಇಲ್ಲ ಬಿಹಾರ್ನ ಒಬ್ಬ ಸಾಮರ್ಥ್ಯ ಇರೋ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಮಾತ್ರ ಅಂತ. ಬಿಹಾರ್ನ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಮನೆಯಲ್ಲೂ ಪ್ರಶಾಂತ್ ಕಿಶೋರ್ಗಿಂತ ಸಾಮರ್ಥ್ಯ ಇರೋ ವ್ಯಕ್ತಿ ಇದ್ದಾರೆ. ಎಲ್ಲರನ್ನೂ ಒಂದ್ ಕಡೆ ತರಬೇಕು ಅಷ್ಟೇ. ನೀವೇ ಕೇಳಿದ್ರೆ ನಿಮ್ಮ ದಳದಲ್ಲಿ ನಿಮ್ಮ ಸ್ಥಾನ ಏನು ಅಂತ. ಸೊ ಆ ದಳದಲ್ಲಿ ನನ್ನ ಸ್ಥಾನ ಸೂತ್ರಧಾರಂದು. ನಾನ್ ನಿಮ್ಮ ಪೂರ್ತಿ ವೆಬ್ಸೈಟ್ನ ಜಾಲಾಡಿದ್ದೀನಿ. ಈ ಪ್ರಶಾಂತ್ ಕಿಶೋರ್ ಯಾರು? ಪಾರ್ಟಿನಲ್ಲಿ ಏನಾಗಿದ್ದಾರೆ? ಇವರ ಪೊಸಿಷನ್ ಏನು? ಇವರ ಅಕೌಂಟಬಿಲಿಟಿ ಏನು? ಇವರ ರೆಸ್ಪಾನ್ಸಿಬಿಲಿಟಿ ಏನು? ಇದ್ರ ಬಗ್ಗೆ ಏನು? ಪಾರ್ಟಿನೇ ಇಲ್ವಲ್ಲ. ಪಾರ್ಟಿ ಅಕ್ಟೋಬರ್ 2ನೇ ತಾರೀಕು ಆಗುತ್ತಲ್ಲ, ಅವಾಗ ನಿಮಗೆ ಕಾಣಿಸುತ್ತೆ ಅದ್ರಲ್ಲಿ ಯಾರ ಜವಾಬ್ದಾರಿ ಏನಿರುತ್ತೆ ಅಂತ. ನಾನು ನನ್ನ ಜವಾಬ್ದಾರಿನ ನಿಮಗೆ ಮುಂಚೆನೆ ತಿಳಿಸ್ಬಿಡ್ತಾ ಇದ್ದೀನಿ. ಅದು ಪಾರ್ಟಿ ಆದ ತಕ್ಷಣ ನಾನು ಹೊರಗಡೆ ಬಂದ್ಬಿಡ್ತೀನಿ ಅಂತಲ್ಲ. 2ನೇ ತಾರೀಕು ನಂತರ ಕೂಡ ಈ ಪಾರ್ಟಿಯ ಸೂತ್ರಧಾರನಾಗಿ ನಾನು ಯಾವಾಗ್ಲೂ ಮುಂದುವರಿತಾನೆ ಇರ್ತೀನಿ. ನೀವು ಚುನಾವಣೆ ಅಂತಾನೆ ಅನ್ಕೊಳ್ಳಿ, ಸರ್ಕಾರ ರಚಿಸಿದ್ರಿ. ಈಗ ಆ ಸರ್ಕಾರನ ನೀವೇ ನಡೆಸಲಿಲ್ಲ ಅಂತಂದ್ರೆ ಜನ ಯಾರ ಹತ್ರ ಹೋಗ್ತಾರೆ ಹೇಳಿ? ಇಲ್ಲ ನೋಡಿ, ಈ ವಿಷಯವಾಗಿ ನಾವು 2 ವರ್ಷ 3 ವರ್ಷ ಬಿಹಾರ್ನಲ್ಲಿ ಕಾಲ್ನಡಿಗೆ ಹೋದಾಗ ನಮ್ಮ ಉದ್ದೇಶ ಏನಾಗಿತ್ತು, ಬಿಹಾರ್ನ ಸಮಾಜಕ್ಕೆ ತಿಳಿಸಿ ಒಂದು ದಳ ಮಾಡೋಣ. ಆ ದಳ ಯಾವ ನಾಯಕ, ಯಾವ ಜಾತಿಗೆ ಸೇರಿದಾಗಿರಬಾರದು, ಬಿಹಾರ್ನ ಜನತೆದಾಗಿರ್ಬೇಕು. ಅದರಲ್ಲಿ ಸಫಲತೆ ಸಿಕ್ಕಿದೆ. ಮೊದಲನೇ ಸಲ ಈ ದೇಶದ ಇತಿಹಾಸದಲ್ಲಿ ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, 1 ಕೋಟಿ ಜನ ಜೊತೆಲಿ ಸೇರಿ ಒಂದು ದಳ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ತನಕ ನಡೆದಿಲ್ಲ. ಅಂದ್ರೆ ಬಿಜೆಪಿನ ಭುಜ ತಟ್ಟೋ ಎಷ್ಟೋ ಜನ, ಅದೇ ದೊಡ್ಡ ಪಾರ್ಟಿ ಅಂತ ಹೇಳೋ ಜನ ಅಫಿಷಿಯಲಿ 67 ಲ್ಯಾಕ್ ಜನ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ನಾವು ದಳ ಆಗಿಲ್ಲ. ಇನ್ನು ದಳ ಆದ್ಮೇಲೆ ನೀವು ಜನನ ಸೇರಿಸ್ಕೋತೀನಿ ಅಂದ್ರೆ ಅದು ಬೇರೆ ವಿಷಯ. 1 ಕೋಟಿ ಜನ ಸೇರಿ ದಳ ಮಾಡ್ತಾ ಇದ್ದಾರೆ ಅಂತ. ಇದು ಮೊದಲನೇ ಗುರಿ. ಈ ಮೊದಲನೇ ಗುರಿ ಪೂರೈಸಿದ್ಮೇಲೆ ನಮ್ಮ ಮಾರ್ಚ್ನ ಒಂದು ಘೋಷಿತ ಕಾರ್ಯಕ್ರಮ
ಮಾರ್ಚ್ನಲ್ಲಿ ನಾವು ಬಿಹಾರ್ನ ಮುಂದಿನ 10 ವರ್ಷದ ವಿಕಾಸದ ನಮ್ಮ ವಿಷನ್ ಏನಿದೆ, ನಮ್ಮ ಪ್ರೋಗ್ರಾಮ್ಸ್ ಏನಿದೆ, ಅದನ್ನ ಪಬ್ಲಿಕ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಮತ್ ಬರೀ ಬಿಹಾರ್ನ ಸುಧಾರಣೆಯ ಅಜೆಂಡಾ ಅನೌನ್ಸ್ ಮಾಡಲ್ಲ. ನಾನ್ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡ್, ಬಿಹಾರಲ್ಲಿ 8,500 ಪಂಚಾಯತ್ಗಳಿವೆ. ಪ್ರತಿ ಪಂಚಾಯತದ ಪ್ರತಿ ಪಂಚಾಯತ್ನ ಬೇರೆ ಬೇರೆ ಒಂದು ಯೋಜನೆ ಮಾಡಿ ನಾವು ಮಾರ್ಚನ್ನು ಅನೌನ್ಸ್ ಮಾಡ್ತೀವಿ. ಯಾವ ಪಂಚಾಯತಿಯಲ್ಲಿ ಈ ಯೋಜನೆಗಳು ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಇಂಪ್ರೂವ್ ಆಗುತ್ತೆ, ಈ ಪಂಚಾಯತಿಯಲ್ಲಿ ಏನ್ ಸುಧಾರಣೆ ಮಾಡಿದ್ರೆ ದಿನಕ್ಕೆ 800-900 ಉದ್ಯೋಗಗಳು ಹೆಚ್ಚಾಗುತ್ತೆ, ಯಾವ ಪಂಚಾಯತಿಯಲ್ಲಿ ಏನ್ ಸುಧಾರಣೆ ಮಾಡೋದ್ರಿಂದ ವ್ಯವಸಾಯ ಮಾಡೋ ಜನರಿಗೆ ದುಡಿಯೋಕ್ ಹೋಗೋ ಭೂಮಿಯಿಂದ ತಮ್ಮ ಸ್ವಂತ ಭೂಮಿಗಳಿಗೆ ಹೇಗೆ ಹೋಗೋದು ಅಂತ ಈ ಯೋಜನೆಗಳನ್ನ ಪ್ರತಿ ಪಂಚಾಯತ್ಗೂ ಮಾಡಿ ತಿಳಿಸ್ತೀವಿ ನಾವು. ಅಟ್ ಪ್ರೆಸೆಂಟ್ ನನ್ನ ಫೋಕಸ್ ಏನು, ಅಕ್ಟೋಬರ್ 10ರಲ್ಲಿ ಇದು ಎಲ್ಲಕ್ಕಿಂತ ಜನಪ್ರಿಯ ದಳ ಆಗ್ಬಿಡುತ್ತೆ. ಮತ್ತೆ ಅಕ್ಟೋಬರ್ ಇಂದ ಮಾರ್ಚ್ ತನಕ ನಾನಿವಾಗ ಜನರ ಜೊತೆ ಏನು ಪಾದಯಾತ್ರೆ ಮಾಡ್ತಿದ್ದೀನಿ, ಈ ಅಜೆಂಡಾ ಏನಿದೆ ಅಲ್ಲ ವಿಕಾಸದ್ದು, ಅದರ ಕಾರ್ಯಕ್ರಮ ಪೂರ್ತಿ ನೋಡ್ಕೋತೀವಿ. ಮಾರ್ಚ್ ನಂತರ ಎಲ್ಲ ಜನ ಜೊತೆಲಿ ಸೇರಿದಾಗ ಚುನಾವಣೆ ಸ್ಪರ್ಧಿಸ್ತೀವಿ. ಯಾರು ಆರಿಸ್ಕೊಂಡ್ ಬರ್ತಾರೋ ಅವ್ರ ಅಧಿಕಾರ ನಡೆಸ್ತಾರೆ. ಇಷ್ಟೊಂದು ಸಾಮರ್ಥ್ಯ ಇರುವಂತ ಜನ ಜೊತೆಲಿ ಒಂದೊಂದು ದಳ ಮಾಡ್ಕೊಂಡಾಗ, ಇಷ್ಟು ಸಾಮರ್ಥ್ಯ ಇರುವಂತ ಜನ ಮುಂದಿನ 10 ವರ್ಷದ ಬಿಹಾರ್ನ ಜನತೆ ಅಂತೂ ನಿಮ್ಮ ಮುಖ ನೋಡ್ತಾ ಇದ್ದಾರೆ, ನಿಮ್ಮ ವಿಷನ್ ನೋಡ್ತಾ ಇದ್ದಾರೆ, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದಾರೆ. ಈಗ ನೀವು ಬೇರೆ ಯಾರನ್ನೋ ಮಾಡಿದ್ರೆ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಬಿಹಾರ್ನ ಜನತೆ ನನ್ನನ್ನ ನೋಡ್ತಾ ಇದೆ, ನನಗ ಆಶ್ವಾಸನೆ ಕೂಡ ಇದೆ. ನಾನ್ ಇರೋ ತನಕ ಈ ಪೂರ್ತಿ ಅಭಿಯಾನದಲ್ಲಿ ಇದರ ಪ್ರಾಮಾಣಿಕತೆಯಲ್ಲಿ, ಇದರ ಶುದ್ಧತೆಯಲ್ಲಿ ಕೊರತೆ ಆಗೋಕ್ ಬಿಡೋದಿಲ್ಲ. ಇದು ನನ್ನ ಗ್ಯಾರಂಟಿ ಆಗಿರುತ್ತೆ. ಯಾವುದೇ ಕೆಟ್ಟ ವ್ಯಕ್ತಿ ಇದರಲ್ಲಿ ಸೇರ್ಕೊಳಕ್ ಸಾಧ್ಯ ಇಲ್ಲ. ನಾವು ಪಬ್ಲಿಕ್ ಆಗಿ ಹೇಳಿರೋ ಎಲ್ಲಾ ಮಾತಿನ ಮೇಲೆ ಖಾಯಂ ಆಗಿರ್ತೀವಿ. ಒಂದ್ ವೇಳೆ ಏನಾದ್ರೂ ತಪ್ಪು ನಡೆದ್ರೆ ಬಿಹಾರ್ನ ಜನತೆ ನನ್ನ ಕಾಲರ್ ಹಿಡಿಲಿ. ಆದ್ರೆ ಇದನ್ ಮಾಡೋದಕ್ಕೆ ನಾನು ವಿಧಾಯಕ ಆಗ್ಬೇಕು, ನಾಯಕ ಆಗ್ಬೇಕಂತ ಏನಿಲ್ಲ. ನೋಡಿ ರಜತ್ ಅವರೇ, ನೀವು ಇಷ್ಟು ವರ್ಷ ಪತ್ರಕರ್ತರಾಗಿದ್ದೀರಿ. ನಾನು ವಿಧಾಯಕ ಸಂಸದನ ಆಗ್ಬೇಕಂತ ಇದ್ದಿದ್ರೆ ದೇಶದಲ್ಲಿ ಯಾವ ಒಂದು ಪಾರ್ಟಿ ಇದೆ ಹೇಳಿ ನನ್ನನ್ನು ಸಂಸದ ಮಾಡಿ ವಿಧಾನಸಭೆ ಕಳಿಸದೇ ಇರೋದು? ಯಾರಾದ್ರೂ ಕಳಿಸ್ತಿದ್ರು? ಇಲ್ಲ, ಇಲ್ಲಿ ಸಂಸದರ ಮಾತಿಲ್ಲ, MLAಗಳ ಮಾತು ಕೂಡ ಇಲ್ಲ. ಬಿಹಾರಕ್ಕೆ ಒಬ್ಬ ಎಂಥ ಮುಖ್ಯಮಂತ್ರಿ ಬೇಕು ಅಂತಂದ್ರೆ ಅವರಿಗೆ ವಿಷನ್ ಇರಬೇಕು. ನನಗನ್ಸುತ್ತೆ 243 ಜನ ಏನ್ ಚುನಾವಣೆಗೆ ಸ್ಪರ್ಧಿಸ್ತಾರಲ್ವಾ, ಅದರಲ್ಲಿ ಎಷ್ಟೋ ಜನರಲ್ಲಿ ನಿಮ್ಗೆ ಆ ಸಾಮರ್ಥ್ಯ ಕಾಣಿಸುತ್ತೆ. ತುಂಬಾ ಒಳ್ಳೆ ಸಾಮರ್ಥ್ಯ ಇರೋ ಜನರನ್ನ ನಾನು ತರ್ತಾ ಇದ್ದೀನಿ. ನೀವು ನೋಡಿ, ನಾನು ಎಂತೆಂತ ಕೆಲವರು ತಗೊಳ್ಳೋದಕ್ಕೆ ಯಾಕೆ ಇಷ್ಟಪಡ್ತಿಲ್ಲ ಅಂತಂದ್ರೆ ನೀವು ಬ್ರಾಹ್ಮಣರು ಅಂತ, ಮತ್ತೆ ಪಾಂಡೆ ಅಂತ ಜನರು ಇವ್ರಿಗೆ ವೋಟ್ ಹಾಕೋದಿಲ್ಲ. ನೋಡಿ, ಇದು ಜನರ ಭ್ರಮೆ. ನೋಡಿ, ನಾನೊಬ್ಬ ಬ್ರಾಹ್ಮಣ ಆಗಿದ್ರೆ ನೋಡಿ, ಪ್ರತಿಯೊಬ್ಬ ಈ ದೇಶದಲ್ಲಿ ಯಾವ್ದೋ ಒಂದು ಜಾತಿಗೆ ಸೇರಿದವನಲ್ವಾ. ನನಗೇನು ಯಾವ ಜಾತಿಯಲ್ಲಿ ನಂಬಿಕೆ ಇಲ್ಲ. ನನ್ನ ಹೆಸರು ಪ್ರಶಾಂತ್ ಕಿಶೋರ್. ಮತ್ತಿನ್ನು RJP ಅಂತ ಜನ, ಅವ್ರಿಗೆ ಜಾತಿ ಬಿಟ್ರೆ ಬೇರೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇವರು ಪ್ರಶಾಂತ್ ಕಿಶೋರ್ ಪಾಂಡೆ. ಅರೆ ಸರ್, ನಮ್ಮ ತಂದೆ ಹೆಸರು ಡಾಕ್ಟರ್ ಶ್ರೀಕಾಂತ್ ಪಾಂಡೆ, ನನ್ನ ಹೆಸರು ಪ್ರಶಾಂತ್ ಕಿಶೋರ್. ಪಾಂಡೆ ಅನ್ನೋದು ಯಾಕೆ ಜೋಡಿಸ್ತಾರೆ ಅಂದ್ರೆ, ತಮ್ಮ ಜನಾಂಗದಲ್ಲಿ ಹಬ್ಬಿಸ್ಬೇಕಲ್ಲ ಹಿಂದುಳಿದವರಿಗೆ ಇವರು ಉತ್ತಮ ಜಾತಿಯವರು ಅಂತ. ನಾನು ತುಂಬ ಹೃದಯದಿಂದ ಇದನ್ನೇ ಹೇಳಿದ್ದೀನಿ. ನಿತೀಶ್ ಕುಮಾರ್ ಅವ್ರು ಮುಖ್ಯಮಂತ್ರಿ ಅಲ್ವಾ, ಅವರು ಒಂದು ಜಾತಿಗೆ ಸೇರಿದವರಲ್ವಾ. ಅವರ ಜಾತಿಯ ಸಂಖ್ಯೆ ಎಷ್ಟಿದೆ? 2%ಗಿಂತ ಕಮ್ಮಿ ಇದೆ ಬಿಹಾರಲ್ಲಿ. ಅವರು 18-19 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಬಿಹಾರಲ್ಲಿ. ಮತ್ತು ಬ್ರಾಹ್ಮಣರ ಸಂಖ್ಯೆ ಅಂತೂ 3-4% ಇದೆ ಅಲ್ಲ ಬಿಹಾರಲ್ಲಿ. ಸರ್, ಯಾವ ಸಮಾಜದಿಂದ ಲಾಲು ಅವ್ರು ಬರ್ತಾರೋ ಅವ್ರ ಸಂಖ್ಯೆ ಎಷ್ಟಿದೆ? 15-16%. 15-16% ಇಂದ ನೀವು ಬಿಹಾರ್ ಗೆಲ್ಲಕ್ಕಾಗಲ್ವಲ್ಲ. ಅದಕ್ಕೆ ನೀವು ಯಾವುದೇ ಜಾತಿಯವರಾಗಿದ್ರು ನೀವು ದೊಡ್ಡ ರಾಜನೀತಿಕ ವಾತಾವರಣ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಜಾತಿ ಹೆಸರಲ್ಲಿ ಗೆಲ್ಲಕ್ಕಾಗಲ್ಲ. ಸೊ ಈ ಭ್ರಮೆ ಹಬ್ಸೋದಿದೆಯಲ್ಲ ನೋಡಿ, ನಮ್ಮ ಜಾತಿಯವರ ಬಿಟ್ಟು, ನಮ್ಮ ಜಾತಿ ಜನಾಂಗದವ್ರನ್ನ ಬಿಟ್ಟು ಬೇರೆ ಯಾರು ಬರಕ್ಕಾಗಲ್ಲ ಬಿಹಾರಲ್ಲಿ ಅಂತ ಇದನ್ನ ಮಾಡ್ತಾನೆ ಅವರು ಅಧಿಕಾರ ನಡೆಸ್ತಾ ಇರೋದು. ನಾನು ಅವ್ರಿಗೆ ಸವಾಲ್ ಹಾಕ್ತಾ ಇದ್ದೀನಿ, ನಾನು ಹೆದರೋದಿಲ್ಲ. ಅದಕ್ಕೆ ಎಲ್ಲಿ ತನಕ ಮುಖ್ಯಮಂತ್ರಿ ಆಗೋದಿಲ್ವೋ, ಪಾರ್ಟಿ ಅಧ್ಯಕ್ಷರಾಗೋದಿಲ್ವೋ, ಸಂಚಾಲಕರಾಗೋದಿಲ್ವೋ, ಒಂದ್ ದಿವಸ ಕೆಲಸ ಮುಗೀತು ಅಂತ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ, ಬ್ಯಾಗ್ ಏನ್ ಅಲ್ಲ, ಬ್ಯಾಗ್ ಹಿಡ್ಕೊಂಡು ಹೋಗೋದಂತೂ ಆ ಡೆರೋಗೇಟಿವ್ ದೇಶದ ಪ್ರಧಾನಮಂತ್ರಿ ಹೊತ್ಕೊಂಡ್ಬಿಟ್ಟಿದ್ದಾರೆ. ನಾವು ಅವರ ಡೊಮೇನಲ್ಲಿ ತೂರಕ್ಕಾಗಲ್ಲ. ನಾನು ಬಿಹಾರ್ನ ವಿಷಯದಲ್ಲಿ ಮುಂದಿನ 10 ವರ್ಷ ನನ್ನ ಜೀವನದಲ್ಲಿ ಪೂರ್ತಿಯಾಗಿ ಸಮರ್ಪಿತನಾಗಿದ್ದೀನಿ. ಎಲ್ಲಿ ತನಕ ಬಿಹಾರ್ ದೇಶದ ಉನ್ನತ ಮಟ್ಟದ ರಾಜ್ಯಗಳ ಪಟ್ಟಿ ಸೇರೋದಿಲ್ವೋ ಅಲ್ಲಿ ತನಕ ನೀವು ನನ್ನ ಬೇರೆ ಎಲ್ಲೂ ನೋಡಕ್ಕಾಗದೇ ಇಲ್ಲ. ನಾನು ಬಿಹಾರಲ್ಲೇ ಇರ್ತೀನಿ, ಬಿಹಾರಲ್ಲೇ ಸಾಯ್ತೀನಿ. 10 ವರ್ಷದಲ್ಲಿ ನನ್ನ ಜೀವನದ 10 ವರ್ಷ ಅಲ್ಲಿ ಇಟ್ಬಿಟ್ಟಿದ್ದೀನಿ. 10 ವರ್ಷ ನಾನು ಸಂಯುಕ್ತ ರಾಷ್ಟ್ರದಲ್ಲಿ ಇದ್ದೆ, ಅಲ್ಲಿ ತುಂಬಾ ಚೆನ್ನಾಗಿದ್ದೆ, ಬಿಟ್ಬಿಟ್ಟೆ. ಮುಂದೆ 10 ವರ್ಷ ನಾನು ಅದು ಇದು ಕೆಲಸ ಮಾಡಿದೆ ಇಲ್ಲಿ ಪಾರ್ಟಿಗಳ ಜೊತೆ ಪ್ರಬಂಧಕನಾಗಿ. ಮತ್ತೆ ಅಲ್ಲಿ ಟಾಪ್ ಅಲ್ಲಿ ಇರುವಾಗ ಮತ್ತೆ ಅದನ್ನ ಬಿಟ್ಟೆ. ಈಗ ಅದನ್ನೆಲ್ಲ ಬಿಟ್ಟು ನನ್ನ ಜೀವನದ 10 ವರ್ಷ, ಈಗ 2 ವರ್ಷ ಆಗಿದೆ. ಇನ್ನು 8 ವರ್ಷ ನನಗೆ ಕೆಲಸ ಮಾಡೋದಕ್ಕೆ ಬಿಡಿ, ಬಿಹಾರಲ್ಲಿ ನಾನು ಇದನ್ನ ಸಾಧಿಸಿ ತೋರಿಸ್ತೀನಿ. ನೋಡಿ, ಈ ವಿರೋಧ ಪಕ್ಷದವ್ರು ಇದಾರಲ್ಲ, ಈ ಲಲನ್ ಸಿಂಗ್ ಹೇಳ್ತಾರೆ ಈ ವ್ಯಕ್ತಿ ಒಬ್ಬ ವ್ಯಾಪಾರಿ ತನ್ನ ವಸ್ತು ಮಾರೋದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಒಳ್ಳೆ ವಿಷಯನೇ. ವ್ಯಾಪಾರಿ ಅಲ್ವಾ, ಕಳ್ಳ ಅಂತೂ ಅಲ್ವಲ್ಲ. ವ್ಯಾಪಾರಿ ಅಂದ್ರೆ ಕಳ್ಳ ಅಂತೂ ಅಲ್ವಲ್ಲಪ್ಪ. ತನ್ನ ವಸ್ತು ಮಾರ್ಬೇಕಂತಿದ್ದಾನೆ. ಏನ್ ವಸ್ತು ಮಾರ್ಬೇಕಂತಿದ್ದಾನೆ? ನನ್ನ ಮಾಲ್ ಏನ್ರಪ್ಪ?
ನನ್ನ ಮಾಲ್ ಏನಂದ್ರೆ ಬಿಹಾರ್ನ ಪ್ರತಿ ಮಕ್ಕಳು ವಿದ್ಯಾವಂತರ ಆಗ್ಬೇಕು. ಇದು ನನ್ನ ಮಾಲ್ ರೀ. ಇದನ್ನೇ ಮಾರ್ಬೇಕಂತಿದ್ದೀನಿ ನಾನು. ಬಿಹಾರ್ನ ಮಕ್ಕಳು ಹೊರ ರಾಜ್ಯಗಳಿಗೆ ದುಡಿಯಕ್ ಹೋಗ್ಬಾರ್ದು. ಇದೇ ನನ್ನ ಮಾಲ್. ಇದನ್ನ ಮಾರ್ಬೇಕಂತಿದ್ದೀನಿ. ಮತ್ತೆ ಇದನ್ನ ಮಾರೋದಕ್ಕೆ ಊರ್ ಅಲಿತಾ ಇದ್ದೀನಿ. ಈ ಜನ ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ಸಾಮಾನು ಮಾರೋದಕ್ಕೆ ಹೋಗ್ತಾರಲ್ಲ, ಹಾಗೆ ನಾನು ಈ ವಿಚಾರನ ತಲೆ ಮೇಲೆ ಇಟ್ಕೊಂಡು ಊರಿಗೆ ಮನೆಗೂ ಹೋಗ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ನಿಮ್ ಮಗ ಓದ್ಬೇಕು, ನಿಮ್ ಮಗ ದುಡಿಯೋದಕ್ಕೆ ಹೊರಗಡೆ ಹೋಗ್ಬಾರ್ದು. ಈ ವಿಚಾರನ ಮಾರ್ತಾ ಇದ್ದೀನಿ ನಾನು. ಅದ್ರಲ್ಲೇನ್ ತಪ್ಪು? RJD ನಾಯಕರೊಬ್ಬರಿದ್ದಾರೆ, ರಾಮ್ವೃಕ್ಷ್. ಅವ್ರು ಹೇಳ್ತಾರೆ, ಇವ್ರ ಕೆಲ್ಸ ಕುಣಿಯೋದು ಅಂತ. ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ ಇವ್ರು ಕುಣಿಯೋದಿಕ್ ಹೋಗ್ತಾರೆ. ನೋಡಿ ಇವ್ರ ಮಾತುಗಳನ್ನ ನೀವು. ಯಾರು ನನಗೆ ದುಡ್ಡು ಕೊಟ್ರು? ಬಿಹಾರ್ನ ಜನತೆನ 30 ವರ್ಷ ಬಿಹಾರ್ನ ನಡೆಸಿದ್ರೆ ನೀವು. ಅದರ ಪರಿಣಾಮ ಏನಂದ್ರೆ ಬಿಹಾರಲ್ಲಿ ಮುಕ್ಕಾಲು ಭಾಗದ ಜನ ದಿನಕ್ಕೆ 100 ರೂಪಾಯಿ ದುಡಿಯಲ್ಲ. ಜನ ತಮ್ಮ ಹೊಟ್ಟೆಗೆ ದುಡ್ಕೊಳಕ್ಕಾಗ್ತಿಲ್ಲ, ಅವ್ರು ನಮಗೆ ದುಡ್ಡು ಕೊಡ್ತಾರ? ಅದು ಬಿಹಾರಲ್ಲಿ ನಾನು ಕುಣಿಯೋದಕ್ಕೆ? ಹೌದಪ್ಪ, ನೀವು ಬಿಹಾರ್ನ ಏನಾದ್ರೂ ಅಂತ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಹೌದಪ್ಪ ದುಡ್ಡು ಬರ್ತಿತ್ತು ಅನ್ನೋದಕ್ಕೆ. ಬಿಹಾರ್ನಂತೂ ನೀವು ಲೂಟಿ ಮಾಡಿ ಹೊಟ್ಟೆಗೆ ಅನ್ನನೂ ಇಲ್ದಂಗೆ ಬೆತ್ತಲೆ ಮಾಡ್ಬಿಟ್ಟಿದ್ದೀರಾ. ಯಾರು ದುಡ್ಡು ಕೊಡ್ತಾರೆ ಹೇಳಿ ನನಗೆ ಬಿಹಾರಲ್ಲಿ? ಕುಣಿಯೋದಕ್ಕೆ ಇಲ್ಲ ಹಾಡೋದಕ್ಕೆ? ಇನ್ನು ನಾವು ನಮ್ಮ ದುಡ್ಡು ಹಾಕಿ ನಮ್ಮ ಹಾರ್ಮೋನಿಯಂ ಬಾರಿಸ್ಕೊಂಡು ನಾವೇ ಹಾಡ್ತಿದ್ದೀವಿ. ಜನರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಅದು ಬಿಹಾರ್ನಲ್ಲಿ ಲಾಲು ಪ್ರಸಾದ್ ಅವರನ್ನ ಕಿಂಗ್ ಮೇಕರ್ ಅಂತಾರೆ. ಸೊ ಸರ್, ನೀವು ಈ ಟೈಟಲ್ನ ತಗೋತೀರಾ ಅಂತಂದ್ರೆ ನಿಮ್ಮ ವಿಷನ್ ಏನು ಮುಂದಿಂದು? ಲಾಲೂಜಿ ಕಿಂಗ್ ಮೇಕರ್ ಯಾವಾಗ ಆಗಿದ್ರು? ಅವರೇ ಕಿಂಗ್ ಇದ್ರು ಯಾವಾಗ್ಲೂ. ಲಾಲೂಜಿ ಕಿಂಗ್ ಮೇಕರ್ ಅಲ್ಲ. ಅವ್ರು ಯಾವತ್ತೂ ಯಾರಿಗೂ ಏನು ಕೊಡಲ್ಲ. ನೀವು ಅವ್ರ ವಿಧಾಯಕರನ್ನ ಹೋಗಿ ಕೇಳಿ, ಅವ್ರ ಮಂತ್ರಿ ಪದ ಯಾರಿಗೆ ಕೊಡ್ತಾರೆ ಅಂದ್ರೆ ಆ ಮಂತ್ರಾಲಯದಲ್ಲಿ ಅವ್ರಿಗೇನು ಸ್ಥಾನ ಇರಬಾರ್ದು, ಎಲ್ಲ ಅವ್ರ ಹತ್ರನೇ ಇಟ್ಕೋತಾರೆ. ಇವ್ರಿಗೆಲ್ಲ ಅಷ್ಟು ಸಾಮರ್ಥ್ಯನೇ ಇಲ್ಲ, ಆ ಗುಣನೇ ಇಲ್ಲ ಬೇರೆಯವ್ರಿಗೇನಾದ್ರೂ ಕೊಡೋಂಥದ್ದು. ಏನೇನಿದೆ ಅದೆಲ್ಲ ತಮ್ಮ ಪರಿವಾರಕ್ಕೆ. ಭಾರತದ ನೇತೃತ್ವ ವಹಿಸ್ತಾರ. ನಿಮ್ ಪಾರ್ಟಿ ಪ್ರತಿ ಸೀಟ್ಗೂ ಎಲೆಕ್ಷನ್ಗೆ ನಿಲ್ತಾ ಇದ್ದೀರಾ. ನೀವು ಫಂಡಿಂಗಿಗೆ ಯಾವ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದ್ದೀರಾ? ನಾವು ಡಿಸೆಂಟ್ರಲೈಸ್ಡ್ ಕ್ರೌಡ್ ಫಂಡಿಂಗ್ನ ವ್ಯವಸ್ಥೆ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ 2011-12 ಮುಂಚೆ ನಿಮಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ದೇಶದಲ್ಲಿ. ಸೋಷಿಯಲ್ ಮೀಡಿಯಾ ಕೂಡ ಚುನಾವಣೆಯ ಪಬ್ಲಿಸಿಟಿಗೆ ಒಂದು ಪ್ಲಾಟ್ಫಾರ್ಮ್ ಆಗ್ಬೋದು ಅಂತ. ಹಾಗೇನೆ ಬಿಹಾರ್ ಅಂತ ರಾಜ್ಯದಲ್ಲಿ ನಾನೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಜನ ತಮ್ಮ ಮೊಬೈಲ್ ಇಂದಾನೇ ಜನ ಸ್ವರಾಜ್ಗೆ ಈ ವ್ಯವಸ್ಥೆಗೆ ಡೊನೇಟ್ ಮಾಡಬಹುದು. ನಮ್ಮ ಲಕ್ಷ್ಯ ಏನು ಅಂದ್ರೆ ಬಿಹಾರ್ನ 13 ಕೋಟಿ ಜನರಿಂದ, ಅದರಲ್ಲಿ 2 ಕೋಟಿ ಜನರಿಂದ 100 ರೂಪಾಯಿ ಚಂದ ಕಲೆಕ್ಟ್ ಮಾಡೋದು ಬ್ಯಾಂಕ್ ಮುಖಾಂತರ. ಒಂದ್ ವೇಳೆ 2 ಕೋಟಿ ಜನ 100 ರೂಪಾಯಿನೂ ಕೊಟ್ರೆ ಜನ ಸ್ವರಾಜ್ ಪಾರ್ಟಿ ಅಕೌಂಟ್ ಅಲ್ಲಿ 200 ಕೋಟಿ ರೂಪಾಯಿ ಇರುತ್ತೆ. 200 ಕೋಟಿ ರೂಪಾಯಿ 243 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಸಾಕಾಗುತ್ತೆ. ಈಗ ನೀವು ಕೇಳ್ಬೋದು, ಮುಂಚೆಯಿಂದ ಯಾಕೆ ಹೀಗಾಗ್ಲಿಲ್ಲ ಅಂತ. ಮುಂಚೆಯಿಂದ ಯಾಕೆ ಹೀಗಾಗಿಲ್ಲ ಅಂದ್ರೆ, ಒಂದಂತೂ ದುಡ್ಡು ಕೊಡೋ ವ್ಯವಸ್ಥೆ ಅಂತೂ ಮುಂಚೆಯಿಂದ ಯಾವತ್ತೂ ಆಗೇ ಇಲ್ಲ. ಪ್ಲಸ್ ಜನರಲ್ಲಿ ಆ ಜಾಗರೂಕತೆನೇ ಇಲ್ವಲ್ಲ. ಜನರಿಗೆ ಅನ್ಸುತ್ತೆ ಈ ನೇತಾಗಳು ಮೊದಲೇ ದುಡ್ಡು ನುಂಗಿ ಕೂತಿರ್ತಾರೆ, ಇವ್ರಿಗೆ ಯಾಕೆ ದುಡ್ಡು ಕೊಡೋದು ಅಂತ. ಆದ್ರೆ ಒಂದ್ ವೇಳೆ ನೀವು ಗಮನ ಕೊಟ್ಟು ನೋಡಿದ್ರೆ, ಬಿಹಾರ್ ಎಷ್ಟೇ ಹಿಂದುಳಿದ ರಾಜ್ಯ ಆದ್ರೂ 200 ಕೋಟಿ ಜನರಿಗಂತೂ ಸಾಮರ್ಥ್ಯ ಇದೆ 100 ರೂಪಾಯಿ ಕೊಡುವಷ್ಟು. ನಾವು ಹಳ್ಳಿಗಳಿಗೆ ಹೋಗಿ ಏನ್ ಹೇಳ್ತಿದೀವಿ, ನೀವು ಒಂದ್ ವೇಳೆ 100 ರೂಪಾಯಿ ವರ್ಷಕ್ಕೆ ಕೊಟ್ರೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ 2,500 ಲಂಚ ಕೊಡೋದಿರಲ್ಲ ಅಂತ. ನೀವೊಂದ್ ವೇಳೆ 100 ರೂಪಾಯಿ ಕೊಟ್ರೆ ನೀವು ಇಂದಿರಾವಾಸ್ಗೋಸ್ಕರ 10,000 ರೂಪಾಯಿ ಲಂಚ ಕೊಡೋದು ಬೇಕಿಲ್ಲ ಅಂತ. ನಿಮ್ಮ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ 1,500 ರೂಪಾಯಿ ಆಗಲ್ಲ ಅಂತ. ನಾವು ಪಕ್ಕಾ ಟ್ಯಾಂಜಿಬಲ್ ಮಾತಾಡ್ತಿದೀವಿ. ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಸುಧಾರಣೆ ಇದೆಲ್ಲ ಹೇಳ್ತಾ ಇಲ್ಲ. ನಿಮ್ಮ ಜೇಬಿಂದ ನೀವು ದುಡ್ಡು ಏನ್ ಕೊಡ್ತಾ ಇದ್ದೀರಾ? ಅಡ್ಮಿಷನ್ ಮಾಡಿಸೋದಕ್ಕೆ, ರಿಸಿಪ್ಟ್ ತಗೊಳ್ಳೋದಕ್ಕೆ 20,000 ಆಗ್ತಾ ಇದ್ರೆ ನೀವು ನಮಗೆ 100 ರೂಪಾಯಿ ಕೊಡಿ. ನಿಮ್ ಜೊತೆ ಎಂತ ನೇತಾ ಇರ್ತಾನೆ ಅಂದ್ರೆ ಇದೆಲ್ಲದಕ್ಕೂ ದುಡ್ಡೇ ಇಸ್ಕೊಳ್ಳಲ್ಲ ನಿಮ್ಮ ಹತ್ರ. ಹಾಗಿದ್ರೆ ನಿಮ್ಮ ಅಸೆಸ್ಮೆಂಟ್ ಏನು? ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಿಮ್ದು ತುಂಬಾ ದೊಡ್ಡ ವೇದಿಕೆ ಆದ್ರಿಂದ ಈ ದೇಶದ ಜನತೆ ಇದನ್ನ ನೋಡ್ಲಿ. ನೀವು ಬಂದು ನನ್ನ ಕಾಲರ್ ಕೂಡ ಹಿಡೀರಿ. ನಾಳೆ ಇದು ದಳ ಆದಾಗ ಈ ದುಡ್ಡು ಬ್ಯಾಂಕ್ ಮುಖಾಂತರ ಜನ್ ಸ್ವರಾಜ್ ಅಕೌಂಟಿಗೆ ಬಂತೋ ಇಲ್ವೋ ಅಂತ. ಖಂಡಿತ ಜನ ಕೊಡೋದಕ್ಕೆ ತಯಾರಾಗಿ ಕೂತಿದ್ದಾರೆ. ದಿನ ಕೇಳ್ತಾರೆ ಜನ, ನೀವು ಯಾವಾಗ ಶುರು ಮಾಡ್ತೀರಿ, ನಾವು ದುಡ್ಡು ಕೊಡಕ್ ತಯಾರಿದೀವಿ ಅಂತ. 100 ರೂಪಾಯಿ ಯಾಕೆ ಕೊಡಲ್ಲ? ವರ್ಷಕ್ಕೆ 100 ರೂಪಾಯಿ ಕೊಡ್ಬೇಕು. 2 ಕೋಟಿ ಜನ ಕೊಡ್ಬೇಕು. 2 ಕೋಟಿ ದುಡ್ಡು ಬರುತ್ತೆ, ಸ್ಪರ್ಧೆ ಮಾಡ್ತೀವಿ. ನಾನ್ ನಿಮ್ಗೆ ಏನ್ ಹೇಳಿದೆ, ನಾವು ಸರಸ್ವತಿ ಉಪಾಸಕರು. ಬುದ್ಧಿ ಇದ್ರೆ ಲಕ್ಷ್ಮಿ ಬಂದೇ ಬರ್ತಾರೆ. ನೀವು ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನನಗನ್ಸುತ್ತೆ ನಾವೀಗ ಇಲ್ಲೊಂದು ಬ್ರೇಕ್ ತಗೊಳ್ಬೇಕು. ಮತ್ತೆ ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ತವ್ಲೀನ್ ಸಿಂಗ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಚುನಾವಣೆಯ ರಣನೀತಿಕಾರ ಪ್ರಶಾಂತ್ ಕಿಶೋರ್ ಅವರ ಮೇಲೆ. ಪ್ರಶಾಂತ್ ಕಿಶೋರ್ ಅವರನ್ನ ಕೇಳಿದ್ವಿ ಹಿಂದಿನ ಲೋಕಸಭೆ ಚುನಾವಣೆ ಬಗ್ಗೆ, ಮುಂದೆ ಬರುವಂತ ಬಿಹಾರದ ವಿಧಾನಸಭೆಯ ಚುನಾವಣೆ ಬಗ್ಗೆ, ಜನ್ ಸ್ವರಾಜ್ನ ಬಗ್ಗೆ, ಮತ್ತೆ ಅವರ ಕನಸಿನ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ತವ್ಲೀನ್ ಸಿಂಗ್ ಅವರ ತೀರ್ಪನ್ನ ಕೇಳೋದಕ್ಕೆ. ನಾನು ಮೊದ್ಲೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ದೊಡ್ಡ ಫ್ಯಾನ್.
ಹಾಗಾಗಿ ನನ್ಗೆ ಈ ತೀರ್ಪನ್ನ ಆದ್ರೆ ನಿಮ್ಮೇಲೊಂದ್ ಕಂಪ್ಲೇಂಟ್ ಇದೆ. ವಕೀಲ್ರು ನಿಮ್ಮತ್ರ ಹೇಗೆ ಜವಾಬ್ದಾರಿಯಿಂದ ಓಡೋಗ್ಬೇಕು ಅಂತ ಹೇಳಿದ್ರು ಅದನ್ನ ನಾನು ಒಪ್ತೀನಿ. ನೀವು ಎಲ್ಲಿವರೆಗೂ ಬಿಹಾರ್ನ ಮುಖ್ಯಮಂತ್ರಿ ಆಗೋದಿಲ್ವೋ ಅಲ್ಲಿವರೆಗೂ ಯಾವುದೇ ಬದಲಾವಣೆ ಆಗೋದಿಲ್ಲ, ನಿಮ್ಮ ಪಾರ್ಟಿ ಎಷ್ಟೇ ದೊಡ್ಡದಾದ್ರು. ಲೀಡರ್ಶಿಪ್ನಿಂದ ಓಡಿ ಹೋಗ್ಬಾರ್ದು. ಹಾಗೆ ಇನ್ನೊಂದು ಮಾತಿದೆ ನನ್ ಕಡೆಯಿಂದ. ಇದು ನಿಮ್ಗೊಂದು ದೊಡ್ಡ ಜವಾಬ್ದಾರಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಮಾತನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ले सांस भी आहिस्ता के नाजुक है बहुत काम, आफाक की इस कारगहे शीशागरी का. ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಡ್ಜ್ ಸಾಹೇಬ್ರು ಹೇಳ್ತಿದ್ರು ಜವಾಬ್ದಾರಿ ತಗೊಳ್ಳಿ, ಮತ್ತೆ ನಾನು ಹೇಳ್ತಾ ಇದ್ದೀನಿ ಜವಾಬ್ದಾರಿಯಿಂದ ಓಡಬೇಡಿ ಅಂತ. ನಾನು ಬರೀ ಒಂದೇ ಮಾತು ಹೇಳ್ತೀನಿ, ಅದೇನಂದ್ರೆ ನನ್ನ ಜವಾಬ್ದಾರಿ ಅದು. ಆಪ್ಕೆ ಅದಾಲತಲ್ಲೂ ಹೇಳ್ತಿದ್ದೀನಿ, ಹಳ್ಳಿಗೂ ಹೋಗಿ ಇದನ್ನೇ ಹೇಳ್ತಾ ಇದ್ದೀನಿ. ಬಿಹಾರ್ನ ಒಂದು ಪ್ರಾಸ್ಪರಸ್ ಸ್ಟೇಟ್ ಮಾಡೋದಕ್ಕೆ ಜೀವನದಲ್ಲಿ ಏನೇ ಮಾಡ್ಬೇಕಾಗ್ ಬಂದ್ರೂ ಅದನ್ನ ಮಾಡ್ತೀನಿ. ನನ್ನ ಜೀವನದಲ್ಲಿ ಈಗ ಏಕೈಕ ಲಕ್ಷ್ಯ ಉಳಿದಿದೆ, ಬಿಹಾರ್ನ ಮುಂದಿನ 10 ವರ್ಷದಲ್ಲಿ ಬದಲಾಯಿಸಬೇಕು. ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಆ ಮಣ್ಣಿನ ಋಣ ಇದೆ ನನ್ನ ಮೇಲೆ. ತುಂಬಾ ಜನರಿಗೆ ಗೊತ್ತಿಲ್ಲ, ನನ್ನ ತಾತ ತುಂಬಾ ಬಡವರಾಗಿದ್ರು, ಎತ್ತಿನ ಗಾಡಿ ಓಡಿಸ್ತಿದ್ರು, ಕೂಲಿ ಕೆಲಸ ಮಾಡ್ತಿದ್ರು. ನನ್ನ ತಂದೆ ಡಾಕ್ಟರ್ ಆಗಿದ್ರು. ಅದಕ್ಕೆ ನನ್ನಂತ ಒಬ್ಬ ವ್ಯಕ್ತಿ ಇಂಥ ಪ್ರಯಾಸ ಮಾಡ್ಲಿಲ್ಲ ಅಂದ್ರೆ ಬಿಹಾರಲ್ಲಿ, ಬಹುಶಃ ಈ ಪ್ರಯಾಸ ಮಾಡೋದಕ್ಕೆ ಬಿಹಾರಲ್ಲಿ ಯಾರಿಗೂ ಧೈರ್ಯ ಸಾಲಲ್ಲ ಅಂತ. ಅದಕ್ಕೆ ನಾನು ಪ್ರಯಾಸ ಮಾಡ್ಬೇಕಂತಿದ್ದೀನಿ. ಮತ್ತೆ ಪ್ರಾಮಾಣಿಕತೆ ಮತ್ತು ಶುದ್ಧತೆಯಿಂದ ಪ್ರಯಾಸ ಮಾಡ್ಬೇಕಂತಿದ್ದೀನಿ. ಮಿಕ್ಕಿದ್ದು ಭಗವಂತನ ಕೈಯಲ್ಲಿದೆ, ಬಿಹಾರ್ನ ಜನತೆ ಕೈಯಲ್ಲಿದೆ. ನಮಸ್ಕಾರ. ಇದೇ ಭರವಸೆಯೊಂದಿಗೆ, ಇದೇ ನಂಬಿಕೆಯೊಂದಿಗೆ ಪ್ರಶಾಂತ್ ಕಿಶೋರ್ ಅವರು ಬಿಹಾರ್ನ ಜನತೆಗೆ ಒಳ್ಳೇದ್ ಮಾಡ್ತಾರೆ ಅಂತ, ಬಿಹಾರ್ನ ಜನತೆ ಏನಿದ್ದಾರೆ ಅವರ ಮನಸ್ಸಿನಲ್ಲಿ ಖುಷಿ ತುಂಬ್ತಾರೆ ಅಂತ, ಅವರನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ, ಇದು ಪ್ರಶಾಂತ್ ಕಿಶೋರ್ ಅವರ ಜವಾಬ್ದಾರಿಯಾಗಿದೆ. ಆಪ್ಕಿ ಅದಾಲತ್ನ ಮೊಕದ್ದಮೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.